ಏನು ಮಾಡಬೇಕು? ನಮ್ಮಿಂದ ಏನಾಗಬೇಕು? ನಮ್ಮ ಹೆಸರೇನು? ನಮ್ಮ ಹುಟ್ಟು ಯಾತಕ್ಕೆ, ನಮ್ಮ ಮುಂದೆ ಆಡಳಿತ ಕಾರ್ಯಗಳೇನು ಎನ್ನುವುದು ತಿಳಿಯಲಾದಂತಹ ಹೊತ್ತಿನಲ್ಲಿ ಹೇಳಿಕೊಂಡು ಗುಣವ ಅದನ್ನೇ ಚಿಂತಿಸಿ ನೋಡಿದಾಗ ಭವ್ಯವು ದಿವ್ಯವಾದ ರೂಪವನ್ನು ಕಂಡಿರಮ್ಮ. ನಮ್ಮ ಜನಕ್ಕೆ ಕಲಿಯುವುದು ಎನ್ನುವುದು ವೆಚ್ಚವಾಯಿತು. ಆದರೆ ನಮ್ಮ ಕಾರ್ಯವೇನು? ಸಂಪೀತ
ತಂದೆ ತಾಯಿ ನೀಲವರ್ಣದಿಂದ ಕಂಗೊಳಿಸುವಂತಹ ನೀನೇ ನಾರಾಯಣ. ಸತ್ಯ ಸಂದೇಶದಿಂದ ಕಂಗೊಳಿಸುತ್ತಿರುವಂತಹ ನೀನೇ ಪರಮೇಶ್ವರ. ಮಕ್ಕಳೇ, ನಿಮ್ಮ ಹುಟ್ಟಿಗೆ ಪ್ರಬಲವಾಗಿರ್ತಕ್ಕಂತಹ ಕಾರಣ ಹೊಂದಿದೆ. ಹೋದ ಕಲ್ಪದಲ್ಲಿ ಶುದ್ಧಿಯ ಕಾರ್ಯವನ್ನು ಮಾಡುತ್ತಾ ಬರಬೇಕು. ಸಾತ್ವಿಕ ಗುಣಭರಿತನಾಗಿರ್ತಕ್ಕಂತಹ ನೀನೇ ನಾರಾಯಣ. ವೈಕುಂಠದಲ್ಲಿ ಪಾಲಿಸುವ ಕಾರ್ಯವನ್ನು ಮಾಡುತ್ತಾ ಬರಬೇಕು. ಮಗನೇ ಪರಮೇಶ್ವರ, ತಾಮದ ಗುಣಭರಿತನಾಗಿರ್ತಕ್ಕಂತಹ ನೀನೆ ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡಬೇಕು. ಈ ಕಾರ್ಯವನ್ನು ಮಾಡಬೇಕು ಪ್ರಬಲವಾದ ಉದ್ದೇಶವಿದೆ ಮಕ್ಕಳೇ. ಹೋದ ಕಲ್ಪದ ಲಯವಾಗಿರತಕ್ಕಂತಹ ಪ್ರಪಂಚವನ್ನ ಮರು ಸೃಷ್ಟಿಸುವುದಕ್ಕಾಗಿ ನಿಮಗೊಂದು ಕಾರ್ಯ ಮಗುವಿರಲು ಸ್ಥಳವನ್ನು ಕಲ್ಪಿಸಿದ್ದೇನೆ. ಕಾರ್ಯವನ್ನು ಮುಂದುವರಿಯುತ್ತಾ ನಿಷ್ಠೆಯಿಂದಲೇ ಯಾವತ್ತು ನಾವು ಕಾರ್ಯವನ್ನು ಮಾಡುವುದು ಸರಿಯಲ್ಲ. ನಾವು ತಾಯಿಯ ಮಕ್ಕಳು ಹಾಗೆ ಜಗಳ ಮಾಡಿದರೆ ಯಾವತ್ತೂ ಕೇಂದ್ರವಾಗುತ್ತದೆ ಸಾಧ್ಯವಿಲ್ಲ. ನಾವು ನಮ್ಮನೆಗೆ ಪರಸ್ಪರ ಶೋಧನೆ ಮಾಡಿದ್ದೇನು ಅದು ಅವರಿಗೆ ಇದ್ದಾಗ ಅದಕ್ಕೆ ಒಪ್ಪಿಕೊಂಡ ಹಾಗೆ ಅವರನ್ನು ಮರುಪ್ರವೇಶ ಮಾಡುವುದು ಹಾಗೆ ನಂತರವನ್ನು ಆ ರೀತಿಯಲ್ಲಿ ನಿಮ್ಮವರ ಜೊತೆ ಒಂದು ಹಾಗೆ ಇವರನ್ನು ಸೇರಿಕೊಂಡು ಕೊನೆಗೆ ಹೊರಬಂದೆ. ಅವರ ಮಾತಿನಂತೆ ಈಗ ನಾನು ಕೂಡ ಬ್ರಹ್ಮವನ್ನು ನಮ್ಮ ಬುಧವನ್ನು ಸೇರಿಕೊಂಡಿದ್ದೇನೆ. ಆದರೆ ಅವ ಇಂದು ಬಂಧಿಸಿದ್ದು ನಾನು ನವಗಳನ್ನು ಬಂಧಿಸಿದ್ದೇನೆ. ಈಗ ಉದರದಲ್ಲಿದ್ದಾರೆ. ಏನೋ ಒಂದು ರೀತಿಯಂತ ದಾಳಿಯ ಉಂಟಾಗ್ತದೆ. ಆಲಸ್ಯ ಏನು ಮಾಡೋಣ ನಿದ್ರೆ ಮಾಡುತ್ತಿದ್ದಾರೆ. ಅದು ಅದನ್ನೇ ಸರದಿಯಿಂದ ಹೇಗೆ ಬರ್ತಾ ಇದೆ ಜಗತ್ತ ಒಂದು. ಆದರೆ ಆ ಜಗತ್ತಿಗೆ ಹಾಗೆ ಬಹಳ ಮುಗುಂದನಾಗಿ ಆ ರೇಖೆ Hey!
ಸುತ್ತ ಮುತ್ತ ಎತ್ತ ನೋಡಿದರು ಕಾಲ್ಗತ್ತಲೇ ಕೂಡಿಕೊಂಡಿದೆ. ನೋಡ್ತಾ ಇದ್ರೆ ಎಲ್ಲಿ ನೋಡಿದರೂ ಗುರುಕಾಲಕ್ಕವಾಗಿ ಉಂಟಾಗಿದ್ದರು. ಆ ನೀರಿನ ಮಧ್ಯದಲ್ಲಿ ನಾನೊಬ್ಬನೇ ಹುಟ್ಟಿಬಿಟ್ಟಿದ್ದೇನೆ. ಹಾಗಾದ್ರೆ ನಾನು ಎಲ್ಲಿಂದ ಬಂದೆ? ನಾನು ಯಾಕೆ ಬಂದೆ? ಅರಿಯದಾಗಿ ಹೋಗಿದ್ದೇನೆ. ಬೆಳೆಯುವ ಪ್ರಯತ್ನಕ್ಕಾಗಿ ಮುಂದುವರಿದ್ದೇನೆ. ಒಂದು ಅರಿಯದಾಗಿದೆ. ಯಾರಾದರೂ ಕೇಳಿ ತಿಳಿಯಾಗಲೇ ನನ್ನ ನೋರು ನನ್ನುಳಿದು ಅನ್ಯರಾರು ಇಲ್ಲಿ ಕಾಣಿಸುವುದಿಲ್ಲ. ಸುತ್ತಲೂ ಕಾಡುಗತ್ತಲೆ ಆವರಿಸಿದೆ. ಹಾಗಾಗಿ ಈ ಜಲದ ಮೇಲೆ ಸಂಚರಿಸಿದರೆಂದಾದರೆ ಯಾರಾದರೂ ನನ್ನ ಕಣ್ಣಿಗೆ ಗೋಚರಿಸಬಹುದು. ಅದಕ್ಕೆ ಬೇಕಾಗಿ ಮುಂದೆ 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 ಹೋಗುತ್ತೇನೆ. ನಿನಗೆ ಅಪ್ಪ ಉಂಟಾ? ನಿನಗೆ ತಂದೆ ಇಲ್ಲ. ನನಗೆ ಅಪ್ಪ ಇಲ್ಲ. ನನಗೆ ತಂದೆ ಇಲ್ಲ. ನಿನಗೆ ಅಮ್ಮ ಇದ್ದಾರ? ಅಮ್ಮ ನಿನಗಿದ್ದಾರ? ನನಗೂ ಅಮ್ಮ ಇಲ್ಲ. ನನಗೂ ಅಮ್ಮ ಇಲ್ಲ. ಹೌದು, ನನಗೂ ಅಮ್ಮ ಇಲ್ಲ. ಹಾಗಾದ್ರೆ ನೀರಿನ ಮಟ್ಟದಲ್ಲಿ ಹತ್ತಲೆಯ ನಡುವಿನಲ್ಲಿ ನಾವಿಬ್ಬರೇ ಹುಟ್ಟಿಕೊಂಡಿದ್ದೇವೆ. ನಿನಗೂ ಅಪ್ಪ ಇಲ್ಲ, ನನಗೂ ಅಪ್ಪ ಇಲ್ಲ. ನೀನು ಅಮ್ಮನನ್ನು ಕಾಣಲಿಲ್ಲ, ನನಗೆ ಗೋಚರವಾಗುತ್ತೇ ಇಲ್ಲ. ಹಾಗಾದ್ರೆ ನಾವಿಬ್ಬರು ಅನಾಥರೇ. ನಮಗೆ ಹಾಗಾದ್ರೆ ಯಾರು ದಿಕ್ಕುದೆಸೆಯಿಲ್ಲ ಎಂಬ ಹಾಗಾಗಿ ದಿಕ್ಕಿಲ್ಲದಿದ್ದಾಗ ದಿಕ್ಕಬೇಕಲ್ಲೇ. ಅಯ್ಯೋ, ನಿನ್ನನ್ನು ಕಂಡಾಗ ನನ್ನ ಹಾಗೆ ಗೋಚರವಾಗುತ್ತಾ ಇದೆ. ಹೌದಲ್ಲ, ನನಗೂ ಕೂಡ ನಿನ್ನನ್ನು ಕಾಣುವಾಗ ಒಂದೊಮ್ಮೆ ನನ್ನಂತೆ ಕಂಡ ಹಾಗಾಗುತ್ತಾರೆ. ಹೌದು, ಹೌದಲ್ಲ? ಯಾರು ನಿನ್ನನ್ನು ನೋಡಿ ಏನೋ ಒಂದು ಮನಸ್ಸಿನಲ್ಲಿ ಭಾವನೆ, ಯಾರು ನಿನಗೂ ಸಂಬಂಧವನ್ನು ಕಲ್ಪಿಸುವುದಕ್ಕೆ. ಸಂಬಂಧ? ಹೌದು, ಹೌದೇನು? ನನಗೂ ನಿನಗೂ ಪರಸ್ಪರ ಪರಿಚಯ ಇಲ್ಲ. ಯಾವ ರೀತಿಯಾದಂತಹ ಸಂಬಂಧ? ಸ್ವಲ್ಪ ಎತ್ತರಲ್ಲ. ನಿನ್ನನ್ನು ಕಂಡಾಗ ಪ್ರೀತಿಯ ಮುಖ್ಯ ಇದೆ.
ಹಾಗಾಗಿ ಹಾ. ನಿನ್ನನ್ನು ತಮ್ಮ ಎಂದು ಕರೆಯಲೇ ನನ್ನನ್ನು ತಮ್ಮ ಎಂಬುದಾಗಿ ಕರೆಯುವುದಾದರೆ ನಿನ್ನನ್ನು ಕಂಡಾಕ್ಷಣ ಯಾಕೋ ನನ್ನಲ್ಲಿ ನಿನ್ನ ಬಗ್ಗೆ ಒಂದು ಗೌರವ. ಹಾಗಾಗಿ ನಿನ್ನನ್ನು ಅಣ್ಣ ಎಂದರೆ ಅಣ್ಣ ನಮ್ಮಿಬ್ಬರಿಗೆ ನಮ್ಮ ಪರಿಚಯ ನಮ್ಮದೇ ಆಗಿರುವಂತಹ ಸಂಬಂಧ ಈ ಹೊತ್ತಿನಲ್ಲಿ ಅಣ್ಣ ತಮ್ಮಂದಿರಾಗಿರುತ್ತಾ ನಮಗೆ ಏನು ಬೇಕು ಏನು ಬೇಕು ಕೆಳಗೆ ಮೇಲೆ ಅಲ್ಲ ಮಧ್ಯದಲ್ಲಿ ಹಸಿವೆ ಏನು ಮಾಡುದು ಪರಸ್ಪರ ಸಂಬಂಧವಾದಗಳಿಗೆ ಯಾವುದಕ್ಕೆ ಹಾಗಾಗುತ್ತದೆ. ನಾನು ಅಣ್ಣಲ್ವಾ ಅಣ್ಣನಿಗೆ ಒಂದು ಪಾದ ಬೇಡ ಅಣ್ಣನಿಗೆ ಮಾಡಿಸಿದ್ದಾಗುತ್ತಿಲ್ಲ. ಏನು ಏನಾಗ್ತದೆ ಒಟ್ಟದಿಂದ ಮೇಲೆ ಒಟ್ಟದಿಂದ ಕೆಳಗೆ ಈ ಮಧ್ಯ ಪ್ರದೇಶದಲ್ಲಿ ಈ ಭಾಗದಲ್ಲಿ ಹೌದು ನಾನು ಚುಟ್ಟು ಎನ್ನುವ ಹಾಗೆ ಎನ್ನುವ ಹಾಗೆ ಆಲೋಚನೆ ಮಾಡಿದಾಗ ಅದು ಹೀಗೆ ಸಾಗುವುದು ಹೀಗೆ ಹಿಡಿದು ಕಡ್ಡಿ ಹಾಕಿ ತಿನ್ನುವವರು ಸಿಕ್ಕರು ನನಗೆ ಗೊತ್ತಾದದ್ದು ಈಗ ಹೇಗೆ ಅದು ಹಾಸಿವೆ ಏನು ಮಾಡುದು ಪರಿಹಾರ ಆಗಬೇಕಾದರೆ ಆಗಬೇಕಾದ್ರೆ ಆಗುತ್ತಿರುವುದು ಏನು? ಜಲವಾಸಿ ಜಲದಿ. ಹೌದು ಈ ಜಲದಿಯನ್ನು ಆಳದಲ್ಲಿ ಇದ್ದಂತ ಪ್ರಾಣಿಗಳು ಮೇಲೆ ಬರ್ತದೆ. ಹೌದು ನಮ್ಮ ಹೊಟ್ಟೆಯನ್ನು ಮುಚ್ಚಿಸಿಕೊಳ್ಳಲು ಹೊರ ಮಾಡುವುದಲ್ಲ ಸರಿಯಾ?
ಕಾಣಲಿಕ್ಕೆ ಆಗಲಿಲ್ಲ. ಬರುವಂತ ಹೊತ್ತಿನಲ್ಲಿ ಹಾ. ನೀರನ್ನು ಬಡಿದಾಗ ನಿಜ. ಯಾವುದೋ ಒಂದು ಪ್ರಾಣಿ ನೀರಿನ ಮೇಲಿಂದ ಬಂದಿದೆ ಹಾ. ಕಾಣುವುದಕ್ಕೆ ಹಾ. ಬೆಳ್ಳಗೆ ಇದೆ. ಹಾ. ತರ ಮಾಡುದಲ್ಲ ಹಾ. ಅದು ಹಿಡಿಬೇಕಲ್ಲ ಹೇಗೆ? ಪ್ರಾಣಿ ಸಿಕ್ಕಿದ. ಹೌದು. ಅಣ್ಣ ಹಾ. ಎಲ್ಲಿ ಆ ಪ್ರಾಣಿ? ನೋಡು. ಅದರ ಇರುವನ್ನು ನನಗೆ ಒಮ್ಮೆ ತೋರಿಸಿ ನೋಡೋಣ. ನನ್ನ ಕೈ ನೋಡ್ಬೇಕು. ಹಾ. ಎದುರು ನೋಡು. ಹಾ. ನೋಡುವಲ್ಲಿ ಕಾಣ್ತದೆ. ಅಣ್ಣ! ಹೇಳು. ಅಣ್ಣ! ಹೇಳು. ಅದೆಷ್ಟು ತಗೊಂಬರು? ಇದನ್ನು ಅದಷ್ಟು ಕಡೆ. ಹಾ. ಬಿಟ್ಟರೆ ಏನು ಬಿಟ್ಟು ನಿನ್ನ ಬೆರಳ ತುದಿಯ. ನೀನು ಉಗುರು ನೋಡಿದ್ದೆ ಮತ್ತೆ ಅಲ್ಲಿ? ಮತ್ತೇನು ನೋಡಲಿಲ್ಲ ಇಲ್ಲ. ಇಲ್ಲಲ್ಲ ಹಾ. ಕೈ ಇದೆ ನನ್ನದು. ತಿರುಗಬೇಕಾ? ತಿರುಗಬೇಕಾ? ಹಾ. ಎಲ್ಲ? ನೀನು- ಅಣ್ಣ! ಓ, ಅಲ್ಲಿ ಹೋಗ್ತೀನಿ. ನೀನು ಯಾಕೆ ನನಗೆ ತಮಾಷೆ ಮಾಡುವುದು? ಯಾಕೆ? ಇಲ್ಲದಿದ್ದರೆ ಹಾ. ನೀನನ್ನು ಹೇಳಿತು ಏನಂತ? ಇರುವುದು ಎನ್ನುವ ಹಾಗೆ. ಇಲ್ಲ, ನನ್ನ ಕೈ ಬಿದ್ದು ಅಂತ ಹೇಳಿದೆ ನಿನಗೆ. ಮತ್ತೆ? ನನ್ನ ಕೈಯಲ್ಲಿ ತಿರುಗಬೇಕಲ್ಲ ನಾನು ತಿರುಗಿ- ನಿನಗೆ ತಿರುಗಲಿಕ್ಕೆ ಬರದಿದ್ರೆ ನಾನು ತಿರುಗಿಸ್ತೇನೆ. ಇದಕ್ಕೆ ಹೆಚ್ಚಾಯ್ತು. ಇಲ್ಲ, ಹೌದು. ಅರ್ಧ ಸುತ್ತು ಸಾಕು. ಏನು? ಅಣ್ಣ! ಹಾ. ನೀನು ಮತ್ತೆ ಮತ್ತೆ ನನಗೆ ತಮಾಷೆ ಮಾಡು. ಅಲ್ಲಿ ಇಬ್ರು ಇಲ್ಲ, ಅಲ್ಲಿ ಹೋಗಿ ಬಡಲಿಕ್ಕೆ ಆಗ್ತದೆ. ಸ್ವಾಮಿ ತಿರುಗಾಡಿ. ನೀನು ಮುದ್ದೆ ಹಾಕಬೇಡ. ಹಾ. ಮುದ್ದೆ ಹಾಕಿ ಇದು ಹೋಗ್ತದೆ ಈಗ. ಹಾ. ಹೌದು. ಅದು ಹಾ. ಯಾವುದಾದ್ರೂ ಅಡಗುವ ಬಣ್ಣ. ಹೇಳಿ, ಹೇಳಿ. ಇಲ್ಲದೆ ಹೋದ್ರೆ ನಾನು ಗಾಡಿಯನ್ನು ಬೆನ್ನಟ್ಟಿ ಮುಂದೆ ಮುಂದೆ ಹೋದವ. ಆ ಹೊತ್ತಿಗಾದರೆ ತನ್ನ ಹಿಡಿಬೇಕು ಎನ್ನುವ ಹಾಗೆ ಪ್ರಾರಂಭಿಸಿ ನಮ್ಮ ಎರಡು ಕೋಲ್ಗಳಿಂದ ಬಿಗಿದಾಗಿರುತ್ತದೆ. ಆ ಹೊತ್ತಿಗಾಗಲೇ ನನ್ನ ಬೆನ್ನ ಮೇಲೆ ಎರಡು ಪೆಟ್ಟು. ಹೌದು. ನನಗೆ ಬೇಕಾ? ಅರ್ಧ ಅವಧಿ ಒಳಗೆ ಹೋಗಿ ಆಯ್ತು ನೀವು. ಕಲ್ಲು ಮತ್ತೆ ಕಾಲು ಮತ್ತು ಬೆನ್ನು ಮಾತ್ರ ಕಾಣ್ತಿತ್ತು. ಅಲ್ಲಿಗೆ ಬಡಿದು ಒಳಗೆ ದುರ್ಕು ಅಂತ ಹೇಳಿದ್ರೆ ನೀವು ಬಾಕಿ. ತಮ್ಮ ನಮಗೆ ಕೈಗೆ ಸಿಕ್ಕಿದಂತ ಪ್ರಾಣಿ ತಪ್ಪಿಸಿಕೊಂಡು ಹೋಗಿದೆ. ಅದನ್ನು ಬಿಡಬಾರ್ದು.
ಮೇರೆಯೇ ಸೃಷ್ಟಿ ಮಾಡಿದ್ದಾನೆ. ನನ್ನ ಅಹಂಕಾರವೆಲ್ಲವೂ ಜಾರಿ ಹೋಯಿತು. ಹಾಗಾದರೆ ಹರಿಯ ನಾವೇ ಗಮನದಲ್ಲಿದ್ದಂತಹ ನನ್ನನ್ನು ತಿನ್ನುವುದಕ್ಕಾಗಿ ಅಟ್ಟಿಸಲು ಹೊರತಾ ಇದ್ದಾರೆ. ನನಗೆ ಯಾರಿದ್ದಾರೆ ಗತಿ? ಸರಿ, ವಿಷ್ಣುವನ್ನು ನೋಡಿದರೆ ಅದರ ಯೋಗಮಾಯಿ ನಿದ್ರೆಯಲ್ಲಿದ್ದಾನೆ. ಆದಿಮಾಯೆ ತಾಯೇ ನೀನೇ ರಕ್ಷಿಸಬೇಕು ಅಮ್ಮ. ಹಾಗಾಗಿ ಆತನಿಗೆ ಸಿಗುವ ಹಾಗೆ ಶ್ರೀಚಕ್ರವನ್ನು ಇಡುತ್ತೇನೆ. ನಾನು ಈ ಕಡೆ
ಇವೆಲ್ಲ ಮುಂದೆ ಇರುವಾಗ ಹಿಂದೆ ನಿಂತು ತಿರಬೇಕು. ನೀನು ನಮ್ಮನ್ನು ನೋಡುವಾಗ ಇನ್ನು ಸಿಕ್ಕ ಹುಟ್ಟಾಯಿತು. ಅವ ಹೀಗಿಲ್ಲ. ನಿನಗೆ ಒಂದೇ ಮೊದಲು ಕೊಂಡ ನಿಮ್ಮಂತ ವೀರರು ಸೋದರೊಬ್ಬ ಇದ್ದಲ್ಲ 5 ಗಂಟೆ ಅಂತ ನಮ್ಮನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ಕಂಡಾಗ ಓಡಿ ಹೋಗ್ತಾರೆ.
ನಮ್ಮನ್ನು ಕಂಡಾಗ ತಿಂದು ತಿಂದು ಮಾತಾಡುವುದು. ಅದಕ್ಕಾಗಿ ನೀನು ನಮ್ಮೊಳಗೆ ಒಂದಿಟ್ಟು ಬಯಲಾಗ ಅದಕ್ಕೆ ಬೇಕಾಗಿ ನನಗೆ ಕೇಳುವುದು ಮೊದಲು ಕಂಡ ಕೋರದಲ್ಲಿ ಕೋದ ಬಂದ ನನ್ನ ಕೆಲಸ ನೀರು ಈ ಶರಣಿಗೆ ನಾವು ಕೇಳುವ ನಾವು ಒಡೆಯರಾಗಿದ್ದೇವೆ. ಈಗ ಹೇಗೆ ಮಾಡುದು? ಒಂದು ಪ್ರಾಣಿ ನಾವು ಇಬ್ಬರಿದ್ದೇವೆ. ಹೌದೌದು. ಒಂದು ವೇಳೆ ನಾವು ಅವಸರ ಪಟ್ಟರೆ ನಮಗೆ ಅಪಾಯ. ಹೀಗೆ ಮಾಡಬೇಕು. ಈಗ ನೀರಿನಲ್ಲಿ ಬಿಟ್ಟಿದ್ದೇವೆ, ಇದು ಸತ್ತು ಹೋಗಿ ಆಯ್ತು. ಹೇಗೆ ಮಾಡುದು? ನಾವು ಸೋತು ಹೋಗಿದ್ದೇವೆ. ಹೌದೌದು. ಒಂದು ಪ್ರಾಣಿಯನ್ನು ಸಾಲು ಮಾಡಬೇಕು. ಹೇಗೆ ಗೊತ್ತುಂಟಾ? ಹೊಂಡದಿಂದ ಕೆಳಗೆ, ಕುತ್ತಿಗೆಯಿಂದ ಮೇಲೆ ಎಲ್ಲ ನೀರಿಗೆ ಮದ್ಯಪಾನದಿಂದ ನಮಗೆ ಒಳ್ಳೆಯದು. ಕಟ್ಟಿ 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 ಇದ್ದಾನೆ. ಹೇಗೆ? ಹೌದು. ಹೇಗೆ ಮಾಡುದು? ಒಂದು ಕೈ ಒಂದು ಕಾಲನ್ನು ಇನ್ನೊಂದು ಕೈ ಕಾಲನ್ನು ನಾನು ಹಿಡಿಯುವುದು. ಮತ್ತೆ ತಿಳಿದರೆ ಯಾರ ಪಾಲಿಗೆ ಎಷ್ಟು ಬರ್ತದೆ ಅದು ಅವರ ಪಾಲಿಗೆ. ಆದ್ರೆ ಇದಲ್ಲ, ನೀರಲ್ಲಿ ಬಿಟ್ಟಿದೆ. ಇನ್ನು ಬಿಟ್ಟು ಸ್ವಲ್ಪ ಸಮಯ ಹೋಗಬೇಕು. ಅದು ಇದು ಒಂದೇ ಇರುವುದಲ್ಲ, ಇದರೊಟ್ಟಿಗೆ ಅನೇಕ ಬರ್ತದೆ. ಬಿಡಿ 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 ಇದು ದೊಡ್ಡ ಬಾರಿ ಒಳ್ಳೆದಾಗ್ತದೆ. ಅದು ಆಗುವವರೆಗೆ ಪಂಚ
ನೋಡಿ ನಾವು. ಹಾ, ಸತ್ಯ ನಿಮ್ಮನ್ನು ಹೊಗಳುವುದಿಲ್ಲ. ಹೌದು. ಹೌದಾ? ಹಾಗೆ. ಯಾಕೆ ಬಿಚ್ಚಿದ್ದು? ನನ್ನಲ್ಲಿ ಅನೇಕ ವರ್ಷಗಳಿಂದ ಹೊರಗಡೆ ಮಾಡಿದ್ದೀರಿ. ಒಮ್ಮೆಗೆ ಮೊದಲೇ ಹೇಳಿದ್ದೇವೆ ನೀರನ್ನು ಬಹಳಷ್ಟುಗಳಿಂದ ನೋಡಿ ಸಂದೇಹವೇ ಇಲ್ಲ. ಹಾಗೆ ಕಟ್ಟಿದಂತಹ ನಿಮಗೆ ಮಾಡಿದ್ಯಾರು? ಮಣ್ಣಲ್ಲಲ್ವಾ? ಯುದ್ಧದಲ್ಲಿ ಸೋತವರು ಯಾರು? ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಉಂಟಾ? ಉಂಟೇನೋ? ಈಗ ಏನು ಕೊಡಬೇಕು? ನೀನು ಸೋತವ, ನಾವು ಗೆದ್ದವ, ನಿನಗೆ ಏನು ಬೇಕು ಅದನ್ನು ಕೇಳು, ಕೊಟ್ಟೆ. ನಾವು ಕೊಡ್ತೇವೆ. ಹೌದೌದು. ಹಾಗಿದ್ರೆ ನಿಮ್ಮ ಪ್ರಾಣವನ್ನೇ ನೋಡಿ. ಕಾಣಬೇಕಲ್ಲ, ಕಾಣಬೇಕಲ್ಲ. ಅವನು ಕೇಳಿದ್ದಾನೆ, ಅಯ್ಯೋ ಹೀಗೆ ಮಾಡುವ. ಮನೆಗೆ ಹೇಳಿದೆನು, ನಿಮ್ಮ ಪ್ರಾಣವನ್ನು ಕೊಡಿ. ಒಳ್ಳೆಯದು ಹೇಳಿದ್ದಾರೆ. ನೀನು ತಮ್ಮ ಅಲ್ವಾ? ನನಗೋಸ್ಕರ ತ್ಯಾಗ ಮಾಡು. ನಿನ್ನ ಪ್ರಾಣ ಕೊಡು, ನಾನು ಬದುಕುತ್ತೇನೆ. ಆಯ್ತು. ನನ್ನ ಪ್ರಾಣವನ್ನು ಕೊಟ್ಟು ಕೊಟ್ಟು ನಿನ್ನ ಪ್ರಾಣವನ್ನು ಉಳಿಸು. ನಾನು ಸ್ವಲ್ಪ ಸಮಯ ಬದುಕುತ್ತೇನೆ. ಅಣ್ಣ, ಏನು? ಹಾಗೊಂದು ಕ್ರಮ ಉಂಟು. ಕ್ರಮ ಹೊತ್ತು ಮಾಡು. ವಯಸ್ಸಿನಲ್ಲಿ ನೀನು ಹಿರಿಯವ. ಹಾಗಾದ್ರೆ ಬಾಳಿ ಬದುಕಬೇಕಾದವನು ನಾನು. ಹಾಗಾಗಿ ನಿನ್ನ ಪ್ರಾಣವನ್ನು ಕೊಟ್ಟು ನಿನ್ನ ತಮ್ಮನ ಪ್ರಾಣವನ್ನು ಉಳಿಸಲ್ಲ. ಈಗ ನಾನು ನಿನ್ನ ನೀಡಿಲ್ಲವಾ? ಇಲ್ಲ, ನಿನ್ನ ಪ್ರಾಣ ಬೇಡ, ನನ್ನ ಪ್ರಾಣ ಬೇಡ. ಮತ್ತೆ ನನ್ನ ತಮ್ಮ ಇಬ್ಬರ ಪ್ರಾಣ ಅವರಿಗೆ ಬೇಕು. ಮತ್ತೆ ಒಂದು ಉಪಾಯ ಮಾಡು. ಹೀಗೆ ಅಂತ ಕೇಳು. ನಮ್ಮ ಪ್ರಾಣ ನಿಮಗೆ ಬೇಕಲ್ಲ? ನಮ್ಮ ಪ್ರಾಣ ಬರೋದಕ್ಕೆ ನಾವು ಸಿದ್ಧರಿದ್ದೇವೆ. ಕಾಣುವುದೇನಲ್ಲಿ ನೀನು ನಮ್ಮ ದೇಹದ ಮೇಲೆ ಒಂದು ನೀರಿನ ತೊಟ್ಟು ಸಾಗದ ಹಾಗೆ ನಮ್ಮ ಪ್ರಾಣವನ್ನು ನಾನು ಮದುವೆ ನೀನು ಬೆಟ್ಟವಾದಂತಹ ವ್ಯಕ್ತಿ ಎಂಬುದಾಗಿ ನಾವು ನೋಡಿಕೊಂಡದ್ದು. ನೀನು ವ್ಯಕ್ತಿಯಲ್ಲ, ನೀನು ಭಕ್ತಿಯನ್ನು ಗೊತ್ತಾಯಿತು. ಭಕ್ತಿಯನ್ನು ಗೊತ್ತಾದ ಭಕ್ತಿಯಿಂದ ನಾವು ಪೂಜಿಸಿದ್ದೇವೆ, ನಾವು ಭಜಿಸಿದ್ದೇವೆ. ನಿನ್ನದಾಗಿರುವಂತಹ ದಿವ್ಯ ರೂಪವನ್ನು ಗುರುತಿಸಿದಾಗ ನೀನು ನಮ್ಮ ತಂದೆ ಎಂಬುದು ಅರ್ಥವಾಯಿತು. ಓ ತಂದೆಯೇ, ಅನೇಕ ಸಮಯದವರೆಗೆ ನೀನು ನಾವು ಯುದ್ಧವನ್ನು ಮಾಡಿದವರು, ಅವರಿಗೆ ನಾವು ಬಳಿದವರು. ನಮ್ಮಲ್ಲಿ ಅಜ್ಞಾನವನ್ನು ತುಂಬಿ ತುಳುಗುತ್ತಾ ಇತ್ತು. ಜ್ಞಾನದ ಬೆಳಕನ್ನು ಕಟ್ಟವಳು ನೀನು. ಜ್ಞಾನವನ್ನು ತುಂಬಿಸುತ್ತಾ ಹೋಗಿದಲ್ಲಿ ನಾವು ಏನೆಂಬುದು ಅರ್ಥ ಆಯಿತು. ಆದರೆ ಒಂದು ತಂದೆ, ನಮ್ಮ ಪ್ರಾಣವನ್ನು ನಾವು ಕೊಡ್ತೇವೆ ಅಂತ ಹೇಳಿದ್ದೇವೆ. ಈ ಪ್ರಪಂಚದಲ್ಲಿ ಸೂರ್ಯರು ಚಂದ್ರರು ಇರುವವರೆಗೆ ನಿಮ್ಮದಾಗಿರುವಂತಹ ಮನುಷ್ಯರು ಬದುಕಿ ಉಳಿದಿದ್ದಾರೆ ಎಂಬುದನ್ನು ತೋರಿಸಿಕೊಂಡ ಅವಸರವನ್ನು ಹೌದು. ಬೇಡಿಕೆಯನ್ನು ಸುಮಾರು ಮಾಡಿದ್ದೇನೆ.
ಸಾತ್ವಿಕ ರಾಜಸ ತಾಮಸ ಎನ್ನುವಂತಹ ಮೂರಾಗಿ, ಧರ್ಮ ಅರ್ಥ ಮೋಕ್ಷ ಕಾಮ ಎನ್ನುವಂತಹ ನಾಲ್ಕಾಗಿ, ಭೂಮಿ ಆಕಾಶ ಹಾಗೂ ನೀರು ಗಾಳಿ ಎನ್ನುವಂತಹ ಪಂಚಭೂತಗಳಾಗಿ ಅವ್ಯಕ್ತವಾಗಿರುವಂತಹ ವ್ಯಕ್ತ ಪ್ರಪಂಚದಲ್ಲಿ ಗುಪ್ತವಾಗಿ ಪ್ರಪಂಚದ ಶಿಲ್ಪಾಕಾರವನ್ನೇ ಶಿಲ್ಪಿ ರೂಪದಲ್ಲಿ ಬೆಳಗಿರತಕ್ಕಂತಹ ಪ್ರಭು ಪರಮೇಶ್ವರನಿಂದಲೇ ಅನುಗ್ರಹಿಸಲ್ಪಟ್ಟಂತಹ ಪುರವೇ ಶೋಣಿತಾಪುರ. ವರ್ತಮಾನ ಕಾಲದಲ್ಲಿ ಇಲ್ಲಿ ಆಳ್ವಿಕೆ ನಡೆಸುತ್ತಿರುವವರು ಎಲ್ಲವಿಯಾಗಿರತಕ್ಕಂತಹ ಸ್ಥಿತಿಯ ಮಗಳಾಗಿರತಕ್ಕಂತಹ ನನ್ನನ್ನೇ ಮಾಲಿನಿ ಅನ್ನುವಂತಹ ಅಭಿನಾಮದಿಂದ ಲೋಕವೆಲ್ಲ ಕೊಂಡಾಡುತ್ತದೆ. ಹೀಗಿರುವಾಗ ಒಂದು ದಿವಸ ನನ್ನನ್ನ ಬಳಿಗೆ ಕರೆದಂತಹ ಎನ್ನವೇ ಆಡಿರತಕ್ಕಂತಹ ಮಗಳೇ ಮಾಲಿನಿ ಕಾನನವನ್ನು ಸೇರಬೇಕು ಅನ್ನುವುದಾಗಿ ಆಶ್ಚರ್ಯಚಕಿತರಾದಂತಹ ನಾನೇ ಕೇಳಿದೆ. ಅಮ್ಮ, ತುಂಬ ಯೌವನ ತುಂಬಿರತಕ್ಕಂತಹ ನಾನು ಕಾನನವನ್ನು ಯಾಕಾಗಿ ಸೇರಬೇಕು, ಕಾನನದಲ್ಲಿ ಏನು ಮಾಡಬೇಕು ಅನ್ನುವುದಾಗಿ ಆಗ ಜನನಿಯೇ ಆಜ್ಞೆ ಇತ್ತಳು. ಹೇಗೆ ಮಗಳೇ, ಕಾನನವನ್ನು ಸೇರುವರೆ ಬಹಳವಾದಂತಹ ಕಾರಣವೊಂದಿದೆ. ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸಬೇಕು ಅನ್ನುವುದಾಗಿ ಆದ್ದರಿಂದಲೇ ಕಾನನವನ್ನು ಪ್ರವೇಶಿಸುತ್ತೇನೆ. ಹುಣ್ಣಿಮೆ ಚಂದ್ರನು ಬೆಳಕನ್ನು ಬದಲಿಸುತ್ತ ಯಾವ ರೀತಿಯಾಗಿ ಶೋಭಾಯಮಾನವಾಗಿ ಬೆಳಗುತ್ತಾನೋ ಅದೇ ರೀತಿಯಾಗಿ ಈ ವನವು ಬೆಳಗುತ್ತಿದೆ, ಶೋಭಿಸುತ್ತಿದೆ. ಹಾಗಾದರೆ ಈ ವನಕ್ಕೇನು ಬಂದವಳಿದ್ದೇನೆ, ತಪಸ್ಸನ್ನ ಆಚರಿಸಬೇಕಲ್ಲ, ಹೇಗೆ ಎಂದು ಯೋಚಿಸುವುದು ನಾವು. ಕಾರಣವಿದೆ, ಯಾಕೆ ಗೊತ್ತೇನೆ? ಕಾಣುವುದಕ್ಕೆ ನಾನು ಹೇಗಿದ್ದೇನೆ. Yeah.
ಆಗಿರತಕ್ಕಂತಹ ಸೌಂದರ್ಯವತಿಯಾಗಿ ರೂಪವತಿಯಾಗಿ ಕಾನನದ ಮಧ್ಯದಲ್ಲಿ ನಾನು ಕಂಗೊಳಿಸುತ್ತಿರುವವಳು ನಾನೇ ಆಲೋಚಿಸುವುದು ಅತಿಯಾದಂತಹ ಸೌಂದರ್ಯವೇ ಕೆಲವೊಂದು ಹೆಣ್ಣು ಮಕ್ಕಳಿಗೆ ಮೆಡುಕನ್ನು ಉಂಟು ಮಾಡಿ ಹಾಗಾದರೆ ಆ ನೆಲೆಯಲ್ಲಿ ನಾನು ಕೂಡ ಯೋಚನೆ ಮಾಡಬೇಕಲ್ಲ. ಇಂತಹ ಸೌಂದರ್ಯ ಉಳ್ಳಂತ ನಾನು ಈ ಕಾನನದ ಮಧ್ಯದಲ್ಲಿ ತಪಸ್ಸನ್ನಾಚರಿಸಿದೆ ಎಂದಾದರೆ ಇದ್ದಾರಲ್ಲ ನಮ್ಮವರೇ ಗುರುರು ನಿಮ್ಮ ಹಗೆಗಳಾಗಿ ಬರುವುದು. ಒಂದು ವೇಳೆ ಕಂಡರು ಎಂದಾದರೆ ನನ್ನನ್ನು ಮೋಹಿಸದ ಉಳಿಯರುವವರು. ಆದುದರಿಂದ ರೂಪಾಂತರವನ್ನು ಕಾಣಬೇಕು. ರೂಪಾಂತರದಿಂದ ವಿಧಿಯನ್ನೇ ತಪಸ್ಸನ್ನು ಆಚರಿಸಬೇಕು. ಸರಿ ಸರಿ, ಯಾವ ರೂಪ ಎಂದು ಯೋಚಿಸಿದಾಗ ನೇರವಾಗಿ ಮಹಿಷಿ ರೂಪವನ್ನು ಕಾಣುತ್ತೇವೆ. ಯಾಕೆ ಹೇಳಿ, ಅವರ ದೂರದಲ್ಲಿ ಕಾಣುತ್ತಿದೆ ಮಹಿಷಿಗಳ ಹಿಂಡು. ಜಿಂಕೆಯ ರೂಪ ಬೇಡ, ಪಕ್ಷಿಯ ರೂಪ ಬೇಡ, ಖಗಮೃಗಗಳಲ್ಲಿ ನನಗೆ ಒಪ್ಪುವಂತ ರೂಪ ಯಾವುದೆಂದು ಯೋಚಿಸಿದಾಗ ಮಹಿಷಿಯ ರೂಪವೇ ನನಗೆ ಒಪ್ಪುವಂತ. ಆದ್ದರಿಂದ ಮಹಿಷಿಯ ರೂಪವನ್ನಂತೂ ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸುತ್ತೇವೆ. ಕಾಣುತ್ತಾ ಇದ್ದೇನೆ. ಲೋಕ ಕಲ್ಯಾಣಕ್ಕಾಗಿ ತಪೋನಿರತನಾದಂತಹ ಸುತಾಶ್ವಕ ಮುನಿ. ಆದರೆ ಮುಂಬಿಂದೊಮ್ಮೆಲೆ ತಾಪಮಾನ ಹೆಚ್ಚಾಗುತ್ತಾ ಇದೆಯಲ್ಲ, ಏನೋ ಒಂದು ಬೆಂಕಿಯ ತಾಪಮಾನ ಸುಡುತ್ತಾ ಇದೆ. ಸಣ್ಣ ಸಣ್ಣ ತಾಪಮಾನಕ್ಕೆಲ್ಲ ಅಂಜುವವನಲ್ಲ ಈ ಸುತಾಶ್ವಕ. ಆದರೆ ಈ ಕಾಲಕ್ಕೆ ಶುಭಾಶ್ವಕನ ತಪಸ್ಸನ್ನು ಭಂಗ ಮಾಡುವಂತಹ ತಾಪಮಾನ ಬರ್ತಾ ಇದೆ ಅಂತಾದ್ರೆ ಇದಕ್ಕೆ ಕಾರಣ ಏನು ಎನ್ನುವುದನ್ನು ತಿಳಿಯಬೇಕು. ತಡ ಮಾಡುವುದಲ್ಲ, ಜ್ಞಾನ ಚಕ್ಷುವಿನಿಂದ ಏನು ಕಾರಣ ಎನ್ನುವುದನ್ನು ತಿಳಿಯುತ್ತೇನೆ. ಕಿತಿಕುಲ ಸಂಜಾತೆಯಾದಂತಹ ಮಾಲಿನಿ ಎಂಬವಳು ತನ್ನ ರೂಪವನ್ನು ಮರೆಮಾಚಿ ಮಹಿಷಿ ರೂಪವನ್ನು ತಾಳಿ ಈ ತಪಸ್ಸನ್ನು ಮಾಡುತ್ತಾ ಇದ್ದಾಳ. ಯಾಕಾಗಿ ಅವಳು ತಪಸ್ಸನ್ನು ಮಾಡುವುದು ದೇವತೆಗಳನ್ನು ಸೋಲಿಸುವಂತಹ ಒಬ್ಬ ಮಗನನ್ನು ಪಡಬೇಕು ಎನ್ನುವ ಉದ್ದೇಶದಿಂದ ದೇವತೆಗಳನ್ನು ಪೂಜಿಸುವವರು ನಾವಲ್ಲ. ಹಾಗಾದ್ರೆ ಅವಳು ತಪಸ್ಸನ್ನು ಮಾಡುವುದು ಹೇಗಾಯಿತು ಅಂತೇ
ಅವರನ್ನು ಅವರು ಸೋಲಿಸಬೇಕು ಎನ್ನುವ ಉದ್ದೇಶದಿಂದ, ಮಗನನ್ನು ಪಡೆಯಬೇಕು ಎನ್ನುವ ಉದ್ದೇಶದಿಂದ ಇವಳು ತಪಸ್ಸನ್ನು ಮಾಡುತ್ತಾ ಇದ್ದಾಳೆ. ಹಾಗಾದರೆ ಮುನಿಕುಲ ಸಂಜಾತನಾದಂತಹ ನಾನು ಈ ರೀತಿಯಾಗಿ ಅವಳನ್ನು ಸುಮ್ಮನೆ ಬಿಡುವುದ ಸರಿಯಲ್ಲ. ಅವಳು ಯಾವ ಕಾರಣಕ್ಕಾಗಿ ತಪಸ್ಸನ್ನು ಮಾಡುತ್ತಾ ಇದ್ದಾಳೆಯೋ ವಿಷಯದಲ್ಲಿ ಅವಳಿಗೆ ತಕ್ಕದಾದಂತಹ ಶಾಸ್ತಿಯನ್ನು ಮಾಡಬೇಕು. ಅವಳ ಉದರದಲ್ಲಿ ಹುಟ್ಟುವಂತಹ ಮಗು ಮಹಿಷ ಸುಭಾಷಿತವನ್ನು ಶಾಪ ಕೊಟ್ಟಿದ್ದಾನೆ. ಈಗ ಬ್ರಹ್ಮ ಬರ್ತಾನೆ, ಆ ಶಾಪವನ್ನು ನಿವಾರಿಸ್ತಾನೆ ಎನ್ನುವಂತಹ ಪಕ್ಕ ಇವಳಿಗೆ. ಹಾಗಾದ್ರೆ ನಾನು ಕೊಟ್ಟಂತಹ ಶಾಪವನ್ನು ಬ್ರಹ್ಮ ಬಿಡಿ ತ್ರಿಮೂರ್ತಿಗಳಲ್ಲಿ ಯಾರೇ ಬಂದರು ನಿವಾರಿಸುವುದಕ್ಕೆ ಸಾಧ್ಯವಾಗಬಾರದು. ಅಂತಹ ಶಾಪವನ್ನು ಗೊತ್ತಾಯ್ತಲ್ಲ. ಇನ್ನು ಈ ಕಾಂತಾರದಲ್ಲಿ ಇರುವುದಲ್ಲ, ಒಂದನೇ ಕಾಂತಾರ ಆಯಿತು, ಎರಡನೇ ಕಾಂತಾರಕ್ಕೆ ಹೋಗ್ಬೇಕು, ಅಲ್ಲಿ ತಪಸ್ಸನ್ನು ಮಾಡಬೇಕು. ತಡ ಮಾಡುವುದಲ್ಲ, ಸಾಗಿ ಹೋಗ್ತೀನಿ. ನೀನು ಯಾರನ್ನು ಕುರಿತಾಗಿ ತಪಸ್ಸನ್ನಾಚರಿಸುತ್ತಾ ಇದೆಯೋ ಬ್ರಹ್ಮದೇವನ ಹಿಡಿದು ನಿನ್ನ ಮುಂದೆ ಪ್ರತ್ಯಕ್ಷನಾಗಿರ್ತೇನೆ ಮಗನೇ. ಎಮ್ಮೆಯ ಅವ್ವೆ ಎನಗೊಂದು ಅವಕಾಶವನ್ನಿತ್ತಲು ಶೋಭಿತಾಪುರವನ್ನು ಬೆಳೆಸುವಂತಹ ಕುಲತಿಲಕನನ್ನೊಬ್ಬರನ್ನು ಪಡೆಯಬೇಕು. ಆತ ಧೀರನಾಗಿರಬೇಕು, ಶೂರನಾಗಿರಬೇಕು ಅನ್ನುವುದಾಗಿ ಆ ಸಂದರ್ಭದಲ್ಲಿ ತಾಯಿ ಎನಗಿದ್ದಂತಹ ಆಕಾರವನ್ನು ಸೇರಿ ಸೃಷ್ಟಿಕರ್ತನಿಗೆ ಒಡೆಯನಾಗಿರತಕ್ಕಂತಹ ಬ್ರಹ್ಮದೇವನನ್ನು ಕುರಿತಾಗಿ ತಪಸ್ಸನ್ನಾಚರಿಸುವ ಅನ್ನುವುದಾಗಿ ದೇವ ಇಂದಲೇ ಎನ್ನ ಅನದಾಸೆಯನ್ನು ಅರಳಿಸುವೆಯ ಉತ್ತರಾಕಾಂಕ್ಷೆಯಿಂದ ತಪಸ್ಸನ್ನಾಚರಿಸುತ್ತ. ಹೌದು ದೇವ. ಒಂದು ಉನ್ನತವಾದಂತಹ ಆಸೆಯನ್ನು ಈಡೇರಿಸಿದ್ದು ಒಂದು ತೊಡಕುಂಟು ಮಗ. ಏನು? ಅನಗೌರವಾದಂತಹ ಕಾಂತಾರವನ್ನು ಸೇರಿದವಳು ನೀನು. ಪುಣ್ಯಕರವಾದಂತಹ ಪುಷ್ಕರಿಣಿಯಲ್ಲಿ ನಿಂತೆದ್ದು ಹೌದು ನನ್ನ ಕುರಿತಾಗಿ ಏಕೋಭಾವದಿಂದ ತಪಸ್ಸನ್ನಾಚರಿಸ್ತಾ ಇರತಕ್ಕಂತಹ ಸಂದರ್ಭ ಉನ್ನತವಾದಂತಹ ಬಾಹ್ಯ ಪ್ರಪಂಚದಲ್ಲಿ ಏನಾಗುತ್ತದೆ ಅನ್ನತಕ್ಕಂಥ ಅರಿವು ನಿನಗಿರಲಿಲ್ಲ. ಯಾಕೆ ನನ್ನ ಕುರಿತಾಗಿ ಒಂದೇ ಓಂ ಬ್ರಹ್ಮದೇವಾಯ ನಮಃ ನನ್ನ ಬಾಯಿಂದ ಸ್ಪಷ್ಟವಾಗಿ ಬರ್ತಾ ಇದ್ದಂತ ಮಂತ್ರ ಅದೊಂದು, ಅದರಲ್ಲೇ ತಲ್ಲೀನವಾಗಿದ್ದ ದೇವ. ಹಾಗಿದ್ರೆ ಬಾಹ್ಯ ಪ್ರಪಂಚದಲ್ಲಿ ಏನಾಗುತ್ತದೆ ಅನ್ನುವಂತ ಅರಿವು ನಿನಗಿರಲಿಲ್ಲ. ಖಂಡಿತವಾಗಿ ಲೋಕದ ವೃತ್ತವನ್ನು ಮಣಿಸುವ ಸಲುವಾಗಿ ಮಹಿಷಿ ರೂಪವನ್ನು ಧರಿಸಿಕೊಂಡು ತಪಸ್ಸನ್ನು ಆಚರಿಸುತ್ತಾ ಇದ್ದವನು
ನಿಜವಾದ ಮಾತು. ಆದ್ರೆ ಏನಾಯ್ತು? ನೀವು ತಪಸ್ಸಿಗೆ ನಿಂತ ಜಾಗ ಯಾವುದು ಅಂತ ಆದ್ರೆ ನಿಮ್ಗೆ ಅಡಿಲಿಲ್ಲ. ಇಲ್ಲ ದೇವ, ಒಂದು ಪುಣ್ಯತರವಾದಂತಹ ಪುಷ್ಕರಣಿ, ಆ ಪುಷ್ಕರಣಿಯಲ್ಲಿ ನಿಂತದ್ದು, ಆ ಪುಷ್ಕರಣಿಯ ಬುಡದಲ್ಲೇ ನೀವು ತಪಸ್ಸಿಗೆ ನಿಂತದ್ದು. ಹೌದು, ಸುತ್ತಮುತ್ತ ನೋಡ್ಬೇಕಿತ್ತು, ಆಲೋಚನೆ ಮಾಡಬೇಕಿತ್ತು. ಯಾಕೆ ಇಲ್ಲೊಂದು ಪುಣ್ಯಾಶ್ರಮ ಉಂಟು. ಹೌದು, ಪುಣ್ಯಾಶ್ರಮದಲ್ಲಿ ಮೊದಲು ಋಷಿಗಳು ತಪಸ್ಸನ್ನು ಆಚರಿಸ್ತಾ ಇದ್ರು. ತಮ್ಮದಾದಂತಹ ತಪಸ್ಸನ್ನು ಆಚರಿಸತಕ್ಕಂತಹ ಋಷಿಗಳಿಗೆ ನಿನ್ನದಾದಂತಹ ತಪಸ್ಸಿನ ಮುಖ ಪ್ರೇಮದಿಂದ ಅವರ ತಪೋಭಂಗವಾಯಿತು. ಕಣ್ತೆರೆ ನೋಡುವಾಗ ಸಮಸ್ತ ಲೋಕವೆಲ್ಲವೂ ನಿನ್ನ ತಪೋಛಾಯೆಯಿಂದ ಉರಿಯುತ್ತಾ ಉಂಟು. ಗಿಡ ಮರಗಳೆಲ್ಲವೂ ಸತ್ತು ಹೋಗಿದ್ದಾವೆ, ಭೂಮಿ ಬರಡಾಗಿದೆ, ಪ್ರಾಣಿ ಪಕ್ಷಿಗಳು ಆಹಾರ ಇಲ್ಲದೆ ಒಂದು ರೀತಿಯಲ್ಲಿ ಬರಡು ಭೂಮಿಯಲ್ಲಿ ಜೀವನ ಮಾಡುವಂತೆ ಹಾಗೆ ಅನ್ನೋ ರೀತಿಯಲ್ಲಿ ಚಿಂತನೆಯನ್ನು ಮಾಡುತ್ತಾ ಇದ್ದಾರೆ. ಆಶ್ರಮ ಮತ್ತೆ ಶಿವನನ್ನು ಕುರಿತಾಗಿ ಅದೇ ಖಚಿತದಿಂದ ಧ್ಯಾನ ಮಾಡತಕ್ಕಂಥ ಸುಪಾಶ್ವತ ಆಶ್ರಮ. ಆ ಆಶ್ರಮದ ಬುಡದಲ್ಲಿ ಇರತಕ್ಕಂಥ ಪುಷ್ಕರಣಿಯಲ್ಲಿ ಇನ್ನೂ ತಪವನ್ನು ಎಣ್ಣೆಯ ಚಿತ್ತ ಹೋಗಲಿ ಇನ್ನ ತಪ್ಪಲ್ಲ ಮಗಳೇ. ಆದರೆ ಸಿಟ್ಟಿಗೆಂದಂತ ಋಷಿಗಳು ಪ್ರಶಾಂತವಾದಂತಹ ನಮ್ಮ ಈ ಆಶ್ರಮವನ್ನು ಹಾಳು ಮಾಡಿದ್ದು ಯಾರು? ನಮ್ಮ ಆಶ್ರಮದಲ್ಲಿ ಹಸು ಹಾಸು ಹುಲಿ ಒಟ್ಟಿಗೆ ಆಹಾರವನ್ನು ಸ್ವೀಕಾರ ಮಾಡುತ್ತಾ ಇದ್ದಂತಹ ಸಂದರ್ಭ ಇತ್ತು. ಅದನ್ನೆಲ್ಲವನ್ನು ಕೆಡಿಸಿ ಭಕ್ತೀಭೂತವನ್ನು ಮಾಡಿದ್ದು ಯಾರು ಅನ್ನುವುದಾಗಿ ಕಣ್ತೆರೆದು ಜ್ಞಾನದೃಷ್ಟಿಯಿಂದ ನೋಡಿದ್ರು. ಏನಾಯ್ತು? ಅವರಿಗೆ ಕಂಗೊಳಿಸಿದ್ದು ನೀವು ತಪಸ್ಸನ್ನು ಆಚರಿಸತಕ್ಕಂಥವ್ರು. ಪರಿಣಾಮವಾಗಿ ಈಗ ಕೇಳ್ತಾ ಇದ್ರಿ, ಲೋಕೋತ್ತರವನ್ನು ಮೀರಿಸತಕ್ಕಂಥ ಒಬ್ಬ ಮಗ ನನ್ನ ಪಾಲಿಗೆ ಬೇಕು ಅನ್ನುವುದಾಗಿ ವರವನ್ನೇನೋ ಕೊಟ್ಟೇನು. ಆದರೆ ಕೊಟ್ಟ ಪರಿಣಾಮ ಏನಾಗುತ್ತದೆ? ಕೃಷಿ ವಾಕ್ಯವನ್ನು ತಪ್ಪು ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಕೃಪಾಶ್ವಕ ಮುನಿಗಳು ಶಾಪವನ್ನಿಟ್ಟು ಹೋಗಿದ್ದಾರೆ. ಇನ್ನ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಗ ಕಾರಣ ಉಂಟದೆ. ಕಶ್ಯಪ ಬ್ರಹ್ಮನ ಮಗಳಿಗೆ, ದೇವಿಯ ಮಗಳಿಗೆ ಉನ್ನತ ಲೋಕದಲ್ಲಿ ಹುಟ್ಟಿದವರು ವಿವಾಹ ಪೂರ್ವದಲ್ಲೇ ಯೋಗ್ಯನಾದಂತಹ ಮಗ ಬೇಕು ಎಂಬುದಾಗಿ ತಪಸ್ಸನ್ನು ಆಚರಿಸಲಿಕ್ಕೆ ಮುಂದಾಗಿದ್ದೆಯಲ್ಲೂ ಋಷಿಕುಲ ಅಪಮಾನ ಎಂಬುದಾಗಿ ಅವರು ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಕೈ ಮೂರ್ತಿಗಳಿಂದಲೂ ನನ್ನ ಶಾಪವನ್ನು ಯಾರಿಂದಲೂ ಖಂಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಓಡನಾಗಿಯೇ ಹೆದರಬೇಕಾದಂತ ಅವಶ್ಯಕತೆ ಇಲ್ಲ. ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಗ ಓಡನಾದರೂ ಲೋಕವನ್ನು ಬೆಳಗತಕ್ಕಂಥ ಜಾಣನಾಗುತ್ತಾನೆ, ಪರಿಪೂರ್ಣನಾಗುತ್ತಾನೆ. ನನ್ನ ಆಶೀರ್ವಾದ ಸದಾ ನಿನ್ನ ಪಾಲಿಗೆ, ನನ್ನ ಆಶೀರ್ವಾದ ತೆಗೆದುಕೊಂಡು ಸೋಣಿಕಾಪುರಕ್ಕೆ ತೆರಳು. ಒಳ್ಳೆಯದಾಗಲಿ ಮಗಳೇ, ಒಳ್ಳೆಯದಾಗಲಿ. Thank you.
ಒಂದು ಪಟ್ಟಣವನ್ನು ನಿರ್ಧರಿಸಿದವರನ್ನ. ಆದರೆ ನಮ್ಮವರೆಲ್ಲರೂ ಹೇಳ್ತಾ ಇದ್ದರು, ಒಡೆಯಾನಿನೊಂದು ಮದುವೆಯಾಗಬೇಕು, ಆದರೆ ಕಾಲ ಕೂಡಬೇಕೆನ್ನುವುದೇ ಕ್ಷಣಿಕಾಲವೇ. ಆದರೆ ಅದನ್ನು ಯೋಚಿಸುತ್ತಿರುವಂತಹ ಸಂದರ್ಭದಲ್ಲಿ ಒದಗಿತಲ್ಲ ಶುಭ ಕಾಲ. ಹೇಗೆ ಈ ಹಿಂದೆ ಇದ್ದಂತಹ ನಮ್ಮದೇ ಶೋಣಿತಾಪುರ, ಅಲ್ಲಿರುವಂತಹ ಬಿದ್ದಿ ಮಾತೆ ಓಲೆಯೊಂದನ್ನು ಕಳುಹಿಸಿಕೊಟ್ಟಿದ್ದಾಳೆ. ಓಲೆಯ ಒಕ್ಕಣೆ ಏನೆಂದು ತೆರೆದು ನೋಡಿದರೆ ಅದರಲ್ಲಿ ಬರೆದಿರುವುದು ಹೀಗೆ: ನನ್ನವರಾದಂತಹ ಮಾಲಿಕೆಯನ್ನು ನಿನಗೆ ಕೊಟ್ಟು ಮದುವೆ ಮಾಡುತ್ತೇನೆ ಏನೋ ಹಾಗೆ. ಒದಗಿರುವುದು ಶುಭ ಕಾಲ ಇದು. ನಾವು ಯೋಗವನ್ನು ಯೋಚಿಸುತ್ತಾ ಇದ್ದೆವು, ಅದು ನಮ್ಮ ಕಾಲಗಡಕ್ಕೆ ರವಿದಂತಾಯಿತು ನೋಡಿ. ಆದ್ದರಿಂದ ತಡ ಮಾಡುವುದು ಯಾಕೆ? ನಮ್ಮವರನ್ನೆಲ್ಲ ಸೇರಿಸಿಕೊಳ್ಳಬೇಕು. ಶುಭವಾರ್ತೆಯನ್ನು ಗಂಧರ್ವಮುಖೇನವಾಗಿ ಎಲ್ಲರಿಗೂ ಹೇಳಿದ್ದಾರೆ. ತಡ ಮಾಡುವುದು ಯಾಕೆ? ಇಬ್ಬರ ಸಮೇತರಾಗಿ ಶೋಣಿತ ಯಾರು ಇಲ್ಲೇ ಇರುವ ಹಾಗೆ ಪರಿತಮಿಸುತ್ತಿದ್ದಾಳೆ ತಾಯಿ. ಅವಳಿಗೆ ಅಪಾಯದ ವಾಕ್ಯವನ್ನು ಇಟ್ಟೆ.
ವಶಪಡಿಸಿಕೊಳ್ಳುತ್ತೇನೆ ಎನ್ನುವ ಹಾಗೆ ಮಾತನಾಡುತ್ತಿದ್ದೇನೆ. ರಸಿಕರಿಗೆ ಇಷ್ಟವಳಿದ್ದಾರೆ ಮಾಡುವುದೇ ಅಭ್ಯಾಸ.
ನಿನ್ನ ರೆಕ್ಕೆಯನ್ನು ಕತ್ತರಿಸುವಾಗ ಯಾರು ತಲೆ ತರಲು ಮಾತನ್ನು ಕಡೆಗಣಿಸಿದಂತೆ ಹೇಳುತ್ತೀಯಾರೆ ನಿನಗೆ ಮೀರಿ ಅಧರ್ಮದ ಆದಿಯಲ್ಲಿ ರಕ್ಕಸರು ಯಾವಾಗ ಧರ್ಮದ ಮಾತನ್ನು ಅನುಸರಿಸುತ್ತಾರೆ ಒಂದು ಹೇಳಬಾರದು ಸುರಪ್ಪನು ಹೇಳಿದಂತೆ ಎಲ್ಲರ ಕೇಳಲಿಂದ ಮಾಡಿದ್ದು ಯಮನವರಿಗೆ ಸ್ವಲ್ಪ ಒಳ್ಳೆಯ ವಿಷಯ ಪಕ್ಷದ ದೇವತೆಗಳು ಸುಮವೃಷ್ಟಿಯನ್ನೇ ಎತ್ತುತ್ತಿದ್ದಾರೆ. ಇದು ಏನು ನಮ್ಮವರಿಗೂ ತಿಳಿಸಬೇಕಾಗಿದೆ. ಅದಕ್ಕೆ ಬೇಕಾಗಿ ಅಕ್ಷರ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ಮತ್ತೆ ಏನು ಅಮ್ಮ ಎಂಬಂತ ವಚನ ಇನ್ನೊಮ್ಮೆ ಹೇಳು ಅಮ್ಮ. ಇಂದಿನ ದಿವಸ ಈಗಷ್ಟೇ ಅದೇನು ಹೇಳಿದೆ ಅಲ್ಲ, ಇಂದಿನ ದಿವಸ ಅಷ್ಟೇ ಹುಚ್ಚುಬಾಯಿಯನ್ನು ನೇರವಾಗಿ ನನ್ನ ಅಂತಃಪುರವನ್ನು ಪ್ರವೇಶಿಸಿ ನಿನ್ನನ್ನು ಇದುವರೆಗೆ ನಾನು ಕಂಡಗಳಲ್ಲ ಇಂದ ಪರಿಚಯ ನೇರವಾಗಿ ನನ್ನ ಹೆಸರಲ್ಲಿ ಕರೆಯುತ್ತಿರುವೆ. ಯಾಕೆ ಕರೆಯಿಲ್ಲ? ನಿನ್ನ ಪರಿಚಯವನ್ನು ನನಗೆ ಸಿಗಲಿಲ್ಲ. ಏನು ಏನ ಏನು ಆ
ಹೇಳ ಏನು ಬಿಸಿಲಿನಲ್ಲಿ ಏನು ಬೇಕು ಬರಲಿಲ್ಲ ಅದೇ ನೀವು ಹೇಳಿದ್ದೀರ ಏನು ಹೇಳಿ ನಿನ್ನ ಪರಿಚಯ ಸಿಗಲಿಲ್ಲ ಅಂತ ಹೇಳು ಅದೇ ನಿಮ್ಮ ಬಾಯಿಂದ ಹೆಸರು ಬರಲಿಲ್ಲ ಅಂತ ಹೇಳಿ ಏನು ಒಂದು ಶಬ್ದ ಇಟ್ಟಿದರೆ ಚಪ್ಪಂಡು ಏನು ಏನ ಮತ್ತುಂಟಾ ಅದನ್ನೇ ಮೊದಲಿಗೆ ಬರಬೇಕು ಅಂತ ಹೇಳಿ ಏನು ಅದು ಏನು ಮುಂದುವರಿಸು ಯುದ್ಧಕ್ಕೆ ಹೋದರು ಯುದ್ಧಕ್ಕೆ ಹೋದರು ಓಹೋ ನೀನು ನಮ್ಮವರೊಂದಿಗೆ ಹೋದವನ ಯುದ್ಧಕ್ಕೆ ಬಹಳ ಹತ್ತಿರ ಆಗ್ತದೆ ನೀನು ಹೇಳಿದ್ದೀರ ಗುರುವಿನ ಮತ್ತೆ ಯುದ್ಧಕ್ಕೆ ಓ ನಮ್ಮವರ ಜೊತೆಯಾಗಿ ಹೋದವನಿಂದ ನಾನು ಅದೆಷ್ಟೋ ದಿವಸಗಳಿಂದ ನನ್ನಲ್ಲೇ ಆಲೋಚನೆ ಮಾಡುತ್ತೇನೆ ದೇವಲೋಕಕ್ಕೆ ಯುದ್ಧಕ್ಕೆ ಹೋದಂತಹ ನನ್ನವರು ಇದುವರೆಗೆ ಬರಲಿಲ್ಲ ಯಾವುದೇ ಸಂದೇಶವೂ ನನಗೆ ಬರಲಿಲ್ಲ ಏನಾಯ್ತು ಅಮ್ಮ ಏನು ಏನ ನೋಡ್ಬೇಕಮ್ಮ ಮತ್ತು ನನ್ನನ್ನೇ ನನ್ನ ಮುಖವನ್ನೇ ನನಗೆ ಕಣ್ಣಲ್ಲಿ ಕೊಡಬೇಕಾಗುವುದು ಇನ್ಯಾವುದನ್ನು ನೋಡುವುದು ಅಲ್ಲೇ ಹೌದೇ ಹುಚ್ಚು ಮಾತಾಡ್ತಾನೆ ನಾನು ಹೇಗೆ ನೋಡುದು ಹೋದದ್ದು ನೀನಲ್ಲ ಹೌದು ನಾನು ಹೇಳುವುದು ಅಮ್ಮ ಹೋಗಿ ನೋಡುವಾಗ ಅಮ್ಮ ಅಲ್ಲಿ ಹೆಬ್ಬಾಗಬೇಕಿತ್ತಮ್ಮ ಹೆಬ್ಬಾಗಿ ಚಂದ ಇರಲೇಬೇಕು ದೇವಲೋಕದಲ್ವಾ ಹೋಗಿ ನೋಡುವಾಗ ಅಮ್ಮ ಎಂತಹ ಅದ್ಭುತ ಎಂತಹ ಅದ್ಭುತ ಮುಂದಕ್ಕೆ ಸಾಧ್ಯವೇ ಇಲ್ಲ ಹಂಗೆ ಹೌದೌದು ಏನಾಯ್ತು ಮತ್ತೆ ಬಂದಿದ್ದೀಯ ಯಾಕೆ ಏನದು ಯುದ್ಧಕ್ಕೆ ಹೋದವರು ಅವರನ್ನು ಉಪಚರಿಸಲೇಬೇಕು ಧರ್ಮ ಮಾಡಬೇಕು
ಬಂದಿದ್ದಾರೆ. ಹಾ, ಹಾ. ವಿಚಾರಣೆಗೆ ಮೊದಲು ಬಂದದ್ದು ಯಾರು ಗೊತ್ತಾ? ಯಾರು? ಅಗ್ನಿ. 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 ಹಾ. ಹಾ, 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 ಹಾ. ಮೊದಲು ಬಂದದ್ದು ಅಗ್ನಿ. ಹಾ, ಏನಾಯ್ತು? ನೋಡಿದ. ಹಾ, ನೋಡಿ. ಒಂದೇ ಒಂದು ಕೊಟ್ಟದ್ದು ನಿಮ್ಮ ಗಂಡ. ಮುಂದೆ ಕೊಟ್ಟದ್ದು ಸಾಕು ಅವರಿಗೆ. ಹಾ. ಹಾ. ಎಲ್ಲಿ ಓಡಿದ್ರು ಅಂತ ಗೊತ್ತಿಲ್ಲ. ಅಲ್ಲಿಗೂ ಸಿಕ್ಕಿತು. ಹಾ. ಅವ ಹೋಗಿದ್ನು. ಹಾ. ಆಮೇಲೆ ತಿರುಗಿ ನೋಡ್ತಾನೆ ಅಮ್ಮ. ಏನು? ಎರಡು ಹಿಂದಿಂದ. ಹಿಂದಿನಿಂದ. ಹಾ. ಯಾರು? ವಾಯು. ಹಿಂದಿನಿಂದ ಬರುವಾಗ ಯಾರು? ಹಿಂದಿನಿಂದ ವಾಯು. ವಾಯು ಬಂದದ್ದು. ಹಾ. ಹಾ, ಏನಾಯ್ತು? ಎಲ್ಲಿಂದ ಬಂದರೆ ಹೀಗೆ ಬಂದದ್ದು ಹೀಗೆ ಹೋಗುದು. ಮತ್ತೆ ಅಲ್ಲಿಗೆ ಹಿಂದೆ ಹೋಗುದು. ಹಾ, ಮುಂದೆ ಯಾರೆಲ್ಲ ಬಂದರು? ಆಮೇಲೆ ಹೊರಗೆ ಬಂದ. ವರುಣ ಬಂದ. ಹಾ. ಹೊರಗೆ ಹೋದ. ಹಾ. ಆಮೇಲೆ ಕುಮಾರ ಬಂದ. ಹಾ, ಹಾ, ಉತ್ತರ ದಿಕ್ಕಿನ ಒಡೆಯ ಕುಬೇರ. ಹಾ, ಕುಬೇರ. ಕುಬೇರ ಇದೆ ಒಂದು ಗೊತ್ತು. ಹಾ, ಅವನು ಓದಿದ. ಹಾ. ಆಮೇಲೆ ನೋಡ್ತಾನೆ ಅಮ್ಮ. ಏನಾಯ್ತು? ನೀರಲ್ಲಿ ಬಂತು. ಯಾವ್ದು? ನೀರಲ್ಲಿ ಬಂತು. ಹೌದಾ? ಹಾ. ನಿರುದ್ದಿ. ನಿರುದ್ದಿ ಓದಿದ. ಅದು ಬಂಧನಲ್ಲ. ನೋಡುವುದಕ್ಕೆ ಹೇಗೆ ಓದಿದಂತ ಗೊತ್ತು. ನೋಡಿ ನೀವು ಸುಮ್ಮನೆ. ಹೌದಮ್ಮ. ಅವನನ್ನು ಓಡಿಸಾಯಿತು. ಹಾ. ಆಮೇಲೆ ಓಡಿಸಿದ ನೋಡುವಾಗ ಅಮ್ಮ. ಹಾ, ಹೀಗೆ ನೋಡ್ತೇನೆ ದೂರದಲ್ಲಿ ಕಾಣ್ತಾ ಉಂಟು. ಅಲ್ಲಿಯ ಒಡೆಯ ಯಾರು? ಸೂರಪ್ಪ. ಓಹೋ, ಸುರಪಾಲ. ಹಾ, ಹಾ. ಅದು ಹೇಗೆ ಹೇಗೆ? ಅಧ್ಯಾಯವನ್ನು ಹೇಳಿ ಐರಾವತವನ್ನು ಕೈಯಲ್ಲಿ ಇಟ್ಕೊಂಡು. ಹಾ. ಸುಮ್ಮನಿಲ್ಲ. ಐರಾವತವನ್ನ ಏರಿ ವಜ್ರಾಯುಧವನ್ನ ಕೈಯಲ್ಲಿ ಹಿಡಿದುಕೊಂಡು. ಹಾಗೆ ಹೌದು. ಅತಿಕ. ನಿಮಗೆ ಮಾತ್ರ ಅಲ್ಲ. ಹಾಗೆ ಹಾ, ಹೇಳು. ಅವನು ಒಂದು ಟಿವಿ ನೋಡ್ಬೇಕು ತಮ್ಮ. ಹೌದಾ? ನೀನು ನೋಡ್ತಿದ್ಯಾ? ನೀನು ಹೇಳಿದ್ಯಾ? ಅಲ್ಲ ಅವನ ನೀವಿ, ಹಾ. ಗಾಂಭೀರ್ಯ, ಘನತೆ. ಹಾ. ನೋಡುವಾಗ ಹಾ. ನಮ್ಮವರಿಗೆ ಉಲ್ಲಾಸವಾಯಿತು. ಹಾ. ಹಾ. ಉಲ್ಲಾಸವೊತ್ತಿಗೆ ಸಿಟ್ಟು ಒಟ್ಟಿಗೆ ಬಂತು. ಸಿಟ್ಟು. ಒಳ್ಳೆ ಬೇಕು. ನೋಡಿದ್ಯಾರನ್ನು ಹೇಳು. ಹೌದು. ಸೂರಪ್ಪನನ್ನು ನೋಡಿದಾಗ ಸುರಪಾಲನನ್ನು ನೋಡಿದವಾಗ ನಮ್ಮವರಿಗೆ ಸಿಟ್ಟು ನೆತ್ತಿಗೆ ಏರಿದೆ. ಹೌದು. ಹಾ. ಅವರದ್ದೇ ಪಡ ಏನಾಯ್ತು? ಶುರುವಾಯಿತು. ಪ್ರಾರಂಭವಾಯಿತು. ಹಾ. ಏನು? ಯುದ್ಧ. ಹಾ, ಹಾ, ಹಾ. ಪ್ರಾರಂಭವಾಯಿತು. ಹಾ. ಸೂರಪ್ಪನಿಗೆ ಒಂದೇ ಒಂದು ಪಟ್ಟು ಬಟ್ಟಲು. ಕೈ ಬೀಸುವಾಗ ನಿನಗೆ ಕಂಡೆ ರೆಕ್ಕೆಯಲ್ಲಿ ಇರುತ್ತಾ? ಅಲ್ಲಿಂದ ನಾವು ಇಲ್ಲಿ ಹೇಳುವಾಗ ನಡುವೆ ಅಂತರ ಇರುತ್ತೆ. ಯಾಕಂದ್ರೆ ಅದು ನನ್ನ ರಾಮನ ರಾಜ. ಅವನನ್ನ ಹಾಗೆ ಅಂತಿ ಬದುಕಿ ಕೈ ಬೀಸುವಾಗ ನೋಡ್ಬೇಕು ನೀವು. ಅಲ್ಲ ಅವನು ಕೊಟ್ಟದ್ದು ನನಗೆ. ಏನೇ ಇರಲಿ ನಿನ್ನ ಭಾವನೆಯನ್ನು ನಾನು ಮೆಚ್ಚಿದ್ದೇನೆ. ಮುಂದೇನಾಯ್ತು? ಇನ್ನು ಇಂಥದ್ದು ಸೂರಪ್ಪ ಇಲ್ಲ. ಒಂದು ಬೆಟ್ಟು. ಮುಂದೆ ಸಾಕವನಿಗೆ ಮತ್ತೆ ನಿಮ್ಮ ಕಣ್ಣ ಮಟ್ಟಕ್ಕೆ ನಾನೇ ಹೇಳ್ಕೊಳ್ತಿಲ್ಲ. ಅದು ನನಗೆ ಮಾತ್ರ ಅದು ನಿಮಗೆ ನಿಮ್ಮ ಕಣ್ಣ ಮಟ್ಟಕ್ಕೆ ನಿಮಗೆ ಗೊತ್ತಿಲ್ಲ ಮತ್ತೆ ನನಗೆ ಗೊತ್ತಿಲ್ಲ. ಹಾಗೆ ಒಂದೇ ವ್ಯಕ್ತಿಗೆ ಅವ ಹೋಳಿದ. ಅವ ನೋಡಿ ಹೋದ. ನಂತರ ದೇವಲೋಕದಲ್ಲಿ ಯಾರೂ ಇಲ್ಲ. ಬರಿದಾಯಿತು ದೇವನ. ದೇವಲೋಕದಲ್ಲಿಗಾಯಿತು. ಹಾ, ಮುಂದೆ ಮುಂದೆ ಏನಾಯ್ತು ನೋಡುವಾಗ ನಿಮ್ಮವರು ಪಟ್ಟಗಳಿದ್ದಾರೆ. ಪಟ್ಟ ಸಿಂಹವೇಶ್ವರವನ್ನೇ ಇದ್ದಾರೆ. ಹಾ. ನಿಮ್ಮವರು ಆಡಳಿತ ಹೋದದ್ದೇ ಬೇಡ. ಏನಾಯ್ತು? ಬರುವುದೇನಾಯ್ತು? ಅದೇ ನೀವು ಹೋದದ್ದು ಹೇಳ್ತೀರ. ಸಿಂಹಾಸನವನ್ನು ಏರಿದ್ದೇ ತಡ. ಹಾ. ಹಾ. ಸಿಂಹಾಸನವನ್ನು ಏರಿದ್ದೇ ತಡ. ಎಲ್ಲಿಂದಲೂ ಗೊತ್ತಿಲ್ಲ. ಹಾ. ಜೈಲಾಗಲಿ ಜೈಲಾಗಲಿ ಜೈಲಾಗಲಿ. ಸತ್ಯವರು ಹೇಳ್ತಾರೆ. ಸತ್ಯವರು ದೇವರಿಗೆ ಅಲ್ಲ ಅಲ್ಲಿಯ ಜಯವಾಗಲಿ. ನಿಮ್ಮವರಿಗೆ ಜಯಘೋಷ. ಹೌದು. ಹಾ. ಇನ್ನು ಹಾಕ್ಬೇಕು. ನಾನು ನೋಡಿದ್ದೀನಿ. ನೋಡುತ್ತದೆ. ಹಾ. ಆಮೇಲೆ ನೋಡ್ತೇನೆ ಅಮ್ಮ ಈ ಸಂತೋಷಕ್ಕೆ ಮಾಡುತ್ತೇನೆ ಕಾರ್ಯಕ್ರಮ. ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತ. ಸಾಂಸ್ಕೃತಿಕ ಕಾರ್ಯಕ್ರಮ. ಹೌದಾ? ಹಾ.
ಏನು ಎಲ್ಲ ಹಾಕಿದ್ರೆ ಅದರೊಟ್ಟಿಗ ಅದೇ ಅಪ್ಸರಾಂಗಣೆ. ಅದು ಅಲ್ಲಿಯ ಅಪ್ಸರಾಂಗಣೆಯ ಕಂಬೆ ಯಾರು? ಕಂಬೆ ರಂಬೆ. ಆಮೇಲೆ ಉರ್ವಶಿ. ಮೇಣದ ಮೇನಕ್ಕೆ. ಮತ್ತೆ ಮಂಜಾಲಿ ಮಂಜುಗೋಡು. ಆಮೇಲೆ ಆರಂಭ. ನಿಮಗೆಲ್ಲ ಇನ್ನೊಬ್ಬರ ಪರಿಚಯ ಇಲ್ವಾ? ಆ ಶ್ರೀಕಾಂತನವರು ಪರಿಚಯ ಅವರ ಪರಿಚಯ ಬಿಡು. ಅಪ್ಪನ ನೋಡ್ಬೇಕಿತ್ತಮ್ಮ ಎಂತ ಚಂದ ಗೊತ್ತಂತ ಹೌದೇ? ನಾನು ನೋಡಿದ್ದೇನೆ ಹೇಗೆ ಒಮ್ಮೆ ತೋರಿಸಿ. ಹೌದಾ ಪ್ರದರ್ಶನಕ್ಕೆ ಉಂಟಾ? ಹೌದಾ? ರುಚಿಗೆ ನೋಡ್ಬೇಕಿತ್ತಮ್ಮ ಹೀಗೆ ಈಗ ಸಂತೋಷದಲ್ಲಿ ಇವಾಗ ಅಮ್ಮ ಎಲ್ಲಿಂದ ಗೊತ್ತೇನಮ್ಮ ಎಂದಿನಂತ ಗೊತ್ತಿಲ್ಲ ಅಂತ ಹೇಳಿ ನೀನೇ ಹೇಳ್ಬೇಕು. ನಾನು ಎಲ್ಲಿದ್ದೆ? ಏನ ಎತ್ತಮ್ಮ ಒಂದು ಅನುವಂತ ಸಂದರ್ಭ ಆಗುತ್ತೆ. ಏನು ಅಂತ ಹೇಳ್ಬೇಕು. ಅಡಬಾರ್ದು ನಗದೆ ಹೇಳ್ಬೇಕು. ಹೌದಾ ಮತ್ತೆ ಗೆದ್ದದಲ್ಲ. ಆಯ್ತು ಅಮ್ಮ ಇನ್ನು ನಿಲ್ಲು. ಸಮಾಧಾನ ಸಮಾಧಾನ. ಹಾಗೆಯಲ್ಲಿ ನಾವು ಆತ್ಮ ದುರಾಹತ ಮಂದಹಾಸ ಅಟ್ಟಹಾಸ. ಈ ಮಂದಹಾಸಕ್ಕೆ ಮಹಾತ್ಮನಿಗೆ ಯಾವ ಕಾಲ? ಎಷ್ಟೊಂದು ಸಂತೋಷದಲ್ಲಿ ಇವಾಗ ಅಮ್ಮ ಇಲ್ಲಿ ನಂತ ಬರ್ತಿಲ್ಲ ಈಗ ಹೋಗ್ತೇನೆ ಹೇಳಿಂದ ಹಾರಾಡಿಯವ ಹಾರಾಡುತ್ತವನ್ನ ಯಾರಂತ ನನಗೇನು ಗೊತ್ತಿಲ್ಲ ಹಾರಾಡಿಕೊಂಡು ಬಂದು ಓಡಿಸಿ ಮಾತ್ರ ಗೊತ್ತಿಲ್ಲ ಒಂದೇ ಎಲ್ಲಿ ನಂತ ಗೊತ್ತಿಲ್ಲ ಒಂದೇ ಗಟ್ಟಿಗೆ ನಿಮ್ಮವರು ಹೀಗೆ ಅಂತ ಹೀಗೆ ನಾನೇ ರೀತಿಯಿಂದ ನೋಡ್ತೇನೆ ಮತ್ತೊಂದು ಅಲ್ಲಿಂದೆ ಈಗ ಎರಡು ಬರುವಾಗ ಎಲ್ಲರೂ ಹೇಳ್ತಾರೆ. ನಾಲ್ಕು ಗೊತ್ತಿಲ್ಲ ಯಾರಿಗೆ ಅವರಿಗೆ ಬಂದವನಿಗೆ ಎಲ್ಲಿಂದ ಹೋಗುವುದು ಯಾಕೆ? ಹೀಗೆ ಮತ್ತೆ ಮೂರನೇ ಸಲ ನೋಡ್ತೇನೆ ಅಮ್ಮ ಒಂದು ಕೊಟ್ಟು ಯಾರು ಬಂದವ? ನಿಮ್ಮವ್ರು ಕೆಲ ಇನ್ನವರು ಕೆಳಗೆ ಬಿಡ್ತಾರೆ. ಈಗ ನೋಡಿದಮ್ಮ ನೋಡಲೇಬೇಕಾದ್ರೆ ನೀವು ಜೊತೆಗೆ ಹೋಗಲ್ಲ. ಹೌದು ಹೀಗೆ ನೋಡ್ತೇನಮ್ಮ ನಿಮ್ಮ ಇಷ್ಟು ಉತ್ತವರ ಎಂತ ಮಾತುಗಳನ್ನು ಆಡುತ್ತೀನಿ? ನಾನಿಗೆ ಯಾವ ಮಾತುಗಳನ್ನು ನೀನು ಆಡಬೇಕು? ನೇರವಾಗಿ ಆಡು. ನಾನು ಹೀಗೆ ನೋಡುವ ಉಂಟಲ್ಲ ನನಗೆ ಇಷ್ಟು ಹೊರಗೆ ಬಂತೆ ಆದ್ರೂ ನಾನು ಆಚರಣೆ ಮಾಡಿದ್ದು ಏನು ಗೊತ್ತುಂಟ ಎಲ್ಲಾದ್ರೂ ಮಲಗಿ ಊಟ ಮಾಡಬೇಕು ಹೌದಾ ಮಲಗಿ
ನಮ್ಮ ನಿಮ್ಮವರಿಗೆ 3 ಸಾರಿ ಹೌದು. ಮತ್ತೆ ನೋಡ್ತೇನೆ ನಿಮ್ಮವರಿಗೆ ಛಾಯ ಬರಲೇ ಇಲ್ಲಮ್ಮ. ಹೌದಮ್ಮ. ಹೋಗಿ ಕೈ ಇಟ್ಟು ನೋಡ್ತೇನೆ ಅಮ್ಮ, ನಿಮ್ಮವರು ಚಂಡೆ. ತ್ರಿಭುವನ ಮಲ್ಲನಾಗಿ ನಾನು ಬೆಳೆಯುತ್ತೇನೆ ಅನ್ನುವುದಾಗಿ ನನ್ನೆಯಲ್ಲಿ ಸರಸದ ಮಾತುಗಳನ್ನು ಆಡಿ ಹೋದಂತಹ ನನ್ನವರು ಮತ್ತೆ ನನ್ನವರ ಮುಖಾರವಿಂದವನ್ನು ನೋಡುವಂತಹ ಭಾಗ್ಯ ನನ್ನ ಪಾಲಿಗೆ ಬೇಕು. ಅದೆಷ್ಟೋ ಸಮಯಗಳಿಂದ ನನ್ನವರ ಜೊತೆಗಾಗಿ ಕ್ಷಣ ಕ್ಷಣವು ಅನುದಿನವು ಜೊತೆಯಾಗಿ ಜೀವನವಾದ ಪಯಣವನ್ನು ಬೆಳೆಸಿದವರು ಇದುವರೆಗೆ ನನ್ನ ಕಣ್ಣಲ್ಲಿ ಒಂದಿಷ್ಟು ನೀರನ್ನು ಹರಿಬಿಟ್ಟವರಲ್ಲ ಆ ನನ್ನವರು ದಿವಸ ನನ್ನನ್ನೇ ಬಿಟ್ಟು ಹೋಗಲ್ಲ. ಅವರನ್ನ ಆಗಲಿ ನಾನು ಬದುಕುವುದಾದರೂ ಹೇಗೆ ಅಲ್ಲ, ಈ ಮಾತುಗಳನ್ನು ಹೇಳುವುದಾದರೂ ಯಾರೊಟ್ಟಿಗೆ ಅವರೊಟ್ಟಿಗೆ ನಾನು ಕಳೆದುಕೊಂಡಿದ್ದೇನೆ ನಿಜ. ಆದರೆ ಕಣ್ಣೀರನ್ನೇ ಹರಿಸುತ್ತಾ ಮುಂದುವರಿದೆ ಎಂದಾದರೆ ಈ ಕಣ್ಣೀರಿಗೆ ಕಾರಣಕರ್ತರಾದವರಿಂದ ಅವರಿಗೆ ತಕ್ಕದಾದಂತಹ ಜಾಸ್ತಿಯನ್ನು ಮಾಡಲೇಬೇಕು. ಆದುದರಿಂದ ಅಷ್ಟು ಫಲ ಇನ್ನೇನಿಲ್ಲ. ಏನು ಮಾಡುವುದು? ನಿಜ, ನನ್ನ ಮಗನಾಗಿರ್ತಕ್ಕಂತಹ ನರಳ ಮಹಿಷನಿದ್ದಾನೆ. ಆತನನ್ನೇ ಬರ ಹೇಳಿ ಅವರಿಗೆ ತಕ್ಕದಾದಂತಹ ಶಾಸ್ತಿಯನ್ನೇ ಮಾಡಬೇಕು. ದೇವತೆಗಳೇ, ದಿಕ್ಪಾಲಕರೇ, ಹೊರಗಡೆ ಸಾಚರಿಸಿದ್ದರೆ ಆಲಿಸಿ ಆಲಿಸಿ ಈ ಮಾಲಿನಿ ಆಡುವಂತಹ ಮಾತುಗಳನ್ನು ಆಲಿಸಿ ಮುರುಗಲಿ ಕಿವಿಯೊಳಗಡೆ ಕೆಳಗಿರಲಿ. ಇಲ್ಲ ಮೆಹದಿಯ ವಿಧಾನಕ್ಕೆ. ಆದರೆ ನನಗೆ ನನ್ನವರಾಗಿರತಕ್ಕಂತಹ ಮರಣಕ್ಕೆ
ಸರಿಯಾಗಿರ್ತಕ್ಕಂತಹ ಪ್ರತಿಯೊಂದು ಬರ್ತಲೇಬೇಕು. ಆದುದರಿಂದಲೇ ನಿಮಗೆಲ್ಲರಿಗೂ ಬುದ್ಧಿ ಕಲಿಸುವುದಕ್ಕಾಗಿ ನನ್ನ ಮಗನಾಗಿರತಕ್ಕಂತಹ ಶೂರ ಧೀರನಾಗಿರತಕ್ಕಂತಹ ಆಟದ ಬಯಲಿಗೆ ಆಟವನ್ನಾಡುತ್ತಾ ಇದ್ದಾನೆ. ಮನೆಗೆ ಕರೆಸಿ ಅವನಿಗೆ ವಿಚಾರವನ್ನು ತಿಳಿಸುತ್ತೇನೆ. ಮಗನೇ ಮಹೇಶ, ಮಗನೇ ಮಹೇಶ, ಮಗನೇ ಮಹೇಶ.
ಎಂದಿನಂತೆ ಬೇರೆಯವರಿಗೆ ಉಣ್ಣಾವಣೆ ಹಾಡುವಂತಹ ಸಮಯ. ಮಗನೇ ಮಹಿಷ ಎಂಬಂತಹ ಕರೆಯನ್ನು ಹಾಕಿದರಮ್ಮ. ಓಡಾಡಿ ಬಂದೆ ಮಗನೇ, ಏನನ್ನು ನೋಡುತ್ತಿದ್ದೇನೆ. ನನ್ನವನ್ನು ನೋಡಲು ನಾನು ಬರುವಂತಹ ಹೊತ್ತು ತಿಂಡಿ ತಿನಿಸುಗಳನ್ನು ಹಿಡಿದು ನನ್ನನ್ನು ಅಪ್ಪಿ ಮುದ್ದಾಡುತ್ತಿದ್ದಳು. ಆದರೆ ಇಂದು ನನ್ನನ್ನು ನೋಡಿ ನಾನಾಕಾರದಂತಹ ಕಥೆಗಳನ್ನು ತಿಳಿಸುತ್ತಿದ್ದೇನಮ್ಮ. ಏನಾಯ್ತಮ್ಮ? ಕಾರಣ ಏನಮ್ಮ? ಏನಮ್ಮ ಏನಾಯ್ತು? ಸಮಾಧಿಗಳು, ದೇವತೆಗಳು, ಸುರರು, ಕರರು, ಕಿನ್ನರರು, ಪುರುಷರು, ಯಾರಿಂದ ಕಷ್ಟ ಬಂದಿದ್ದಮ್ಮ ತಿಳಿಸಮ್ಮ. ಏನಾಯ್ತು?
ವಿಚಾರವನ್ನು ಕೇಳಿದ ತಕ್ಷಣ ನನ್ನಲ್ಲಿ ಉತ್ತಮವಾದ ಕೇಳುತ್ತಿದೆಯಮ್ಮ. ತಡ ಮಾಡುವುದಲ್ಲ, ಸಕಲಕ್ಕೆ ದಾಳಿ ಮಾಡುತ್ತೇನೆ. ಕೊಂದು ಬಿಡುತ್ತೇನಮ್ಮ. ಅವರನ್ನು ಕೊಲ್ಲುವುದು ನಿನಗೆ ಘನವಾದ ಕಾರ್ಯವಲ್ಲ. ಆದರೆ ಒಂದು ಯೋಚನೆ ಮಾಡಬೇಕಿಲ್ಲ. ಸುಮನಸರ ಪಕ್ಷ ವತಿಯಿಂದ ಬರುವವರು ಯಾರೋ ವನಜನಾಭ ಬರುವನು ಜೊತೆಗಾಗಿ ಅವರನ್ನ ಗೆಲ್ಲುವುದು ಅಸಾಧ್ಯವೇನು ಅಲ್ಲ. ನನಗದು ಬಹಳ ಕಷ್ಟದ ಕೆಲಸವಲ್ಲ. ಆದರೆ ವಿಧಿಯಿಂದಲೇ ಬೇಕಾದಂತಹ ವರದ ಬಲವನ್ನು ಪಡಬೇಕು. ನೇರವಾಗಿ ಘನಘೋರವಾಗಿರತಕ್ಕಂತಹ ಕಾಂತಾರವನ್ನು ಸೇರಬೇಕು. ವಿಧಿಯಿಂದ ವರದ ಬಲವನ್ನು ಪಡೆದೇ ಇದ್ದಾದರೆ ತ್ರೈಲೋಕ ವಿಭುವಾಗಿ ನೀನು ಮೆರೆಯುವುದು ಖಂಡಿತ. ಆಗಲಿ ಅಮ್ಮ, ನನ್ನ ಮಾತಿನಂತೆ ಕಾಂತಾರವನ್ನು ಸೇರಿಕೊಳ್ಳುತ್ತೇನೆ. ನಾವನನ್ನು ತ್ರಿಕಾಲಿಕ ಹೋವನ್ನು ಬೇಕಾದ ವರಗಳನ್ನು ಪಡೆದು ಬರುತ್ತೇನಮ್ಮ. ಮಗನೇ, ಬರುವಂತಹ ವೇಳೆಯಲ್ಲಿ ನಿನ್ನ ರಕ್ಷಣೆಗಾಗಿ ಸಂತೆಯ ಬಳಿಯಲ್ಲಿದ್ದಂತಹ ಪಟ್ಟದ ಕಟ್ಟಿ ಇದೋ ನಿನ್ನ ಕೈ ಬಿಟ್ಟಿದ್ದೇನೆ. ಹೋಗಿ ಬಾ. ಬೇಕಾದಂತಹ ವರಗಳನ್ನು ಪಡೆದವರಿದ್ದೇನೆ. ವಿಚಾರವನ್ನು ತಾಯಿಗೆ ತಿಳಿಸುತ್ತೇನೆ.
ಕಪ್ಪಟ್ಟಿ ಕರಿಯ ಕಪ್ಪಟ್ಟಿ. ಅವನ ಚಕ್ರದ ಕಾಲದಿಂದ ಗಿರಿ ಗುಹೆಗಳಲ್ಲಿ ಅಡಗಿಕೊಳ್ಳುವ ಅವಸ್ಥೆ ನಮ್ಮ ಈ ಕೈಕಾಲನ್ನು ನೋಡಿದೆಯಾ? ಗುಂಡರಿಸಿ ಹೋಗಿದೆ. ಏನು ಮಾಡುವುದೀಗ? ನಾಗರದಲ್ಲಿ ದಿಗಿತಗುಣನಾಗಿ ಮಹಿಷನೆಂಬುದವನವರು ಹುಟ್ಟಿದ್ದಾರಂತೆ. ಆತನು ಸಾಮಾನ್ಯನೇ? ಆತನು ಮರಣದಾಮನನ್ನು ಮೆಚ್ಚಿಸಿದ್ದಾನೆ. ಯೋನಿಗಳಿಂದಲೇ ಮರಣವಿಲ್ಲವೆಂದು ಹಾಗೆ ಆತನಿಗೆ ಬಲವು ಸಿಕ್ಕಿದೆ. ಅವನು ನಮ್ಮ ಈ ತಂಡಕ್ಕೆ ಸೂಕ್ತವಾದ ನಾಯಕ ಎಂದು ನಾನು ತಿಳಿದಿದ್ದೇನೆ. ಆದ್ದರಿಂದ ತಡಮಾಡಲು ಸರಿಯಲ್ಲ. ಹೆದರಬೇಡಿ, ಬನ್ನಿ, ಇತ್ತ ಬನ್ನಿ. ನಿಮ್ಮೆಲ್ಲರನ್ನು ನೋಡುವಾಗ ನಮ್ಮವರನ್ನು ಕಾಣುತ್ತಿದ್ದೀರಿ. ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಅಂಗಗಳೇ ಇಲ್ಲ. ಹೇಗಾಯಿತು? ಯಾರು ನೀವು? ಯಾರು ನೀವು? ನಮ್ಮ ಈ ಪರಿಸ್ಥಿತಿಗೆ ಕಾರಣವಿದೆ. ನಾವು ನಿಮ್ಮವರೇ. ಸ್ವರ್ಗದ ಮೇಲೆ ಆಸೆಯಿಂದ ನೇರವಾಗಿ ಸ್ವರ್ಗದ ದಾಳಿಯನ್ನು ಮಾಡಿದವರು. ಪೀಠವನ್ನೇರುವಂತಹ ಸಂದರ್ಭದಲ್ಲಿ ಆ ಕಪ್ಪಟ್ಟಿ ಕಾರ್ಯ ನಮ್ಮ ದೇಹಗಳ ಅಂಗಾಂಗವನ್ನು ಕಳೆದುಕೊಳ್ಳುವುದಲ್ಲ, ಗಿರಿ ಗುಹೆಗಳಲ್ಲಿ ಅಡಗಿಕೊಳ್ಳುವ ಪರಿಸ್ಥಿತಿ ಒದಗಿ ಬಂದಿದೆ. ಅಷ್ಟು ಮಾತ್ರವಲ್ಲ, ಆ ದೇವರುಗಳು ದೇವತೆಗಳೇ ಮಾಡುವುದು ಸರಿಯಲ್ಲ. ಬನ್ನಿ ಸ್ವಾಗತ. ¡Vamos!
ಅಮ್ಮ ದೇವಲೋಕಕ್ಕೆ ಮಹಿಷಾಸುರನ ದಾರಿಯಾಗಿದೆ. ಸೈನ್ಯವನ್ನು ಹಿಡಿದುಕೊಳ್ಳಿ, ನಿಮ್ಮ ವಾಹನ ಏರಿಕೊಳ್ಳಿ.
ನಮಗೆ ಬಂದವನು ವೈಶಾಖ್ಯ ಬಿಟ್ಟವರಾದರೆ ಯುದ್ಧವನ್ನು ಮಾಡಿ ಸಂಬಂಧದಲ್ಲಿ ಸಹೋದರ ನೀನು ಆದರೂ ಧರ್ಮಪೀಠವನ್ನು ಬಯಸಿ ಬಂದಿದ್ದೀಯ 100 ಯಜ್ಞಗಳನ್ನು ಮಾಡಿ ನಾನು ಈ ಪೀಠವನ್ನು ಇಲ್ಲೋ ಒಳ್ಳೆಯ ಮಾತನ್ನು ಹೇಳುತ್ತಾ ಇದ್ದೇನೆ. ನಿನ್ನ ತಂದೆಯನ್ನು ತೋರಿಸಿದ್ದೇನೆ. ಮುಂದೆ ಬಂದೆ ಅಂತಾದರೆ ನಿನಗೂ ಅದೇ ದಾರಿ ತೋರಿಸಿದರೆ ಎಚ್ಚರಿಕೆ. ಸಾಧಕನಿಗೆ ಮುಂದೆ ಸ್ವರ್ಗದಲ್ಲಿ ನಮ್ಮ ಅಧಿಕಾರ ದರ್ಪಣ ಮಹಿಷಾಸುರ ಯಾರಲ್ಲಿ ಸೂರ್ಯ ಓಡ್ತಾ ಇದ್ದಾರೆ. ನಮ್ಮ ಆಜ್ಞೆ ನಡೆಯತಕ್ಕದ್ದು ಯಾರು ಬ್ರಹ್ಮದೇವ ನಮ್ಮ ಪಂಚಾಂಗ ಬರ್ತೀವಿ ಅದಲ್ಲ ನಮ್ಮ ಮೊದಲ ಅಧಿಪತಿ ಎಲ್ಲರೂ ದೇವತೆಗಳು ಸಿಕ್ಕಾಪಟ್ಟಾಗಿ ಓಡಿದಾರಲ್ಲ ಏನು ಮಾಡ್ತಾರೆ ಅಂತ ಕಾದು ನೋಡುವ ಮುಂದೆ ತಪ್ಪಿದ್ದೇ ಇಲ್ಲ. 100 ಯಾಗಗಳನ್ನು ಮಾಡಿ ಹೇಳಿದಂತಹ ಈ ಪೀಠಕ್ಕೆ ಆ ರಕ್ಕಸರಿಂದ ಬಾಧೆ ತಪ್ಪಿದ್ದೇ ಇಲ್ಲ ಎಂದು ಕೂಡ ಮಹಿಷಾಸುರನೆಂಬವ ಬಲಾಢ್ಯಗೊಂಡಿದ್ದಾನೆ. ನಮ್ಮನ್ನು ಹೆಸರಿದ ಹಾಗೆ ಓಡಿಸಿದ್ದಾನೆ. ಉಭಯ ಘೋರಗಳಲ್ಲಿ ನಾವು ತಿರುಗಾಡುತ್ತಾ ಇದ್ದೇವೆ. ನಮ್ಮ ಈ ಸ್ಥಿತಿಗೆ ಕಾರಣ ಯಾರು? ಆ ವಿಧಿ. ಹಾಗಾದರೆ ವಿಧಿಯಲ್ಲಿ ನಮ್ಮ ದೂರ ನಿಂತ್ಕೋಣ. ನಡೆಯಿರಿ ನಡೆಯಿರಿ.
ಇದ್ದೇನೆ. ಎದ್ದೇಳಪ್ಪ, ಶುಭವಾಗಲಿ. ಈಗಿಂದಲೇ ಹೊರಬಲವನ್ನು ಮಾಡಿದಂತಹ ವೈಶಾಖ್ಯನು ಅತಿ ಬಲಾಢ್ಯನಾಗಿದ್ದಾನೆ, 3 ಲೋಕಕ್ಕೂ ಕಂಟಕನಾಗಿದ್ದಾನೆ. ನಮ್ಮನ್ನು ಹೆಸರಿಲ್ಲದಾಗೆ ದೇವರನ್ನು ಓಡಿಸಿದ್ದಾನೆ ಪ್ರಭು. ಆನರಷ್ಟನನ್ನಾಗಿ ಮಾಡಿದ್ದಾನೆ. ಆತನು ಅದೇ ಆಗಬೇಕು. ಏನಾದರೂ ಒಂದು ಸುರಪಾಲ, 33 ಕೋಟಿ ದೇವತೆಗಳನ್ನು ಸೇರಿಸಿಕೊಂಡು ಬಂದಿದ್ದೆ. ಸ್ವರ್ಗದಲ್ಲಿ ನಿನಗಿರತಕ್ಕಂಥ ಸ್ಥಾನಮಾನ ಇವತ್ತಿಗೆ ವೈಶಾಖನ ಪಾಲಾಗಿದೆ ಅನ್ನೋದಾಗಿ ಚಿಂತೆಗೊಂಡದ್ದು. ಆದ್ರೆ ವರ ಕೊಟ್ಟದ್ದು ಹೌದು, ನಾನು ಅನುಗ್ರಹಿಸಿದ್ದೇನೆ. ಆದ್ರೆ ಕೊಟ್ಟ ವರವನ್ನು ಮರಳಿ ಪಡೆಯಲಿಕ್ಕೆ ಸಾಧ್ಯ ಇಲ್ವಲ್ಲ. ಒಂದು ಸಹಾಯ ಉಂಟು ನನಗೆ. ಆದರೆ ನಾವೆಲ್ಲರೂ ಸೇರಿ ಮಾಧವ ಇದ್ದಲ್ಲಿಗೆ ಹೋದ ವೈಕುಂಠಕ್ಕೆ ಹೋದ. ವೈಶ್ಯವಾದೆಯನ್ನು ವಿವರಿಸುವ ಬಗ್ಗೆ ಯೋಚಿಸುತ್ತಾ ಇದ್ದೇನೆ. ಹೌದು, ಶಿಕ್ಷಕ ಶಿಕ್ಷಣ ರಕ್ಷಕರಾಗಿ ಐದಲ್ಲಿಯವರಾಗಿ ಬರೆಯುವ ದೊಡ್ಡವರಗಳ ಏನಾರಿ ಜಗದೀಶರಿಯಂತೆ ಗೊತ್ತಾಗ್ತದೆ. ಆದರೆ ಮಹಿಷ ಮರಣ ಅಂತ ಅವರನ್ನು ಪಡೆದಿದ್ದಾನೆ. ಅದು ಕಾಣಕಾಂತಲ್ಲ ಚಂದ್ರಕಾಂತ ಶಿಲೆ, ಅದಕ್ಕೆ ಕುಳಿತು ದುಷ್ಟನ ವಧೆಯಾಗಿದೆ. ಹಾಗೆ ಹರಿಯಿಲ್ಲ. ಆಮೇಲೆ ಕೈಲಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಹರವೂ ಇಲ್ಲ. ಹಾಗಾಗಿ ಸಿಕ್ಕಿದಂತಹ ಸಂದರ್ಭದಲ್ಲಿ ನೀವೇನು ಚಂದ್ರಕಾಂತ ಶಿಲೆಯಲ್ಲಿ ಅಗತ್ಯವಾಗಿ ಕುಳಿತುಕೊಂಡು ಲೋಕದ ಉದ್ಧಾರಕ್ಕಾಗಿ ಚಿಂತನೆಯನ್ನು ಮಾಡುತ್ತಾ ಇದ್ದೀರಿ ಎಂಬುದನ್ನು ಅರ್ಥೈಸಿಕೊಂಡಿದ್ದೇವೆ. ಸಮಸ್ತ ದೇವತೆಗಳನ್ನು ಸೇರಿಸಿಕೊಂಡಿದ್ದೇವೆ. ದುಷ್ಟನಾದ ಮಹಿಷನಿಂದ ಲೋಕಕ್ಕೆ ಅರ್ಚನೆ ಉಂಟಾಗಿದೆ. ದೇವರಿಂದ ಸ್ಥಾನಪಡಿಸಲಾಗಿದ್ದಾನೆ. ಗೋಬ್ರಾಹ್ಮಣರಿಗೆ ತಪ್ಪುದಂತಹ ಶಿಕ್ಷೆಯನ್ನು ನೀಡುತ್ತಾ ಭೂಮಿಗೆ ಕಂಟಕವಾಗಿ ಬದುಕುತ್ತಾ ಇದ್ದಾರೆ. ಅವನನ್ನು ಕೊಂದು ಕೆಳಹುವ ಬಗ್ಗೆ ನನಗೆ ಅರ್ಥವಾಗುತ್ತಿಲ್ಲ. Thank you.
ನನ್ನಲ್ಲಿ ಅಡಕವಾಗಿ ಬಂದ ದಿವ್ಯತೆಯ ಉತ್ತರವಾದಂತಹ ವಯಸ್ಸಿನ ವಧೆಗಾಗಿ ನಮ್ಮಲ್ಲಿರತಕ್ಕಂಥ ಬ್ರಹ್ಮ ತೇಜಸ್ಸನ್ನು ಮನುಷ್ಯನ ವಧೆಗಾಗಿ ನಮ್ಮಲ್ಲಿ ಅಡಕವಾಗಿರುವ ದಿವ್ಯ ತೇಜಸ್ಸನ್ನೇ No, 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 no,
ಪ್ರಕಾಶನು ಇಚ್ಛಾಶಕ್ತಿ ಸಂಯುಕ್ತಳಾದ ನನ್ನನ್ನು ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಡಗಿರುವಂತ ದಿವ್ಯ ತೇಜಸ್ಸನ್ನು ಹೊರಗಡೆ ಅದೆಲ್ಲವೂ ನಭೋಮಂಡಲದಲ್ಲಿ ಒಂದಾಗಿ ನಾರಿ ರೂಪವನ್ನ ಅಷ್ಟಭುಜ ನಿಮ್ಮ ಕಣ್ಣಿನ ಪ್ರಸನ್ನಳಾಗುತ್ತೇನೆ. ಮಕ್ಕಳೇ, ನಿಮ್ಮ ಮುಖಾವಲೋಕನವನ್ನು ಮಾಡಿದರೆ ಕಣ್ಣೀರನ್ನೇ ಸುರಿಸುತ್ತಾ ಇದ್ದೀರಾ. ಯಾರಿಂದ ಬಂದ ಬವಣೆ ಸನ್ನಿಧಾನದಲ್ಲಿ ವಿಸ್ತರಿಸಿ ಮಕ್ಕಳೇ. ಸೂರ್ಯ ಚಂದ್ರನ ಸಂಚಾರಕ್ಕೆ ನೀತಿಯನ್ನು ಕೂಳಮೈಸರನ್ನು ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸುತ್ತೇನೆ. ಶಂಕಾಸುರ, ದುಃಖಾಸುರ, ಬಿಡಲಾಸುರ, ಶಿಕ್ಷಣಾಸುರ, ತಾಮರಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಇಂತಹ ಕಳವನ್ನೆಲ್ಲ ಮಾಡಿ ಅವರ ನೆತ್ತರದಿಂದ ಪೃಥ್ವಿಯನ್ನು ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಅದನ್ನು ಸ್ವೀಕರಿಸಬೇಕು. ಜೊತೆಗೆ ಎಲ್ಲ ದೇವತಾ ಸ್ತ್ರೀಯರು ಕಡಿತ ನಿನ್ನನ್ನು ಅಲಂಕಾರ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅವರೆಲ್ಲರ ಭಕ್ತಿಯ ಸೂಚಕವಾಗಿ ನಿನ್ನಂತ ದೇವರನ್ನು ಸ್ವೀಕಾರ ಮಾಡಬೇಕಲ್ಲ, ಸ್ವೀಕಾರ ಮಾಡಬೇಕು.
ಶುಭವೇಳೆಯಲ್ಲಿ ನಿಮ್ಮೆಲ್ಲರ ಜಯಕಾರದೊಂದಿಗೆ ಇದೇ ಪ್ರಸ್ಥಾನ ಶುಭ ಮುಹೂರ್ತವೆಂದು ತಿಳಿದು ಕೂಳಮೈಸೂರಿಗಾಗುತ್ತೇನೆ ರಕ್ಷಣೆಗಾಗಿ ಸಿಂಹವಾಹಿನಿಯಾಗುತ್ತೇನೆ ಕೂಳಮೈಸೂರಿನ ಸಿಂಹವಾಹಿನಿ. ಬಂದಾಯ್ತು. ಯಾರಾಷ್ಟು ಭುಜಯಂತೆ ಸಿಂಹವಾಹಿನಿಯಂತೆ ಸರಿಯನ್ನು ಏರಿಕೊಂಡು ಅವರಾದ ಶಂಕರಂತೆ ಏನು ಇಷ್ಟಾದರೂ ಒಂದು ಹೆಣ್ಣಲ್ಲವೇ ಬಿಡಬಹುದೇನು? ಇಲ್ಲ, ಅವರನ್ನೆಲ್ಲ ತಾರಿದಾಗಲಾದು.
ಅಷ್ಟಭುಜೆ ಕೇವಲ 8 ಕೈ ಇದ್ದರೆ ಸಾಲದು, ಕೈಯಲ್ಲಿ ಬಲವಿರಬೇಕು. ಈ ಮಹಿಷನ ತೋಳ್ಬಲದ ಮುಂದೆ ಎಲ್ಲರೂ ಬಂದಿದ್ದೀಯಲ್ಲ, ಎಷ್ಟಾದರೂ ನೀನೊಂದು ಹೆಣ್ಣು. ಆದುದರಿಂದ ಹೇಳ್ತಾ ಇದ್ದರೆ ಎಷ್ಟು ಸುಂದರವಾದ ಹೆಣ್ಣು. ನೀನು ಶಸ್ತ್ರವನ್ನು ಹಿಡಿದು ಯುದ್ಧ ಮಾಡುವುದು ತರವಲ್ಲ, ಕೇಸರಿಯನ್ನು ಬೇರೆ ಏರಿ ಬಂದಿದ್ದೀಯಲ್ಲ, ಅದನ್ನು ಕಾಡಿಗಟ್ಟಿ ನನ್ನ ಬಲ ಏನು ಮಾಡಿದೆ? ದೇವತೆಗಳನ್ನೆಲ್ಲ ಸ್ಥಾನಭ್ರಷ್ಟರನ್ನಾಗಿಸಿದೆ. ಸೂರ್ಯ ಚಂದ್ರನ ಸಂಚಾರಕ್ಕೆ ತಡೆಯನ್ನಿಟ್ಟೆಯ. ನಿನ್ನನ್ನು ತಡೆಯುವುದಕ್ಕೆ, ಸುರರನ್ನು ಪಡೆಯುವುದಕ್ಕೆ ಬಂದವಳು ಅಖಿಲಾಂಡ ಸೊಕ್ಕಿದ ಹೆಣ್ಣೆ. ಏನು ಮಹಾ ಹಾಗೆ ಹೇಳಿದೆ, ಕೇಳುವವನು ನೀನಲ್ಲ ಎಂದಾಯ್ತಲ್ಲ, ಮಾಡುವುದಲ್ಲ. ಹೇಳಿದ ಮಾತು ಇಟ್ಕೊಂಡಿರಲ್ಲ, ಕಷ್ಟವನ್ನು ಎತ್ತಿದ್ದೇನೆ. ಶಕ್ತಿ, ಇಂದ್ರಾದಿ ದೇವತೆಗಳ ಶಕ್ತಿ, ಅಷ್ಟವಿದೆ. ಅಯ್ಯೋ ನಿಜ ಈಗ ಬಾಲ ಮೃತ್ಯು ಬಾಂಬ್
ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ರಮೇಶನಾಗುವ ಪರಿವಾರ ಇಷ್ಟರನ್ನೆಲ್ಲ ಮಾಡಿರಿ. ಅವರ ನೆತ್ತರದಿಂದಲೇ ಪೃಥ್ವಿಯನ್ನು ತೃಪ್ತಿಗೊಳಿಸುತ್ತಾ ನಾನಿದ್ದೇನೆ. ಇವರ ಮೈಸೂರೊಂದಿಗೆ ಹೋರಾಡುವುದಕ್ಕೆ 9 ದಿವಸಗಳೇ ನನಗೆ ಬೇಕಾಯಿತು. ಆ 9 ರಾತ್ರಿಗಳನ್ನು ಮುಂದಕ್ಕೆ ತರೆಯಲ್ಲಿ ನವರಾತ್ರಿ ಎಂದು ಆಚರಿಸುತ್ತಾ ಬರಲಿದೆ. 10ನೇ ದಿನವಾದ ಎಂದು ದುರುಳನನ್ನು ವಾದಿಸಿ ವಿಜಯೋತ್ಸವವು ನಮ್ಮ ಪಾಲಿಗೆ ಒದಗಿ ಬಂದಿದೆ. ಇನ್ನು ಮುಂದಕ್ಕೆ ಈ 10ನೇ ದಿನವನ್ನು ವಿಜಯ ದಶಮಿ ಎಂದು ಸಂತೋಷದಿಂದ ಆಚರಿಸುತ್ತಾ ಬರಲಿದೆ. ಇದನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾ ಬರುತ್ತಾರೋ ಅವರ ಇಷ್ಟಾರ್ಥವನ್ನು ಈಡೇರಿಸೋದು ನಾನಿದ್ದೇನೆ. ಮಗನೇ, ಸದ್ಯದ ಪೀಠವು ಹೀಗಾಗಿ ಕಾಯುತ್ತಾ ಇದೆ. ಹೋಗು ಸಂತೋಷದ ನಾಟಕವಾಡು. ಈ ಸಲ ಹಿಂದಾಕಿಯನ್ನು ನೀವೇ ತುಂಬಿದ್ದೀರಿ. ಮುಂದೆ ದಿನದ ಕಷ್ಟವಂತೂ ಬೇರೆ ನಾವೇನು ಮಾಡಬೇಕಮ್ಮ? ಮುಂದಕ್ಕೆ ನಿಮ್ಮ ಪಾಲಿಗೆ ಕಷ್ಟವಂತಿ ಎಂದಾದರೆ ನೇರವಾಗಿ ನಿನ್ನಗಿರಿಯನ್ನು ಹೇಳಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮ್ಮ ಕಷ್ಟವನ್ನು ನಾನು ಕಂಡುಹಿಡಿಯುತ್ತೇನೆ. ಅದೃಷ್ಟರಾಗುತ್ತೇನೆ, ಅದೃಷ್ಟರಾಗುತ್ತೇನೆ, ಅದೃಷ್ಟರಾಗುತ್ತೇನೆ.
ಕಟ್ಟಡದ ಬೆಳ್ಳಿ ಕಂಬ ಹಾಗೂ ಮಹಿಳಾ ಕಿರಾಣಿ ಕನ್ಯಾ ಶ್ರೇಷ್ಠ ಇಂದು ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಪುಣ್ಯನಾಮವನ್ನು ಈ ಮಂಗಳದೇವಿ ಮಹಾದೇಶ್ವರ ಕನ್ನಡಗಳಿಗೆ ಅವಕಾಶ ನೀಡಿದಂತಹ ಈ ಸಂಘಟನೆಯ ಸರ್ವ ಸದಸ್ಯರು ಮೇಳದೊಂದಿಗೆ ತುಂಬುತ್ತಿರುವ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ದಿನಾಂಕ 13/3/2025 ಗುರುವಾರ ಶ್ರೀ ಮಹಾಗಣಪತಿ ಪಂಚಲಿಂಗೇಶ್ವರ ದೇವಸ್ಥಾನ ಟ್ರಸ್ಟ್ ಅದಂಜ ಪ್ರತಿಷ್ಠಾ ವಾರ್ಷಿಕೋತ್ಸವ ಜಾತ್ರೋತ್ಸವ ಪ್ರಯುಕ್ತ ನಮ್ಮ ಮೇಳದ ವತಿಯಿಂದ ರಾತ್ರಿ 19ಕ್ಕೆ ಸರಿಯಾಗಿ ಬಪ್ಪನಾಡು ಕ್ಷೇತ್ರ ಮಹಾತ್ಮೆಯಿಂದ ಇರುವಂತಹ ಪುಣ್ಯ ಪ್ರಸಾದವನ್ನು ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ದಿನಾಂಕ 23/3/2025 ಮಂಗಳದೇವಿ ಕ್ಷೇತ್ರದ ಜಾತ್ರೋತ್ಸವ ಪ್ರಯುಕ್ತ ರಾತ್ರಿ ಗಂಟೆ 10ರಿಂದ ನಮ್ಮ ಮೇಳದ ವತಿಯಿಂದ ನಾಲ್ಕು ಯಕ್ಷಗಾನ ನೂತನ ಕಲಾಪುಸ್ತಕ ಆಯೋಜಿಸುತ್ತಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವುಗಳು ಬಂದು ಕಲಾವಿದರನ್ನು ಪ್ರೋತ್ಸಾಹಿಸುತ್ತಾ ಕಲೆಯನ್ನು ನಿರಂತರವಾಗಿ ಪ್ರೋತ್ಸಾಹಿಸಬೇಕು ಎಂದು ಕೇಳಿಕೊಳ್ಳುತ್ತಾ ಈ ಒಂದು ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಕೊನೆಯವರೆಗೆ ಇದ್ದು ಎಲ್ಲರೂ ಕೂಡ ಕಲಾವಿದರನ್ನು ನಿರಂತರವಾಗಿ ಪ್ರೋತ್ಸಾಹಿಸುತ್ತಾ ಯಕ್ಷಗಾನವನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಯಕ್ಷಗಾನ ಅಂತ ಹೇಳಿದ್ದಾರೆ.
ಮೊದಲಿಗೆ ಕಶ್ಯಪರ ಪೂರ್ಣಾನುಗ್ರಹದೊಂದಿಗೆ ಜನಿಸಿದವರು ಚುಪ್ಪಾಗಿ ಸುಮಾರು ವಯಸ್ಸಿನಿಂದಲೇ ಏನಾದರೂ ಮಹತ್ತರ ಸ್ಪರ್ಧನೆಯನ್ನು ನೋಡಬೇಕು ಎಂಬ ಆಸೆಯನ್ನಿಟ್ಟುಕೊಂಡು ಅದೆಷ್ಟೋ ಕಷ್ಟಗಳನ್ನು ಪಟ್ಟು ಈ ಶೋಣಿತ ಪಟ್ಟಣದಲ್ಲಿ ದಾನವ ಗಣನವನ್ನು ಕೂಡಿಸಿಕೊಂಡು ಬಾಳ್ವೆಗೆಯನ್ನು ನಡೆಸುತ್ತಾ ಬರುತ್ತಿದ್ದೇನೆ. ದಿನತ್ತೆ ಇಂದು ಗುಣವೊಲಗವನ್ನಿದ್ದೇನೆ. ಭೂಲೋಕದಲ್ಲಿ ಎಲ್ಲ ವೀರರನ್ನು ಗೆಲ್ಲಿದ್ದೇನೆ. ಅಷ್ಟು ಮಾತ್ರವಲ್ಲ, ಪಾತಾಳ ಲೋಕಕ್ಕೆ ಲಂಚ ಇಟ್ಟು ಒಳ್ಳೆಯ ಜಯವನ್ನು ಸಾಧಿಸುತ್ತೇನೆ. ಹಾಗಾದರೆ ಇದನ್ನು ಯಾವುದೋ
ಅದೆಷ್ಟೋ ಕಾಲಗಳ ಬಯಕೆ ಏನು ಸ್ವರ್ಗವನ್ನು ವಶಪಡಿಸಿಕೊಳ್ಳಬೇಕು. ಹೋದರೆ ಹೀಗೆ ಹೋರಾಡಿ ಮಾಡುವುದೇ ಇಲ್ಲ, ಅದನ್ನು ಅರಿತವರು ನಾವಿದ್ದೇವೆ. ಆದ್ದರಿಂದ ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ಯೋಜಿತ ಸಂಜಾತರಿಂದ ಮರಣ ಭಾರದ ದ್ವಾರವನ್ನು ಕೇಳಿಕೊಂಡಿರುತ್ತೇವೆ. ಹಾಗಾದರೆ ಅಮೃತಗಳಿಗೆ ಬಂದಿದೆ, ತಡ ಮಾಡುವುದು ಸರಿಯಲ್ಲ. ಕಬ್ಬಿನ ಬಿಸಿಯಿಂದಾದ ಪೆಟ್ಟು ಹೊಡಿವೆ. ಅದರಿಂದ ಹೊರಡುತ್ತೇವೆ. ಇದು ಹಿಂದೆ ಬಂದವರ ಹಾಗೆ ನಾನಲ್ಲ. ಹಿಂದೆ ಬಂದವರು ಇನ್ನ ತಪ್ಪಟ್ಟಿಂದ ಸೋತು ಹೋಗಿರಬಹುದು, ಆದರೆ ಬಂದವರು ಶುಂಭಾಸುರ, ಜೊತೆಗಿರುವವರು ಅನುಜನಿ ಶುಂಭ. ಆದ್ದರಿಂದ ಮಟ್ಟದಲ್ಲೇ ಅವರೊಳಗಿಟ್ಟು ಕೊಟ್ಟರೆ ಲೇಸು, ಇಲ್ಲದಿದ್ದರೆ ತಲೆ ಹೋಗಿ ಹೆಚ್ಚು ಮಾತಿಲ್ಲ, ಹಿಡಿದಿದ್ದೇನೆ ವಜ್ರ ಆಯುಧ. ಈ ಹಿಂದೆ ಬಂದವರ ಗತಿ ಹೇಳುವುದನ್ನು ಚೆನ್ನಾಗಿ ತಿಳಿದಿದೆ. ಒಂದಲೇ ಬದುಕುವ ಆಸೆ ಇದ್ದರೆ ಬಂದ ದಾರಿಗೆ ಸುಂಕವನ್ನು ಹಿನ್ನೆಲೆ ನಡೆ, ಇಲ್ಲದಿದ್ದರೆ ವಜ್ರ ಆಯುಧ ಧಾರ್ಮಿಕ ಸಲುಕಿ ನಿನ್ನಿಂದ ಏನು ಆಗುವುದಿಲ್ಲ. ಇನ್ನ ಅಪ್ಪ ಹರಿಮಕ್ಕ ಬಿಡುವುದಿಲ್ಲ, ಹೋಗುತ್ತೆ. ದೇವತೆಗಳೆಲ್ಲರೂ ದಿಕ್ಕಾಪಾಲಾಗಿ ಓಡುತ್ತಿದ್ದಾರೆ. ಓಡುವವರನ್ನು ಬೆನ್ನಟ್ಟಿ ಹೊಡೆಯುವ ಪ್ರಬಲ ಬಲಲ್ಲ. ಆದ್ದರಿಂದ ಇಲ್ಲಿಯೇ ಸ್ವಲ್ಪ ಕಾಲ ಇದ್ದು ಇಲ್ಲಿನ ಸುಖ ಭೋಗಗಳನ್ನು ಅನುಭವಿಸಿ
ಮುಗರಪ್ಪಿ ಸೋಳಿದ ಹೊರಡುವ ಆದರೆ ಏನು ಮಾಡೋಣ, ಈ ವೈವಸ್ವತ ಮನ್ವಂತರದಲ್ಲಿ ನಾನು ಎಷ್ಟು ಸಲ ಓಡಿಯಾಯಿತು. ಈ ಪ್ರಸಂಗವೇ ನನಗೆ ಬೇಡವಾಗಿ ಬರುತ್ತಲ್ಲ. ರಕ್ಕಸರನ್ನು ಎದುರಿಸುವಂತಹ ಹೊತ್ತಿನಲ್ಲಿ ತ್ರಿಮೂರ್ತಿಗಳು ನಾವಿದ್ದೇವೆ ಎಂಬ ಮಾತನ್ನು ಇತ್ತು. ಅಂದೊಂದು ದಿನ ಮಹಿಷಾಸುರನು ಅದೇನು ದೇವಿ ಮಾಡಿಕೊಟ್ಟಿದ್ದಾರೆ, ಅಭಯವನ್ನು ಇಟ್ಟಿದ್ದಾರೆ. ಆದರೆ ಇಂದಿನ ದಿನ ಅವನಿಗಿಂತಲೂ ಬಲಾಢ್ಯನಾಗಿದ್ದಾನೆ. 100 ಮಡಿ ಶಕ್ತಿಶಾಲಿಯಾಗಿದ್ದಂತಹ ಕುಂಭದಾನವ ನನ್ನನ್ನು ಹೇಳ ಹೆಸರಿಲ್ಲದಾಗಿ ಓಡಿಸಿಬಿಟ್ಟಿದ್ದಾರೆ. ನಮ್ಮದಾದಂತಹ ಬಿಟ್ಟು ಕಾಡುಗಳಲ್ಲಿ ನೆರಳಾಡುತ್ತಾ ಇದ್ದೇವೆ. ಏನು ಮಾಡೋಣ? ನಮ್ಮ ಕಷ್ಟವನ್ನು ಯಾರಲ್ಲಿ ಅಳೋಣ? ಸರಿ ಸರಿ, ತಾಯಿ ಅಂದೊಂದು ಹೇಳಿದ ಮಾತು, ಮಕ್ಕಳೇ ನಿಮಗೆ ಕಷ್ಟವನ್ನು ಉಂಟಾದರೆ ಹುಯಿನಗಿರಿಯನ್ನು ಬಂದು ಸೇರಿಕೊಳ್ಳಿ, ನನ್ನೇ ಧ್ಯಾನಿಸಿ ನಾನು ನಿಮ್ಮ ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ ಎಂದು ಹೇಳಿದ್ದಾರೆ. ಹಾಗಾದರೆ ಅಳವೈಕೆ ಹುಯಿನಗಿರಿಯನ್ನು ಹೇಳುತ್ತೇನೆ, ತಾಯಿಯನ್ನು ಸ್ತುತಿಸುತ್ತೇನೆ. ಶಿವೆ ಸರ್ವಾತ್ಮ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತೆ. ತಾಯೇ ಜಯ 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 ಕಣ್ಣೀರನ್ನು ಸುರಿಸುತ್ತಾ ಇದ್ದೀರ, ಕಂಪಿಸುತ್ತಾ ದಾರಿಂದ ಬಂದಂತ ಈ ಹಿಂದೆ ಜೋಡನಾದಂತಹ ಮಹಿಷನನ್ನು ವಧಿಸಿ ನಿಮಗೆಲ್ಲರಿಗೂ ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದರು. ಇನ್ನು ಈ ರೀತಿಯಾಗಿ ಓಡಿರುವುದಕ್ಕೆ ಕಾರಣವೇನು ಮಗನೇ? ಹೇಳಬಾರದೆ ಸ್ವರ್ಗಲೋಕವನ್ನು ನಮಗೆ ಪ್ರಾಪ್ತಿಸಲಿದ್ದೀರಿ. ಆದರೆ ಏನು ಮಾಡೋಣ ಹೇಳ್ತಾಯಿ, ಈ ಬಾರಿ ಸುಬ್ಬರೆನ್ನುವ ದಾನವ ಅತಿ ಬಲಿಷ್ಠನಾಗಿದ್ದಾನೆ. ಆ ಮಹಿಷಾಕ್ಯನಿಂದ 3 ಪಟ್ಟು ಬಲಿಷ್ಠನಾಗಿದ್ದಾನೆ. ಆತನಿಗೆ ನಮ್ಮ ಕೈ ಇರಲಿಲ್ಲ, ಕೈ ಸೋತಿದ್ದೇವೆ. ಹೇಳ ಹೆಸರಿಲ್ಲಾಗಿ ಓಡುತ್ತಾ ಇದ್ದೇವೆ. ಕಾಡು ಗುಹೆಗಳಲ್ಲಿ ನಮ್ಮಂತ ಪರಿಸ್ಥಿತಿ ನೋಡ್ತಾಯೇ ನಮ್ಮ ನೀವೇ ಇಂದ್ರ
ಸುಂದರವಾದಿಯಿಂದ ಕಂಗೆಟ್ಟೆಯ ಮಗನೇ ಧೈರ್ಯ ತಾಳು ಧೈರ್ಯಸ್ಥನಾಗು. ಇದು ಸಮಯದ ಒಳಗೆ ದೈತ್ಯರೆಲ್ಲ ಬದಿಸಿಕೊಡುತ್ತೇನೆ. ಸ್ವರ್ಗದ ಪೀಠವನ್ನು ನಿನ್ನ ಪಾಲಿಗೆ ಒದಗಿಸಿಕೊಡುತ್ತೇನೆ. ಧೈರ್ಯ ತಾಳು ಧೈರ್ಯಸ್ಥನಾಗು. ಅಮ್ಮ ಅವರನ್ನು ವಧಿಸುವಲ್ಲಿವರೆಗೆ ನಾವು ಎಲ್ಲಿ ಇರಬೇಕು? ಇದೇ ಪರಿಸರದಲ್ಲಿ ನೀವಿಟ್ಟುಕೊಳ್ಳಿ. ನಿಮ್ಮದಾದಂತಹ ನಿಜ ರೂಪವನ್ನು ಮರೆಪಡಿಸಿ ನಿಮ್ಮದಂತಹ ರೂಪದಿಂದ ಅನೇಕ ರೂಪವನ್ನು ತಳೆದು ಇದೇ ಪರಿಸರದಲ್ಲಿ ಇಟ್ಟುಕೊಂಡು ಶ್ರೀದೇವಿಯ ಲೀಲೆಯನ್ನು ಕಾಣುವಿನಂತೆ ಮಕ್ಕಳೇ. ಭಯ
ಧನಜರನ್ನೆಲ್ಲ ಪಿರಿದು ಸಮೇತಗಳಲ್ಲಿ ವಧಿಸಿಕೊಡುತ್ತೇನೆ ಎಂಬುದಾಗಿ ನೇರವಾಗಿ ಹೋಗಿ ವಧಿಸುವಂತಹ ಸಾಮರ್ಥ್ಯ ನನ್ನಲ್ಲಿದ್ದರೂ ಕೂಡ ನನ್ನ ತನಗೆ ಭೂಷಣವಾಗದು ಲೋಕಮಾತೆ ಎನಿಸಿಕೊಂಡಿದ್ದೇನೆ. ಹಾಗೆಂದುಕೊಂಡು ದುರುಳರು ತನ್ನೆಡೆಗೆ ಬರಬೇಕಿದ್ರೆ ನಾನು ಸ್ವಲ್ಪ ಯೋಚಿಸಬೇಕಲ್ಲ. ತುಂಬಾ ರಾಮನೇನು ಸಾಮಾನ್ಯನೇ ಮೂರು ಲೋಕದ ಪಾರುಪತ್ಯವನ್ನು ವಹಿಸಿಕೊಂಡಿದ್ದಾನೆ. ಹಾಗೆಂದುಕೊಂಡು ಹೆಣ್ಣು ಹೊನ್ನು ಮಣ್ಣಿಗೆ ಬಲಿಯಾಗದವರು ಯಾರಿದ್ದಾರೆ? ಹೊನ್ನಿನಾಶೆಯಾಗಲಿ ಮಣ್ಣಿನಾಶೆ ಆಗಲಿ ಹೊಂದಿದವನಲ್ಲ ತುಂಬವನು. ಹಾಗೆ ಯೋಚಿಸಿಕೊಂಡೆ. ಹೆಣ್ಣು ಎನ್ನುವಂತ ಅರ್ಥವನ್ನೇ ಇರಿಸಿಕೊಂಡು ಅವರೆಲ್ಲ ಈ ಕಡೆಗೆ ಬರಸೆಳೆದುಕೊಳ್ಬೇಕು. ಏಕೆ? ಅದಕ್ಕಾಗಿ ಸುಂದರ ತರುಣಿಯಾಗಿ ಹುಟ್ಟಿದ್ದೇನೆ. ಕೌಶಿಕೆ ಎನ್ನುವಂತ ಹೆಸರಲ್ಲಿ ಹಾಗೆ ಯೋಚಿಸಿಕೊಂಡಾಗ ನಾನಿರುವಂತಹ ಈ ಪ್ರದೇಶ ಅವರಿಗೆ ತಿಳಿಯಬೇಕು. ನನ್ನಲ್ಲಿ ಸ್ವಲ್ಪ ಬದಲಾವಣೆ ಬೇಕಲ್ಲ. ಏಕೆ ಯೋಚಿಸಿಕೊಂಡೆ. ತನ್ನ ತನಕಾಂತಿಯಿಂದಲೇ ದೇಹದಿಂದ ತನುವನ್ನು ಹೊರಪಡಿಸಿ ಅವರ ನಾಸಿಕವನ್ನು ಮುಟ್ಟುವ ಹಾಗೆ ಮಾಡಿದ್ದೇನೆ. ನನ್ನ ಕಾಲ ಕಿರುಮಿಕ್ಕಿ ಅವರನ್ನು ಕೇಳಿಸಬೇಕು. ಹಾಗೆ ಯೋಚಿಸಿಕೊಂಡಾಗ ಇಂಪಾದ ಗಾಯವನ್ನು ಆಲಿಸಿಕೊಂಡು ಈ ಕಡೆಗೆ ಬರುವವರಿದ್ದಾರೆ. ಇದೇ ಕದಂಬಾವನ್ನು ಯೋಚಿಸಿಕೊಂಡೆ. ಕುಳಿತುಕೊಳ್ಳುವುದಕ್ಕೊಂದು ಆಸನ ಬೇಕಲ್ಲ.
ಹಾಗಿದ್ದರೆ ಯೋಚನೆ ಮಾಡುವುದಲ್ಲ. ನನ್ನ ನಿರೀಕ್ಷೆ ಇರುವುದು ಸುಳ್ಳವೇ. ಹಾಗಿದ್ದು ಕುಳಿತುಕೊಳ್ಳುವುದಕ್ಕೆ ಆಸಕ್ತವಾಗಿದೆ. ಏನು ಕೊಡುತ್ತೇನೆ ಕರ್ಕೊತೀರಾ?
ಉದರಕ್ಕೆ ಬೇಕಾಗಿ ನಮ್ಮ ಉದರಕ್ಕೆ ಬೇಕಾಗಿ ಹಸಿವು ಹೌದು ನಿನಗೆ ತಿನ್ನುವಾಗ ನೋಡ್ತೀನಿ ಕಾಗುತ್ತಿಲ್ಲ. ಏನು ಮಾಡೋಣ ತಮ್ಮ? ಏನು ಬೇಗ ಮುಗಿಸಬೇಕು ಎನ್ನುವ ಉದ್ದೇಶದಿಂದ ಬಂದದ್ದು. ಇಲ್ಲಿ ಬರುವಾಗ ಇಲ್ಲಿ
ಹೇಳಿದ್ದು ಮರೆತೋಯ್ತು. ಹೌದಾ? ಅಪ್ಪ ಅಣ್ಣ ಬಹಳ ಸಮಯದ ಬಳಿಕ ಭರ್ಜರಿ ಬೇಟೆ. ಹೇಗಾಯಿತು? ಹೇಗಾಯಿತು ನಮ್ಮ ಬೇಟೆ? ಏನು ತಿಂದೆ, ಏನು ಕೊಂದೆ, ಏನು ಕಂಡೆ, ಹೇಳನ್ನು ಮುಂದೆ. ಅಣ್ಣ ನೀನು ಮುಖವಾಗಿ ನಾನು ಮುಖವಾಗಿ ಹೋದವರಿದ್ದೆ. ನಾನು ಹೋದಂತಹ ದಾರಿಯಲ್ಲಿ ಇನ್ನೊಂದು ಕಂಡಿತು. ಚಂದ್ರಿಕ ಮಾತ್ರವೇ ನನ್ನ ಬಂಧನ ಮಾಡಿಸಿತು. ಕೈಯಿಂದ ಉರಿಯುವಂತಹ ಓಸುವಂತಹ ರಕ್ತವನ್ನು ಹೌದಾ? ತೃಪ್ತಿಯಾಯಿತು ಅಣ್ಣ. ಅಷ್ಟೇ ಯಾಕೆ ಮಾಂಸವನ್ನು ಚೆನ್ನಾಗಿ ಮೆತ್ತೆ ಅದರೊಂದಿಗೆ ಬೇರೆ ಎರಡು ಪ್ರಾಣಿಯನ್ನು ಕೊಂದೆ. ಅದನ್ನು ಮಾತ್ರ ನಾನು ತಿನ್ನಲಿಲ್ಲ. ಹೌದಾ? ಹೌದು ಅಣ್ಣ. ಎಷ್ಟು ಹೇಳೋದ ಮಾಡುವಿನ ಅಲ್ಲ ಅಣ್ಣ, ನನ್ನ ಹೊಟ್ಟೆ ತುಂಬಿರ್ತದೆ. ಇನ್ನು ನೀನು ನನಗಾಗಿ ತಂದದ್ದು ನಾನೇನು ಮಾಡೋದು ಹೇಳು? ಅಲ್ಲ ನಿನಗಾಗಿ ಮಾತ್ರ ಅಲ್ಲ, ನಮ್ಮೊಡೆಯ ಸಿಂಹನಿಗೆ ಬೇಕಾಗಿ. ಈಗ ನನಗಾಗಿ ಹೇಳು. ನಿನಗೆ ಬೇಕಾದ್ರೆ ನೀನು ಬೇಕಾಡಿದ್ದೇನಾಯ್ತು? ಅಣ್ಣ ನಾನು ಒಂದು ಕಡೆಯಾಗಿ ಹೋದೆ. ಹೋದ ದಾರಿಯಲ್ಲಿ ಏನು ಸಿಕ್ಕಿತು? ಸಿಕ್ಕಿದ್ದು ಕೇಸರಿಗಳ ಹಿಂಡು. ಕೇಸರಿಗಳ ಹಿಂಡು ಮುಟ್ಟಿದ ಕೇಸರಿಯ ಬಾಲಕ್ಕೆ ಕೈಲಾಟು. ನೀನು ಹೇಳುವಂತಹ ನಾನು ಆ ಕೇಸರಿಯನ್ನು ತೆರೆಗೆ ಮಾಡಿದೆ. ಜನ್ಮ ಒಂದು ಕಡೆ, ಒಂದು ಕಡೆ, ಮಾಂಸ ಒಂದು ಕಡೆ, ಎಲ್ಲವೇ ಹರಿತು ರಕ್ತ. ಹಂಗಿಗೆ ಬಾಯಿಕೊಟ್ಟೆ ಮಾಂಸವನ್ನು ಕೈಯನ್ನು ಹಾಕಿ ತಿಂದೆ. ನೆಲವನ್ನು ಕಟ 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 ಕಡಿದೆ. ಅದು ಚರ್ಮವನ್ನು ಒಣಗಿ ಬಿಟ್ಟಿದ್ದೇನೆ. ಅದು ಮಳೆಗಾಲಕ್ಕೆ ಒಳ್ಳೆಯದಾಗಿದೆ. ಈಗ ಅದು ನಮಗೆ ಬೇಕು. ಈಗ ಭರ್ಜರಿಯಾದಂತಹ ಬೇಟೆ. ಇದು ಮಾತ್ರ ಅಲ್ಲ, ಮತ್ತೆ ಸಂದರ್ಭದಲ್ಲಿ ಸಿಕ್ಕಿದ್ದು ಮಳೆಗೊಂದು ಮೊಲ. ಮೊಲ? ಆ ಮೊಲವನ್ನು ಮಾಂಸ ಮಾಡಿ ತಂದಿದ್ದೇನೆ. ನಮ್ಮವರೇನುವಂತಹ ಶುಂಭನಿಗೆ ನಮ್ಮೊಡೆ ಸಿಂಹ. ಹಾಗಾಗಿ ಭರ್ಜರಿಯಾದಂತಹ ಬೇಟೆ. ಈಗ ಒಂದು ಗಾಳಿಯ ಸಂತಾನ ಇಲ್ಲ ತಮ್ಮ. ಏನು ನೋಡು, ಇದು ಬಿಸಿಯೋ ಅಲ್ಲ, ನಮಗಾಗಿ ಆಗುವಂತಹ ವೇದನೆಯೋ ಸಂದರ್ಭದಲ್ಲಿ ಆಯಾಸವಾಗಿದೆ. ಆಯಾಸವನ್ನು ಪರಿಹಾರವಾಗಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಮಲಗಬೇಕು ತಮ್ಮ. ನನಗೆ ಮಲಗದೇ ಇದ್ರೆ ಅಣ್ಣ ಅಣ್ಣ ಬೇಗ ಮುಗಿಬೇಕು ಅಂತ ಹೇಳಿದ್ದಾರೆ. ಹೌದಮ್ಮ. ಈಗ ಮಲಗಿ ಕುಳಿತ ಆದಿಕೋ ತಮ್ಮ ಅಣ್ಣ ನನಗೆ ಮಲಗಬೇಕಾದ್ರೆ ಗಾಳಿಗೆ ಈಗ ಒಂದು ನಮ್ಮೊಳಗೆ ಒಂದು ಒಪ್ಪಂದವನ್ನು ಮಾಡು. ಹೇಗೆ? ಹೇಗೆ? ನಾನು ಸ್ವಲ್ಪ ಮಲಗುತ್ತೇನೆ. ಇದು ಗಾಳಿ. ಆಮೇಲೆ ಇದು ಗಾಳಿ ಹಾಕಿ ನಾನು ಮಲಗುತ್ತೇನೆ. ನನಗೆ ಬೇಸರ ಉಂಟು. ಎರಡು ಒಂದೇ ಆಗ್ಬೇಕು. ನಾನು ಮಲಗ್ತೇನೆ, ನೀನು ಗಾಳಿ ಗಾಳಿ ಹಾಕಿ ಮಲಗ್ತೇನೆ. ಈಗ ಹೇಳಿದ್ರೆ ಎರಡು ಒಂದೇ ಆಗುದಿಲ್ಲ. ಒಂದೇ ಆಗ್ತದಾ? ನೀನು ಮಲಗಿದ್ರೆ ನಾನು ಗಾಳಿ ಹಾಕಬೇಕು. ನೀನು ಎತ್ತು ನಾನೇ ಗಾಳಿ ಹಾಕಬೇಕು. ಹಾಗಾದ್ರೆ ನಿಮಗೂ ಗಾಳಿ ಬೇಕು. ನನಗೂ ಗಾಳಿ ಬೇಕು. ಏನು ಮಾಡೋಣ? ಅಣ್ಣ ಹೇಳು. ಇದ್ದಾನಣ್ಣ ಒಬ್ಬ ವಾಯು. ವಾಯುದೇವ ಅವನನ್ನು ಬೀಸುವುದಕ್ಕೆ ಹೇಳಿದ್ರೆ ಹಾಗೆ ನಮ್ಮ ಕೆಲಸದವರೇ ಅವ ಬೀಸಬಹುದು. ಆದ್ರೆ ನಾವಿದ್ದವರಿಗೆ ಬರುವಾಗ ಅದು ಕೈಗಾಡಿತದೆ. ಹೌದಲ್ವ? ಆಗ ಅನಿವಾರ್ಯ. ಹಾಗಾದ್ರೆ ಅವನಿಗೆ ಹತ್ತಿರವಾಗಿ ಎಲ್ಲಿ ಹೋಗ್ಬೇಕು? ಎಲ್ಲಿಗೆ ಹೋಗಬೇಕು? ಆದ್ರೆ ಮಾಡಿದಂತಹ ಮನೋವೇಗದ ಬರುವುದಿಲ್ಲ. ಹಾಗಾಗಿ ಶ್ರೀರಾಮನ ಪುಸ್ತಕವನ್ನು
ಹೌದು, ನನ್ನ ಆಯಾಸವನ್ನು ಅದನ್ನು ಕೇಳಿದ ಕ್ಷಣದಲ್ಲಿ ಎಲ್ಲವೂ ಮನವಾದ ಹಾಗೆ ಆಯ್ತಲ್ಲ ತಮ್ಮ. ಹೌದು, ಹಾಗಾದ್ರೆ ಈ ಸ್ವರ ಎಲ್ಲಿಂದ ಬರ್ತಿರ್ಬಹುದು? ಏನು ಅರ್ಥ ಆಯ್ತು? ಯಾವುದ ಮೊದಲನ್ನು ಹಾಡಿದವರು ಏನು ಆಡುವಲ್ಲ, ಯಾರು Yeah.
ಯಾರ ದಿನ ಬಹುದೇವ ಆರಾಧನೆ ಮಾಡಿದಾಗ ನನಗೆ ಅರ್ಥವಾಯಿತು. ಆ ತುಂಬುರ, ಆ ಕುದುರೆ ಮುಖದವ, ಆತನ ಸೊದೆಗಾಗಿರಬಹುದು. ಅವನು ಹೀಗೆಲ್ಲ ಸಂಗೀತ ಹೇಳ್ತಾನೆ. ಅವ ಬರ್ಲಿಕ್ಕಿಲ್ಲ. ಅವ ದೇವ ಸಭೆಯಲ್ಲಿ ಸಂಗೀತವನ್ನು ಬರುವ ಇಲ್ಲಿಗೆ ಬರ್ಲಿಕ್ಕಿಲ್ಲ. ಅವನು ಇನ್ನೊಬ್ಬನಿದ್ದಾನೆ ನಾರದ. ಆತ ಬಂದಿರಬಹುದೇ? ತ್ರಿಲೋಕ ಸಂಚಾರಿ ಅವ ಬಂದಾನು. ಬರ್ಲಿಕ್ಕಿಲ್ಲ. ಅವನಿಗೆ ಇದೆಲ್ಲ ಬೇಕು. ಅವ ಈ ತರದ ಸಂಗೀತವನ್ನು ಹಾಡುತ್ತಿಲ್ಲ. ಹಾಡುವವನು ಏನಿದ್ದರು ಭಕ್ತಿ ಸಂಗೀತ ಅಲ್ವಾ? ಹಾಗಾದ್ರೆ ನಮ್ಮ ನಡುವೆ ಯಾಕೆ ಚರ್ಚೆ? ನಮಗೆ ಕಿವಿಗೆ ಕೇಳಿಸಿದ್ದು ಏನು? ಸ್ವರ. ಸ್ವರ. ಹೌದು, ಸ್ವರ ಹೇಳಿ.
ಆದರೂ ನೋಡು, ಏನೋ ಒಂದು ರೀತಿಯಾದಂತಹ ಪ್ರಕಾಶಮಾನವಾದ ವಿಚಿತ್ರ. ನೋಡುವುದಕ್ಕೆ ಎರಡು ಕಣ್ಣು ಸಾಲದು. ಹೌದು ಆಹಾ 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 ಅರರ ಇನ್ನಿವಳೆಂತ ವಿಟಗಾರೆ. ನೀನು ಏನಾದರೂ ಕಂಡಿಯೇನು? ಹೌದು ತಮ್ಮ, ಏನು ರೂಪವನ್ನು ಕಂಡೆ. ನೀನು ನೋಡಿದೀಯ? ನೋಡಿದ ಕ್ಷಣ ಇವನನ್ನು ಹೊಗಳೋದಕ್ಕೆ ಹೊರಟಿದ್ದೇನೆ. ಅವಳನ್ನು ನೋಡಿದ ಕೂಡಲೇ ನಿನಗೆ ಹೊಗಳೋದಕ್ಕೆ ಮನಸ್ಸಾಯಿತು. ತಮ್ಮ ಹೇಗೆ ಅಣ್ಣ? ಮುಂದಲು ಮಾತ್ರ ಅಲ್ಲ, ಮತ್ತೆ ಒಂದು ವೇಳೆ ಈ ಸೌಂದರ್ಯ ರಾಶಿಯನ್ನು ಕಂಡ ಕ್ಷಣ ಬಾಯಿ ಬರದ ಮೂಗ ಕೂಡ ಎನ್ನುವ ಹಾಗೆ ಅಷ್ಟು ಚಂದ, ಅಷ್ಟು ಚಂದದ ಏನ್ ಮಾಡೋಣ? ಇವರನ್ನು ನೋಡಿದ ಮೇಲೆ ನನ್ನಲ್ಲಿ ಏನೋ ಒಂದು ರೀತಿಯ ಆಕರ್ಷಣೆ. ಏನೋ ತಮ್ಮ ಅಣ್ಣ, ಏನು ಈಗ ಕಿರಿಯರು ಹೇಳಿದ್ದರು, ಕಿರಿಯರು ಕೇಳಬೇಕು ಅಂತ ಅಲ್ಲ. ಆದ್ರೂ ಬೇಡಿದ್ರೆ ಅದನ್ನು ಪೂರೈಸಬೇಕಾದದ್ದು ಹಿರಿಯರ ಕರ್ತವ್ಯ. ಬೇಡುವುದು ಅಂತಲ್ಲ, ಅವರ ಮೇಲಿರುವಂತಹ ಮಮತೆಯಿಂದ ಬೇಕಾದ. ಹೇಳು ತಮ್ಮ, ನನಗೆ ಅವಳನ್ನು ಮದುವೆ ಮಾಡಿಸುತ್ತೇನು? ಚಂದ ತಮ್ಮ. ಅಣ್ಣನಾದಂತಹ ನಾನಿರುವಾಗ ನೀನು ಮದುವೆಯಾಗುವುದಕ್ಕೆ ಬರಬಾರದು. ಅಣ್ಣಗಿಂತ ಮೊದಲು ಅಣ್ಣನಾದಂತಹ ನಾನಿರುವ ಅದು ಬಿಡು. ಈ ಕಾಲಕ್ಕೆ ಒಂದು ವಿಚಾರವನ್ನು ನೀನು ಬರ್ತಿದ್ದಿ. ಏನು ಅಲ್ಲ, ಬ್ರಹ್ಮದೇವ ಕೊಟ್ಟಂತಹ ವರ ಅಲ್ಲ ಅದು. ಚಂಡಮುಂಡರಿಗೆ ಶಾಪ. ಇಲ್ಲದಿದ್ದರೆ ಬ್ರಹ್ಮಚರ್ಯ. ಹೋರಾಟದಲ್ಲಿ ಮದುವೆ ಆದರೆ ನಿಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತೀರಿ ಎನ್ನುವ ಹಾಗೆ ಬ್ರಹ್ಮ ಆತ ಕೊಟ್ಟಂತಹ ವರ ಬ್ರಹ್ಮಚರ್ಯ. ಅವಳನ್ನು ನೋಡಿದ ಕೂಡಲೇ ನನಗದು ಮರೆತೇ ಹೋಯ್ತು. ಇವರನ್ನು ಆ ಮಾತನ್ನು ಮೀರುವ ಹಾಗಿಲ್ಲ. ಒಂದು ವೇಳೆ ಆ ಮಾತನ್ನು ಮೀರಿ ನಾವು ಆಕೆಯನ್ನು ಮದುವೆ ಆಗುವುದಕ್ಕೆ ಮನ ಮಾಡಿದೆ ಎಂದಾದರೆ ಏನಾಗುತ್ತದೆ ಬೆಲೆಯ? ನಮ್ಮ ಅವರೊಂದಿಗೆ ನಾವೇ ಕಾರಣರಾಗಲೇ ಕಾಲಕ್ಕೆ ಬರ್ತದೆ. ಒಂದು ಹೆಣ್ಣಿನ ಆಸೆಗೆ ಬಲಿಬಿದ್ದು ಚಂಡಮುಂಡರ ಅಕಾಲ ಹಾಗೆಲ್ಲ ಹೇಳಿದರೆ ಮತ್ತೆ 10 ವರ್ಷ ಕಳೆದ ಬೇಕ ಮತ್ತೆ ಬರ್ತದೆ. ಚಂಡಮುಂಡರೇ, ನೀವು ನಮ್ಮನ್ನಾಗಲಿ ವರ್ಷ 10 ಚಂದನೂ ನೆನಪು ಇನ್ನು ಮಾತಿಲ್ಲ ಎಂಬ ಹಾಗೆ ಸ್ಮರಣೆ ಇದೆಲ್ಲ ಬೇಕಾಗಲ್ಲ ನಮಗೆ ಈ ಹೊತ್ತಿನಲ್ಲಿ. ಅದಕ್ಕಾಗಿ ತಡ ಮಾಡುವುದಲ್ಲ, ಈ ವಿಚಾರವನ್ನು ಆದಷ್ಟು ಬೇಗ ಕಾರಣ ಇಷ್ಟೇ, ಚಂಡಮುಂಡರು ಕದಂಬವನದಲ್ಲಿರತಕ್ಕಂತಹ ಅನುಪಮವಾದಂತಹ ಸ್ತ್ರೀಯೊಬ್ಬಳನ್ನು ಕಂಡಿದ್ದಾರೆ ಅನ್ನುವ ಕಾರಣಕ್ಕೆ ಶರಹತಿಗೆ ಗುರಿಯಾದಂತಹ ಹಿಂಬ ಅವಳನ್ನು ಪಡೆಯಬೇಕು ಅನ್ನುವುದಾಗಿ ಬಯಸಿತ್ತು. ಹಾಗಿದ್ರೆ ಅಮಾತ್ಯನಾದಂತಹ ಈ ಸುಗ್ರೀವನನ್ನು ಹೋಗಿ ನೋಡಿಕೊಂಡು ಬಾಲಿ ಇರತಕ್ಕಂಥ ಪರಿಸ್ಥಿತಿ ಏನು ಅಂತ ಅನ್ನೋದಾಗಿ ಕೇಳಿದ ಕಾರಣದಿಂದ ಬಂದೆ ಏನು ಸುವಾಸನೆ ಅಮ್ಮದಾದಂತಹ ಕದಂಬವನದಲ್ಲಿ ಇಂತಹ ಸುವಾಸನೆ ಬಂದ ದಿಕ್ಕಿಗೆ ಸಾಗಿ ಬಂದು ನೋಡಿದ್ರೆ Hello.
ಈಕೆ ಮಾನವಿಯಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗುತ್ತಾ ಉಂಟು. ಅಂಬರದಿಂದ ಇಳಿಯಲ್ಬೇಕಂತಹ ಸ್ವರ್ಣದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು 16,000 ರಾಗವನ್ನು ಹಾಡ್ತಾ ಇರ್ತಕ್ಕಂಥ ಈಕೆಯನ್ನು ಕಂಡರೆ ನನಗೆ ಅರ್ಥವಾಗುವುದು ಒಂದೇ. ಅಕಾರ ಮಕಾರ ಉಂಕಾರ 3 ಸೇರಿದ್ರೆ ಓಂಕಾರ, ಎಲ್ಲದಕ್ಕೂ ಬೀಜಾಕ್ಷರಿ ಮಾತ್ರ ಅದೇ. ಓಂಕಾರ ಸ್ವರೂಪಿಣಿಯಾದಂತಹ ಆಕೆಯನ್ನು ನನ್ನದಾದಂತಹ ಕಣ್ ತುಂಬ ನೋಡಿಕೊಂಡೆ, ಜೀವನ ಪಾವನವಾಯಿತು. ಯಾಕಂದ್ರೆ ಸಹಸ್ರಾರು ವರ್ಷಗಳ ಕಾಲ ಋಷಿಮುನಿಗಳು ತಪಸ್ಸನ್ನು ಮಾಡಿದ್ರು, ಕಣ್ಣಿಗೆ ಕಾಣಲಿಕ್ಕೆ ಸಿಗದಂತಹ ಆ ವಿಸ್ಮಯ ರೂಪ ಇವತ್ತು ನನ್ನ ಕಣ್ಣಿಗೆ ಕಾಣಿಸಿತಲ್ಲ. ಹಾಗಾಗಿ ತಾಯಿಗೆ ಮಾತಾಡುತ್ತೇನೆ. ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ತಾಯೇ, ಧನುಜರು ನಾವು ಧನುವಿನ ವಂಶದಲ್ಲಿ ಹುಟ್ಟಿಕೊಂಡ ಕಾರಣದಿಂದ ಧನುಜರು. ವರ್ತಮಾನ ಕಾಲದಲ್ಲಿ ಲೋಣಿತಾಪುರವನ್ನೇ ಕೇಂದ್ರವಾಗಿಟ್ಟುಕೊಂಡು 14 ಲೋಕಗಳನ್ನು ಆಳತಕ್ಕಂಥವರು ನಮ್ಮೊಡೆಯನಾದಂತಹ ಶುಂಭ ಮಹಾರಾಜ. ತಾಯೇ, ಒಬ್ಬಂಟಿಯಾಗಿ ಸ್ತ್ರೀ ಯಾವತ್ತೂ ಇರಬಾರದಂತೆ. ಅದು ಈ ದುರ್ಗಮವಾದಂಥ ಅರಣ್ಯ ಪ್ರದೇಶದಲ್ಲಿ ನಾವು ಒಬ್ಬರೇ ಕುಳಿತಿದ್ದೀರಲ್ವ, ಯಾಕೆ ಕುಳಿತಿದ್ದೀರಿ ಅನ್ನೋದು ಗೊತ್ತಾಗುತ್ತಿಲ್ಲ. ಅದರ ಜೊತೆಯಲ್ಲಿ ಬಲಾಢ್ಯನಾದಂತಹ ಸಿಂಹರಾಜು ಇನ್ನೊಂದು ಮಾತು ಕಂಡು ನಿಮ್ಮನ್ನು ಕಂಡು ಸ್ವರೂಪವನ್ನು ಕಂಡ ಬಳಿಕ ನಾನು ಈ ಮಾತನ್ನು ಹೇಳಬೇಕೋ ಬೇಡೋ ಅಂತ ಮತ್ತೆ ಆಲೋಚನೆ ಮಾಡಿ ಹೇಳ್ತಾ ಇದ್ದೇನೆ. ಆದರೂ ಒಂದೊಂದು ರಾಜ್ಯಾಜ್ಞೆಯ ಕಾರಣದಿಂದ 14 ಲೋಕಗಳನ್ನು ಇವತ್ತು ತನ್ನದಾದಂತಹ ಸ್ವಾಧೀನದಲ್ಲಿಟ್ಟುಕೊಂಡು ಒಬ್ಬ ಪುರುಷ ಶಕ್ತಿಯಾಗಿ ಮರೆಯತಕ್ಕಂಥವ ನನ್ನಡೆಯ ಶುಂಭ. ನಿನ್ನನ್ನು ಕಂಡ ಕೂಡಲೇ ನಾನು ಗ್ರಹಿಸುತ್ತೇನೆ. ಲೋಕವನ್ನೇ ಪಾವನವಾಗಿಸತಕ್ಕಂಥ ಲೋಕವನ್ನೇ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಂತಹ ಆದಿಮಾಯೇ ನೀನು ಅನ್ನುವುದಾಗಿ. ಹಾಗಿದ್ರೆ ಶುಂಭನ ಅಣತಿಯ ಮುಖೇನವಾಗಿ 2 ಶಕ್ತಿಗಳು ಯಾಕೆ ಒಟ್ಟಾಗಬಾರದು? ಇನ್ನೊಂದು ಕಾಲದಲ್ಲಿ ಅಪರಿಪೂರ್ಣರಾಗಿರತಕ್ಕಂತಹ ವಿಷ್ಣುವಿಗೂ ಅಲ್ಲದೆ ಶಿವನಿಗೂ ಅಲ್ಲದೆ ಮತ್ತೆ ಬ್ರಹ್ಮನಿಗೂ ಮಡದಿಯಾಗಿ ಕಾಣಿಸಿಕೊಂಡವರು ನೀವು. ಮಹಾಕಾಳಿ, ಮಹಾಲಕ್ಷ್ಮಿ, ಸರಸ್ವತಿ ಸ್ವರೂಪರಾಗಿ ಅವರನ್ನು ಸೇರಿಕೊಂಡ ಕಾರಣದಿಂದ ಅವರಿಗೆ ಪರಿಪೂರ್ಣತೆ ಬಂದರು. ಹಾಗಾಗಿ ನನ್ನದೊಂದು ಅರಿಕೆಯಮ್ಮ ಶುಂಭನ ಅರಿಕೆಯಾಗಿದೆ. ಶುಂಭನಿಗೆ ಮದುವೆಯಾಗಿ ಮಕ್ಕಳಾಗಿ, ಮಕ್ಕಳಿಗೆ ಮೊಮ್ಮಕ್ಕಳಾಗಿ, ಮೊಮ್ಮಕ್ಕಳಿಗೆ ಮತ್ತೆ ಮರಿಮಕ್ಕಳಾಗಲಿ ತನ್ನದಾದಂತಹ ಸಾಮರ್ಥ್ಯವನ್ನು ತೋರಿಸಬೇಕು ಅನ್ನುವಂಥ ಸರ್ವಾಸಿ. ಹಾಗೆ ಇನ್ನೊಂದು ಮದುವೆಯಾಗಬೇಕು ಅಂತ ಬಯಸಿದ್ದೇನೆ. ಸ್ವರ್ಣದ ಪಲ್ಲಕ್ಕಿಯನ್ನು ಹಿಡಿದುಕೊಂಡು ಬಂದಿದ್ದೇನೆ. ಅದನ್ನೇರಿ ನಮ್ಮದಾದಂತಹ ಲೋಣಿತಾಪುರದವರೆಗೆ ಬಂದರೆ ಅಂತಾದರೆ ನಮ್ಮ ಶುಂಭ ಪರಿಪೂರ್ಣನಾಗುತ್ತಾನೆ ಎಂದು ಸೇರಿಕೊಂಡು ಜೀವನ ಪಾವನವಾಯಿತು. ಕೆಲವರಿಗೆ ಬರಲಿಕ್ಕೆ ಬರ್ತದಂತೆ, ಆದರೆ ಮತ್ತೆ ಜೀವವನ್ನು ಕೊಡತಕ್ಕಂಥ ಶಕ್ತಿ ಯಾರಿಗೂ ಇಲ್ಲದೋ ನನ್ನ ಪಾಲಿಗೆ ಇವತ್ತು ಇನ್ನು ಸನ್ನಿಧಾನದಲ್ಲಿ ನಾನು ಮರಣವನ್ನು ಹಚ್ಚಿ ಮತ್ತೆ ಪುನಃ ಎದ್ದೇಳುವ ರೀತಿಯಲ್ಲಾಯಿತು. ಅಂದರೆ ಪುನರ್ಜನ್ಮವನ್ನು ನಿಮ್ಮ ದಯೆಯಿಂದ ಪಡೆದ ತಾಯಿ. ಹಾಗೆ ನನ್ನದಾದಂತಹ ಕೃಪಾಕಟಕ್ಕೆ ಸದಾ ನನ್ನ ಮೇಲೆ ಹೀರಿಯಲಿ ಅಂತ ಪ್ರಾರ್ಥಿಸಿದರು. ಆದರೆ ಶುಂಭನ ದಾಸನಾಗಿ ಇಲ್ಲಿಯವರೆಗೆ ಬಂದವ, ಅವನಿಗೆ ಹೇಳಿಕೆ ಏನಾದರೂ ಅಪ್ಪಣೆ ಉಂಟು? ಹಾ
ಉಪ್ಪನ್ನವನ್ನು ಈ ಕಡೆಗೆ ಬಂದವನಿಗೆ ನನ್ನ ಉತ್ತರ ಇದ್ದು ಹೋಗಿ ಹೇಳಲ್ಲ. ಬೆರಿಪಾಡು ಆ ವ್ಯಕ್ತಿ ಎಲ್ಲ ಸಭೆಗಳಲ್ಲಿ ವಿನಂತಿ. ಇವತ್ತು ನಡೆದಂಥ ಈ ಕಾರ್ಯಕ್ರಮ ಭವಿಷ್ಯ ನಿಧಿ ಕಚೇರಿಯ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಹಾಗೂ ಮಹಿಳಾ ದಿನಾಚರಣೆಯ ಪ್ರಯುಕ್ತವಾಗಿ ಪ್ರಪ್ರಥಮವಾಗಿ 24 ವರ್ಷದಿಂದ ಈ ಕಚೇರಿಯಲ್ಲಿ ಈ ಜಾಗದಲ್ಲಿ ಏನು ಮಾತನ್ನ ಹಾಕೊಂಡಿದ್ದೇವೆ. ಹಾಗೆ ನೋಡಿದ ಒಂದು 25 ದಿನಗಳಿಂದ ನಾವು ಈ ಕಾರ್ಯಕ್ರಮಕ್ಕೆ ಒಂದು ಕಾರ್ಯವನ್ನು ಸೂಚಿಸಿಕೊಂಡು ಈ ಕಾರ್ಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಆ ದೇವಿಯ ಮಹಾತ್ಮೆ ಇಟ್ಟು ಈ ಆಟವನ್ನು ನಡೆಸಿ ಒಂದು ಪ್ರಯೋಜನ ಆಯಿತು. ಆ ದೇವಿಯ ಪ್ರಕಾಶಕ ನಮ್ಮ ಈ ಭವಿಷ್ಯನಿಗೆ ಕಚೇರಿಯ ಸಿಬ್ಬಂದಿ ವರ್ಗದವರಿಗೂ ಹಾಗೆಲ್ಲರೂ ಆ ಸಂಬಂಧಪಟ್ಟ ಈ ಆಸ್ಪಾಸಿನಲ್ಲಿರುವ ಎಲ್ಲ ಜನರಿಗೂ ಈ ದೇವಿಯ ಅನುಗ್ರಹ ಕರುಣೆ ಎಲ್ಲ ಇರಬೇಕಂತ ಹೇಳಿ ಅದೇ ನಮಗೆ ಈ ಮಾಡಲಿಕ್ಕೆ ಒಂದು ಅನುಗ್ರಹ ಕೊಟ್ಟಿದ್ದಾರೆ. ಅದೇ ರೀತಿ ಈ ಮಂಗಳಾದೇವಿ ಮೇಳ ಇವರ ಒಂದು ದೇವ ಮಾತ್ಮೆಯ ಯಕ್ಷಗಾನ ಕಲಾವಿದರಿಂದ ಈ ಆಟ ಸಂಪೂರ್ಣಗೊಂಡಿದೆ. ಅದೇ ರೀತಿ ಇದರ ವ್ಯವಸ್ಥಾಪಕರು ಈ ವೇದಿಕೆಗೆ ಬಂದು ಸಣ್ಣ ಒಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಂತೇಳಿ ಭವಿಷ್ಯ ನಿಧಿಯ ಕಚೇರಿಯ ಸಿಬ್ಬಂದಿ ವರ್ಗದವರು ಕೇಳಿಕೊಳ್ತಿದ್ದಾರೆ. This is
ಸಂತಾನವನ್ನು ಧಿಕ್ಕರಿಸಿದ್ದಾರೆ ಆ ತರುಣಿ. ಆ ಮತವನ್ನ ಭೇದ ಮೂರನ್ನು ಪ್ರಯೋಗಕ್ಕೆ ಆಯಿತು. ಇನ್ನು ಉಳಿದದ್ದು ಯಾವುದು? ದಂಡ. ಎಲ್ಲಿ ದಂಡ? ಆಗ ಸುಗ್ರೀವನನ್ನು ಸಂಧಾನಕ್ಕೆ ಕಳುಹಿಸಿ ಸಂಧಾನವನ್ನು ಧಿಕ್ಕರಿಸಿದ್ದಾಳೆ ಅಂತ. ಹಾಗಾಗಿ ಅವರನ್ನು ಎಳೆತರಬೇಕಾಗಿದೆ. ಸುಗ್ರೀವನ ಸಂಧಾನ ಮುಗಿದೆಯಾ? ಒಂದರೇ ವಾ ವಾ ವಾ
ಸರಿಯಲ್ಲ ರಥರುಳಾಗಿದ್ದಾರೆ. ನೋಡ್ತಿರುವಂತಹ ಹೊತ್ತಲ್ಲಿ ಕಣ್ಣಲ್ಲಿ ಬರುತ್ತಿರುವಂತಹ ಬೆಂಕಿಯ ಕಣ್ಣುಗಳು ಹೊರಗೆ ನೋಡಿದ್ರೆ ಮಣಿಮಠದಿಂದ ಒಂದು ಶುದ್ಧವಾಗಿದೆ. ಹೇಗೆ ಅಂತ ಕೇಳುವುದೇ ಅವಳಿಗೆ ಸರಿಸಾಟಿ ನಾನೇ ಎಂದು ಉದ್ದೇಶಿಸಿ ನನ್ನಲ್ಲಿ ಅವಳನ್ನು ವಹಿಸಬೇಕೆಂಬ ಉದ್ದೇಶವನ್ನು ವ್ಯಕ್ತಪಡಿಸಿದ್ದರು. ಸಂಧಾನಕ್ಕೆ ಸುಗ್ರೀವರನ್ನು ಕಳುಹಿಸಿದ್ದು. ಸುಗ್ರೀವ ಸಂಧಾನಕ್ಕೆ ಹೋದರೆ ಸಂಧಾನವೇನಾಯಿತು? ನಮ್ಮ ಸಂಧಾನವನ್ನು ಆಧಾರಣೆ ಕೋಪಗೊಂಡು ಚಂದ್ರನಾಗ ದೂರಾಕ್ಷರನ್ನು ಕಳುಹಿಸಿದೆ. ದೂರಾಕ್ಷರನ್ನು ಓಂಕಾರ ಮಾತ್ರದಿಂದಲೇ ಓಂಕಾರ ರೂಪದಿಂದಲೇ ನಂತರ ಹೋದವರು ಚಂಡಮುಂಡರು. ಚಂಡಮುಂಡರ ಶಕ್ತಿ ಏನಾಯಿತು ಬಲ್ಲೆ? ಏನು ರೂಪದಲ್ಲಿ ಅವರ ರುಂಡವನ್ನು ಕಡಿದು ಚಂಡಾಂತರಂತೆ ಆದರು. ಹಾಗಾಗಿ ನಾನೇ ಹೊರಟವನಿದ್ದೆ, ಕೊಂದವನಿದ್ದ ಏನಾಗಬೇಕು ಅವಕಾಶವಿದೆ.
ಮಾತಾಡುವುದಕ್ಕೆ ನನಗೆ ಅವಕಾಶವನ್ನು ಕೊಡಬೇಕು. ಎಲ್ಲಿಗೂ ಇದೆ. ದೇಶ ಎನ್ನುವಂತಹ ನೆಗತ್ತೆಗೆ ನೀನು ಪಾತ್ರರಾದವರು. ಏನು ಕಾರಣ? ಒಂದು ಕಾಲದಲ್ಲಿ ಶೋಣಿತಾಪುರದಲ್ಲಿ ನಮ್ಮವರಾಗಿರುವಂತಹ ರಾಕ್ಷಸರು ಕಾಡಿನಲ್ಲಿ ಅಲೆದಾಡುತ್ತಿರುವಂತಹ ಪರಿಸ್ಥಿತಿ ಬಂದಂತೆ ಆ ಸಮಯದಲ್ಲಿ ದ್ವಿತೀಯ ಉದರದಲ್ಲಿ ಚಲಿಸಿದವನು ನೀನು. ಚಲಿಸಿದಂತಹ ನಿನ್ನನ್ನು ಬೆಳೆಸುತ್ತಾ ಇರುವಂತಹ ಹೊತ್ತಿನಲ್ಲಿ ಬಾಯಿಯಾಗಿರುವಂತಹ ದಿತಿದೇವಿ ಹೇಳುತ್ತಾ ಮಾತಂತೆ ನಮ್ಮವರಾಗಿರುವಂತಹ ಮಾನವರು ಕಾಡು ಬೇಡಿಯಲ್ಲಿ ಅರಿಯುತ್ತಾ ಇದ್ದಾರೆ. ಅವರಿಗೆ ಒಂದು ಆಶ್ರಯ ಬೇಕು. ನೀನು ಅವರಿಗೆ ಆಶ್ರಯವನ್ನು ಮಾಡಿಕೊಳ್ಳುವಲ್ಲಿ ನಿಮ್ಮಲ್ಲಿರುವಂತಹ ಒಂದು ಕಾಲದಲ್ಲಿ ಮುಂದಕ್ಕಿರಬೇಕು ಎನ್ನುವಂತಹ ಮಾತನ್ನು ಹೇಳಿದಾಗ ವಿಧಿಯನ್ನು ಸಮಸ್ಯೆಯನ್ನು ಲೆಕ್ಕಿಸಿದಂತಹ ನೀನು ಶೋಣಿತಾಪುರದಲ್ಲಿ ಕನುಜೇಶನಾಗಿ ನಿನ್ನ ಮೆರೆದಿ ಅಲ್ಲವೇ ನಾಡಿನಲ್ಲಿ ಅಲೆಯುತ್ತಿರುವಂತಹ ರಾಕ್ಷಸರೆಲ್ಲರನ್ನು ಕರೆದುಕೊಂಡು ಬಂದೆ. ಭವ್ಯವಾಗಿರುವಂತಹ ದಿವ್ಯವಾಗಿರುವಂತಹ ಶೋಣಿತಾಪುರದ ಸಿಂಹಾಸನದ ಗದ್ದುಗೆಯನ್ನ ಏರಿಬಿಡುತ್ತೆ. ಅಷ್ಟು ಮಾತ್ರ ಅಲ್ಲ, 14 ಲೋಕಗಳಲ್ಲಿಯೂ ನೀನು ಶ್ರೇಷ್ಠತ್ವವನ್ನು ಪಡೆದಿ. ಓ ದೊರೆಯೇ, ಈ ಹೊತ್ತಿನಲ್ಲಿ ಅರಸನಾಗಿರುವಂತಹ ನೀನು ಯಾಕೆ ಕಟ್ಟಿಗೆರೆ ಎಂಬುದಾಗಿ ನಿಮಗೆ ಗೊತ್ತಾಗಲಿಲ್ಲ. ಕೇಳಿದ್ರೆ ತಾಯಿಗೆ ಹೋದಂತಹ ಸಣ್ಣ ಮುಟ್ಟರು ಕದಂಬ ಅವರಲ್ಲಿ ಹೆಣ್ಣುಗಳಿದ್ದಾರೆ ಎನ್ನುವಂತಹ ಮಾತನ್ನ ಹೇಳಿದ್ರು. ಆ ಮಾತನ್ನು ಕೇಳಿದಂತಹ ನೀನು ನಿನ್ನಲ್ಲಿ ಆಗಿರುವಂತಹ ಮನವನ್ನು ಪರಿವರ್ತನೆಗೊಳಿಸಿದೆ. ದೇವಾ, ಈ ಹೊತ್ತಿನಲ್ಲಿ ನಿನ್ನದೇ ಅಧೀನದಲ್ಲಿರಬೇಕಾಗಿರುವಂತಹ ಮಾರ ನಿನ್ನದೇ ಆಗಿರುವಂತಹ ದೇಹಕ್ಕೆ ತನ್ನ ಪಂಚಶರಗಳ ಪ್ರಯೋಗವನ್ನು ಮಾಡಿ ನಿನ್ನ ಮನಸ್ಸನ್ನು ಸಲ್ಲದಗೊಳಿಸಿದ. ಮದುವೆಯಾಗಬೇಕಂತ ಸಮಯದಲ್ಲಿ ಮದುಮಗನಾಗಿ ನೀನು ಇರಲಿಲ್ಲ. ಕಾಡಿನಲ್ಲಿ ಹೋಗಿ ತಪಸ್ಸನ್ನು ಆಚರಿಸಿದೆ. ಮದುವೆ ಆಗುವಂತಹ ವಯಸ್ಸು ಮೀರಿ ಹೋದಾಗ ಇವತ್ತು ಹೆಣ್ಣು ಬೇಕಾಗಿ ನೀನು ಬಯಸಿದೆ. ಇದು ತಪ್ಪೆನ್ನುವಂತಹ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಅವಳು ಹೆಣ್ಣಲ್ಲೇ
ಈ ಹೊತ್ತಿನಲ್ಲಿ ದೇವ ಎಂಬುದಾಗಿ ಸಂಬೋಧನೆಯನ್ನು ಮಾಡುತ್ತೇನೆ. ಯಾಕೆ ಬಲ್ಲಿರಾ? ಕದಂಬಾವರದಲ್ಲಿ ಹೆಣ್ಣಪ್ಪಳು ಇದ್ದಾಳೆ ಎನ್ನುವಂತಹ ವರ್ತಮಾನವನ್ನು ಸಣ್ಣ ಮಂಡರಿಯಿಂದ ನೀವು ಆಲಿಸಿರಿ. ಅಲ್ಲೇ ಅವಳು ಹೇಳಿದಂತಹ ಮಾತನ್ನು ಕೇಳಿದಂತಹ ನೀನು ಅವಳನ್ನು ಒಲಿಸಬೇಕೆಂಬುದಾಗಿ ಯೋಚನೆ ಮಾಡಿದೆ. ಹಾಗಾಗಿ ಸುಗ್ರೀವನನ್ನು ಕದಂಬವನಕ್ಕೆ ಕಳಿಸಿಕೊಟ್ಟೆ. ಅಲ್ಲಿ ಕದಂಬವನಕ್ಕೆ ಹೋದಂತಹ ಸುಗ್ರೀವನ ಗತಿಯೇನಾಯಿತು? ಕೇವಲ ಅವನು ಹುಂಕಾರದಿಂದ ಅವನು ನೆಲಕ್ಕೆ ಉರುಳಿದ. ಅಲ್ವೇ ನೆಲಕ್ಕೆ ಉರುಳಿದಂತ ಇತರನ್ನು ತನ್ನ ನೆಗೆಯಿಂದ ಬದುಕಿಸಿದಂತೆ ಆಗಿ ಹಾಗಾದ್ರೆ ಒಬ್ಬಳನ್ನು ಕೊಲ್ಲುವುದಕ್ಕೂ ಒಬ್ಬಳನ್ನು ಬದುಕಿಸುವುದಕ್ಕೂ ಅವಳಿಂದ ಸಾಧ್ಯತೆ ಉಂಟು ಎನ್ನುವುದು ಸ್ಪಷ್ಟ. ಬೇರೆ ವಿಚಾರವನ್ನು ತಿಳಿದಂತಹ ನೀನು ಧೂಮ್ರಾಕ್ಷರನ್ನು ಕಳಿಸಿಕೊಟ್ಟೆ. ಕೇವಲ ಧೂಮ್ರಾಕ್ಷ ಒಬ್ಬರೇ ಅವನೊಂದಿಗೆ 60,000 ರಾಕ್ಷಸರಿಗರು ಅಲ್ಲಿ ದೊರೆ ಹೋದಂತಹ ಧೂಮ್ರಾಕ್ಷ ಹುಂಕಾರದಿಂದ ಅವನು ಯಾರನ್ನು ಬಿಡಬೇಕಾಗಿತ್ತು ಅವನು ಅಲ್ಲಿ ಸುತ್ತು ಹೋದ. 60,000 ರಾಕ್ಷಸರು ಕೂಡ ಹಸುನೀಗಿದರು ಎನ್ನುವಂತಹ ವಾರ್ತೆ. ಈ ವಾರ್ತೆಯನ್ನು ತಿಳಿದಂತಹ ಸಣ್ಣ ಮನಗಳು ಹೋದರು. ಸಣ್ಣ ವೀರತ್ವದಲ್ಲಿ ಕಡಿಮೆ ಹೇಳು ಬಲಾಢ್ಯನಲ್ವೇ ತಮ್ಮದೇ ಆಗಿರುವಂತಹ ಬ್ರಹ್ಮಚರ್ಯವನ್ನು ವ್ರತದಿಂದಾಗಿ ಈ ಪ್ರಪಂಚದಲ್ಲಿ ಯಾರು ಅವರನ್ನು ಕೊಲ್ಲುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅಂದರೆ ಈ ಹೊತ್ತಿನಲ್ಲಿ ಏನಾಯಿತು? ಹೋದಂತಹ ಚಂಡಮುಂಡರು ದಾರಿಯ ಖಡ್ಗಕ್ಕೆ ತಲೆಯನ್ನು ಕೊಟ್ಟು ಅವಳ ಖಂಡಿಕೆಯಾಗಿ ಗೋಚರಿಸಿದ್ದಳು ಎನ್ನುವುದು ಸ್ಪಷ್ಟ. ಹಾಗಾದರೆ ಇವರೆಲ್ಲರನ್ನು ಕಂಡಂತಹ ಅವಳು ತರುಣಿ ಎಂಬುದಾಗಿ ಯೋಚನೆ ಮಾಡುವುದಕ್ಕೆ ಆಗ್ತದೆ ಹೇಳು. ಖಂಡಿತವಾಗಿ ಅವಳು ತರುಣಿಯಲ್ಲ. ಯಾರೆಂಬುದಾಗಿ ನಾನು ಬಲ್ಲೆ. ರಾಕ್ಷಸರೇ ಕಾಡಿಗೆ ಪ್ರವೇಶ ಮಾಡಬೇಕಂತಾದ್ರೆ ಹೆದರುತ್ತಿರುವಂತಹ ಈ ಸಂದರ್ಭದಲ್ಲಿ ಹೆಣ್ಣು ಕೊಡುವಲ್ಲಿ ಇದ್ದಾಳೆ ಅಂತಾದ್ರೆ ಅವಳು ಯಾರಿಂದ ನೀವು ಯೋಚಿಸಿ ಅವಳು ಅತಿಮಾಯಿ, ಅವಳು ದೇವಿ. ಆ ದೇವಿಯ ಮಹಾತ್ಮೆಯನ್ನು ನಾವು ಹೇಳಬೇಕು. ಯಾಕೆಂದು ಹೇಳಿದ್ರೆ ತರುಣಿ ಎಂಬುದಾಗಿ ಯೋಚನೆಯನ್ನು ಮಾಡಿದೆ ಅಂತಾದ್ರೆ ಖಂಡಿತವಾಗಿ ಆಗುವುದಿಲ್ಲ. ಯಾಕೆ ಇವತ್ತು ಈ ಹೊತ್ತಿಗೆ ಬಂದಿದ್ದಾವೆ ಇದನ್ನು ಕಲ್ಪಿಸಿಕೊಳ್ಳಬೇಕು. 39 ಕೋಟಿ ದೇವತೆಗಳನ್ನು ಹೊಡೆದೋಡಿಸಿದಂತಹ ನಾವುಗಳು ಇವತ್ತು ನಮ್ಮ ಆಳುಕಾರಾಗಿ ನಮ್ಮ ತೋಳಿತಾಪುರದಲ್ಲಿದ್ದಾರೆ. ಅಂತಹ ತೋಳಿತಾಪುರದಲ್ಲಿರುವಂತಹ ಆ ದಿಗ್ಗಜರನ್ನು ಹೊರೆಯಬೇಕು, ರಾಕ್ಷಸರನ್ನು ಪಡೆಯಬೇಕು ಎನ್ನುವಂತಹ ಯೋಚನೆಯಿಂದಲೇ ಅವರಿದ್ದಾರೆ. ಹಾಗಾಗಿ ದೊರೆ ಇದು ಸರಿಯಲ್ಲ, ಇದು ಸರಿಯಲ್ಲ ಏನು ಮಾಡಬೇಕು ಎನ್ನುವಂತಹ ಮಾತಲ್ಲಿ ದೇವಿಯಾಗಿರುವಂತಹ ನಮ್ಮದಾಗಿರುವಂತಹ ಕಾಡನ್ನು ಸೇರಿಕೊಂಡಿದ್ದಾರೆ ಅಂತಾದ್ರೆ ಅದು ನಮಗೆ ಪುಣ್ಯ ಪ್ರಸಾದವೇ ಹೌದು. ಕೇವಲ ಕದಂಬವನಕ್ಕೆ ಮಾತ್ರ ಅಲ್ಲ, ಅದು ತೋರಿತಪುರಕ್ಕೂ ಹೌದು. ಹಾಗಾಗಿ ಇಲ್ಲದ ಮನದಲ್ಲಿರುವಂತಹ ಯಾವುದೇ ಕೆಟ್ಟ ಯೋಚನೆಗಳನ್ನು ಬಿಟ್ಟಂತಹ ನೀನು ಅವರಿಗೆ ಶರಣಾರ್ಥಿ ಅಂತಾದ್ರೆ ನಿಲ್ಲಿಸಿ ಇನ್ನು ಉಪದೇಶ ಓಹೋ, ನೀನು ಹೇಳಿದ್ದು ಒಳ್ಳೆಯ ಮಾತಲ್ವೋ? ಇದು ಯಾವುದು ಬಲ್ಲೆಯ? ಓರ್ವ ಷಂಡನ ಮಾತು. ನೀನು ಇಲ್ಲಿರಬೇಕಾದವನಲ್ಲ, ಎಲ್ಲಿರಬೇಕು ಬಲ್ಲೆಯ? ಅಡುಗೆ ಮನೆಯಲ್ಲಿ ಬಾಳೆ ಕಟ್ಟಿಕೊಂಡು Thank you.
ಅನುಮತಿಯನ್ನು ಪಡೆದುಕೊಂಡು ಬಂದಿ ಸೇರಿದಂತ ಪ್ರದೇಶ ಕಾಂತಾರ. ಈ ಮೊದಲು ಅನೇಕ ಬಾರಿ ಕಳಂಬವನವನ್ನು ಬಂದು ಸೇರಿದವನು ನಾನು. ಎಲ್ಲಿ ನೋಡಿದರೂ ಕತ್ತಲಮಯವಾಗಿರುವಂತಹ ಈ ಕಾಡು, ಈಗ ಎಲ್ಲಿ ನೋಡಿದರೂ ಬೆಳಕು. ಹಾಗಾದ್ರೆ ಕತ್ತಲ ಕಾರಣವೆಲ್ಲವನು ಶುಭ್ರವಾಗಿ ಬೆಳೆಯಬೇಕು ಅಂತಾದ್ರೆ ಏನು ಕಾರಣ? ಹೌದು ಹೌದು, ಯಾರು ಕಣ್ಣಂದರು ಬಂದು ನೋಡಿದ್ದಾರೆಯೋ ಆದಿ ಮಾತೆಯು ನೆಲೆಸಿದಂತಹ ಈ ಊರು ನೋಡುವುದಿಲ್ಲ. ನಾನು ವೈಯಕ್ತವನ್ನೇ ಬೆಳೆಸಿಕೊಂಡಿರುವಂತಹ ಕೊಲೆಗಳು ಹರಿಣಿಗಳು ಒಂದೇ ರೀತಿಯಲ್ಲಿ ಆಟವನ್ನು ಆಡುತ್ತಾ ಇದ್ದೀವಿ. ಕೃಷ್ಣನಾಗಿರುವಂತಹ ಸರ್ಪರಾಜ ಗರುಡನ ರೆಕ್ಕೆಯನ್ನು ಕೇಳಿಕೊಂಡು ಮನವನ್ನು ಸುತ್ತಾಡುವಂತಹ ದೃಶ್ಯವನ್ನು ಕಂಡೆ. ಹಾಗಾದರೆ ಈ ಮನ ಎನ್ನುವುದು ಪರಿವರ್ತನೆಯಾಗಿದೆ, ಬದಲಾಗಿದೆ. ಕಾರಣ ಏನು? ರಾಕ್ಷಸರಾಗಿರುವಂತಹ ನಮಗೆಲ್ಲರಿಗೂ ಬದಲ ಮಾಡುವುದಕ್ಕೆ ಸಾಧ್ಯವಿದೆ ಅಲ್ಲ. ಜಗನ್ಮಾತೆಯಾಗಿರುವಂತಹ ಕದಂಬವಾಸಿನಿ ಎನ್ನುವಂತಹ ಹೆಸರನ್ನು ಪಡೆಯುವುದಕ್ಕಾಗಿ ಆದಿಮಾತೆ ಬಂದು ನೆಲೆಸಿದ್ದಾಳೆ. ತನ್ನದಾಗಿರುವಂತಹ ಸೃಷ್ಟಿಗಳಲ್ಲಿ ತ್ರಿಮೂರ್ತಿಗಳನ್ನು ಸೃಷ್ಟಿಸಬಲ್ಲಂತಹ ಈ ಆದಿಮಾತೆ ಇವತ್ತು ನಮ್ಮಂತಹ ರಾಕ್ಷಸರನ್ನು ಪಡೆಯುತ್ತೇನೆ ಎಂಬಂತಹ ಓಂಕಾರ ಸ್ವರೂಪದಿಂದ ನಮಗೆ ಗೋಚರವಾಗ್ತಾ ಇದ್ದಾಳೆ. ಅವಳನ್ನು ಸರಿಯಾಗಿ ನೋಡಬಾರದೆ ಮಧ್ಯ ಪಥ ಎನ್ನುವುದು ಮಾತ್ರ ನಮಗೆ ಕಾಣುತ್ತಾ ಇದೆ. ಬಂಗಾರದ ಉಯ್ಯಾಲಿ ತೋರುತ್ತಾ ಇದ್ದಾಳೆ. ಇದಕ್ಕೆ ಆದಿಯಲ್ಲಿ ಇದಕ್ಕೆ ಅಂತ್ಯ ಇರಲಿ ಎನ್ನುವುದು ನಮಗೆ ಗೋಚರವಾಗುವುದಿಲ್ಲ. ಹಾಗಾದ್ರೆ ಪುಣ್ಯ ಪಾವನವಾಯಿತು ನನ್ನ ಜೀವನ. ಇಲ್ಲಿ ಬಂದು ಸೇರಿದಾಗ ಅರ್ಥೈಸಿಕೊಂಡೆ. ಈ ಕದಂಬವನವನ್ನು ಬಂದು ಯಾರು ಸೇರುತ್ತಾರೆ, ಇವಳಿಗಾಗಿರುವಂತಹ ಪುಣ್ಯ ನಾಮಸ್ಮರಣೆಯನ್ನು ಮಾಡುತ್ತಾರೆ. ದೇವಿಯಾಗಿರುವಂತಹ ರೀತಿ ತನ್ನದಾಗಿರುವಂತಹ ಮಾತೆಯ ರೂಪದಲ್ಲಿ ಜನಗಳಿಗೆ ಗೋಚರಿಸುತ್ತಾಳೆ ಎನ್ನುವುದು ಸ್ಪಷ್ಟ. ಒಂದು ಕೇಳಿದೆನಲ್ಲ, ಸುಮ್ಮನಿಗೆ ಮಾತನ್ನು ಕೊಟ್ಟಿದ್ದೇನೆ, ಸ್ವಂತ ಅವಳನ್ನು ಕಳೆದುಕೊಂಡು ಬರುತ್ತೇನೆ, ಸಾಧ್ಯ ಇಲ್ಲ, ನನ್ನ ತಲೆಯನ್ನು ಅವರ ಕಾಲಾಡಿಗೆ ಹಾಕುತ್ತೇನೆ ಈ ಮಾತನ್ನು ಹೇಳಿ ಬಂದವ. ಇನ್ನು ಯಾಕೆ ಪರವಾಗಿತ್ತು ತಾಯಿಯಲ್ಲಿ ಒಂದು ಮಾತಾಡುತ್ತೇನೆ.
ಮಹಾರಾಜನಾಗಿದ್ದೇನೆ ತಾಯಿ, ಸುಮ್ಮನ ಮಹಾಮಂತ್ರಿಯಾಗಿದ್ದೇನೆ ತಾಯಿ. ಲೋಕದಾನವನ್ನು ನೀಡಲು ಬಯಸಿದ್ದಾನೆ ತಾಯಿ. ಲೋಕಕ್ಕೆ ನೀನು ಸೇವೆಯಾಗಿ, ನೀನು ತಾಯಿಯಾಗಿರುವವಳು, ಮೂರು ಲೋಕದ ತಾಯಿಯಾಗಿರುವಂತಹ ನೀನು, ನಮ್ಮ ದೇವರಾಗಿರುವಂತಹ ಶುಭರು, ಮೂರು ಲೋಕದ ಎಡಗಡೆ. ಹಾಗಾಗಿ ಅಮ್ಮ ಅಮ್ಮ ನೀನು ಮಣಿಗತನ ಸಿದ್ಧವಾಗಿದೆ. ಚಿನ್ನ ನಂಬನೆಯನ್ನು ಹೊಂದ್ಕೊಂಡು ಬಂದಂತಹ ಆನೆ ಕೂಡ ಇದೆ. ಜೊತೆಗೆ ನನಗೆ ಒಬ್ಬರಿಗೆ ಅಮ್ಮ ಮತ್ತೆ ಒಡೆಯನೇ ಹರಿಸ್ತಾ ಇತ್ತು. ಹೌದು. ಹಿನ್ನಡೆಯ ತುಂಬಾ ಅವನೊಬ್ಬ ವೀರನಿ, ಅವನೊಬ್ಬ ಶೂರನಿ. ಹೌದು ತಾಯಿ. ರಕ್ತಬೀಜ ಅಮ್ಮ ಇನ್ನೊಂದು ಮಾತನ್ನು ಕೇಳಬಹುದು. ಏನು? ತುಪ್ಪಕ್ಕೆ ಮೌಲ್ಯ ಎಲ್ಲಿ? ಅದು ಆದ್ದರಿಂದ ಬಾಯಾರಿಕೆಯಾದಾಗ ನಿಮಗೆ ಎನ್ನುವುದಾಗಿ ಗುರುತಿಸಕ್ಕೆ ಸಾಧ್ಯವಿದೆ ಹೇಳು. ಆಗುದಿಲ್ಲಮ್ಮ, ಆದರೆ ಬೇರೆ ಉಪಯೋಗ ಮಾಡಲಿಕ್ಕೆ ಬರ್ತದೆ ತಾಯಿ. ಮಧ್ಯತೆಯ ಬಳಿ ಮಾನವರನ್ನು ಆಶ್ರಯಿಸುತ್ತೇವರೆಂದು ಹೊಂದಾರದ ಮರವನ್ನಲ್ಲವಲ್ಲ. ಹೌದಮ್ಮ, ನಮ್ಮ ದೊರೆಯಾಗಿರುವ ಹೊಂದರದ ಮರ ಅಲ್ಲ ತಾಯಿ, ಶ್ರೀಗಂಧದ ಮರ ಆಗಿದ್ದಾನೆ ಅಂತ. ಶ್ರೀಗಂಧದ ಮರ. ಹೌದಮ್ಮ, ಶ್ರೀಗಂಧದ ಮರ ನೀರಿನಲ್ಲಿ ಹಾಕುವಾಗ ನಾನೂ ಇಲ್ಲವೇ? ರಕ್ತಬೀಜ ಸರಿಯಾಗಿ ಸಿಕ್ಕಿದರೆ ಸುವಾಸನೆ ಎನ್ನುವುದು ಬರ್ತದೆ ಅಮ್ಮ. ಹಾಗೆಂದುಕೊಂಡು ಹಿನ್ನಡೆಯ ತುಂಬ ವೀರನೇ ಎಂಬುದಾಗಿ ನೀವು ಒಪ್ಪಿಕೊಳ್ಳುತ್ತಾರೆ. ಹಾ ಹಿನ್ನಡೆಯವರ ತುಂಬ ಹಾ ವೀರನಾಗಿದ್ದರೆ ನೇರವಾಗಿ ಬಂದು ನನ್ನಲ್ಲಿ ಕತ್ತಿಕಾಳಗಳನ್ನು ಮಾಡಿ ಜಯಿಸಬೇಕು. ಅದನ್ನೆಲ್ಲವನ್ನು ಬಿಟ್ಟು ನನ್ನವರನ್ನೆಲ್ಲ ಕಳುಹಿಸಿ ನನ್ನ ಕೈಯಿಂದಲೇ ಕೊಲ್ಲಿಸಿದಂತ ಆತನ ಮಧ್ಯೆ ಹೋಗುತ್ತಿರುವೆ ನಾನು. ಅವನೊಬ್ಬ ಹೇಗೆ ಆತನ ಮಾತನ್ನು ಕೇಳಿಕೊಳ್ಳದಂತ ನೀನು ಚಂದ. ಇದನ್ನು ಹೋಗಲಾಡಿಸುವುದಕ್ಕಾಗಿ ನನ್ನ ತನ್ನನ್ನೇ ಹಲುಕಿಸಿ ಸತ್ತ ಮಾತಿಗೆ ನೀವು ಸೃಷ್ಟಿ ಮಾಡಿ ಕಳುಹಿಸಿಕೊಡ್ತೇವೆ. ಇಂದ್ರವನಿ ಕೆಳಗೆ ಬಿಟ್ಟೆ ಅಂತಾದ್ರೆ ಸಾವಿರ ಬೀದಿಗಳು ಹುಟ್ಟುಕೊಂಡು ಸಾಧಿಸುತ್ತೆ. ಇದು ಬ್ರಹ್ಮನ ಫಲ ನನಗಾಗಿ. ಹಾಗಾಗಿ ಪರಮಾತ್ಮ
ರಕ್ತ ಭೂಮಿಯನ್ನು ಸೋಕಬಾರದು. ಅದಕ್ಕಾಗಿ ನಾಲಿಗೆಯನ್ನು ದರಿದ್ರಿಗೆ ಹಾಕುತ್ತ ರಕ್ತ ಅಪ್ಪನ ಸೇವೆ ಮತ್ತೆ ಓ ಮಾಯಗುತ್ತದೆ ನೀನು ಮಾಯಗು ಶಕ್ತಿ ಭಕ್ತಿನೇ ಅಪ್ಪನ ಮಾಯ ಬಲ್ಪುಡುತ್ತೀಯಾರೆ ಮಗಾಂಡ ಹೇಳಿನ ಭಕ್ತೇನೆ వెలిపాయనంచిన భక్తేని కొడుకు బాడినంచిన భక్తేని ಸದಾಬಂದು ಒಟ್ಟದ వెలిపాయనంచిన భక్ತೇನಿ ಮುಖೇ ಬಂದಿ ಅಪಾಯ ಅವಳಕ್ಕೆ ರಾಕ್ಷಿಗೆ ಬಗೆಯೇನೋ ಇಂತ ರಾಕ್ಷಿಗೇನೋ ರಾಕ್ಷಿಗೆ ಓ ಸೇವಾ ಕರ್ತವ್ಯ ಇರುತ್ತೆ ಐವೇರ್ತಿ ತುಂಬು ವಿರಾಮದವಾಗಿನ ಜಪ ಮಾಡುತ್ತದೆ ನನದುಂಬುಗಳ ಎತ್ತೆಂಟಲ ಪದ ಮಂಡಿರು ಮಾತೆಲ್ಲ ಭಕ್ತಿಲ ಕಾವಡು ಚೂಪಿನ ಕಾವಡು ಮಂತ್ರಿನ ಸೇವೆ ಮಕ್ಕಳು அது எத்தனை இல்லையாண்ட அறிவுறுத்தியார் இரண்டு துணை வாரி வந்தாது உள்ளது அச்சித ಹೋರಾಮೋನೆ ತೋರ್ತಾದ ಗೋನಾಡು ವಿಧ ಮತ್ತಿಜರಕ್ಕೆ ತಾಯಿನ್ನಂತಾರೆ ಅಪ್ಪನ ಸೇವೆ ಮಗಳ ಓಡಕ್ಕೆ ಅಪ್ಪನ ಪಯಣಕ್ಕೆ ನನಗೆ ಮಗಳ ಈಜಾಗಿರತ್ತು ಅವೇಕಾಗಿಡು ಈ
ನಿನ್ನ ಕೋರುದ ಪೆಟ್ಟಿಗೆ ಕೊಟ್ಟದು ನೈಪಾದು ಅಪ್ಪನ ಸೇವೆ ನಾನು ಮತ್ತೆ ಭಾರಿ ಬಂದ ಬರ್ತಗೈಗ ಬಿಟ್ಟು ಈ ಹತ್ತಗೈಗೆ ಬರ್ತಾ ಇದ್ದಾರೆ ಎಷ್ಟಗೈಗ ಬಿಟ್ಟು ಬರ್ತಗೈಗೆ ಬರ್ತಾ ಇದ್ದಾರೆ ಅಂಚ ನೀರು ಉಂಟ ಈಗ ಒಡೆ ಕೂಡ ಆಡಿದ್ದು ಕೊಟ್ಟಿದ್ದು ಅಪ್ಪನಿಗೆ ಅಭಿಪ್ರಾಯ ಇರುತ್ತೆ ಆಡಿಕೊಳ್ಳಲು ಈಗತ್ತು ಹೇಳಿದ ಹೆಚ್ಚ ಅಪ್ಪನ ಸೇವೆ ಮಂತ್ರರಿಗೆ ಇದರ ಅನುವು ಮಾತು ಬರ್ತೇ ಹಿಂದಾಗಿರ್ತದೆ ಒಟ್ಟು ಕಡೆಸಿಂದಲ್ಲ ಒಳಿಬಾಕ್ಯಾತೆ ಇರುತ್ತಾ ಚಕ್ಕುಳಿದಾರ ಮಾಡಿ ಅದೇ ಚಕ್ರದಾರದಾರಿ ಚಕ್ರದಾರದಾರೆ ಸದಾ ಬಂದಾರೆ ಸದಾ ಉಂಟಾರಿ ಚಕ್ರದಾರ ಬಚ್ಚಾರಿ ಬೇಕಾಗಿ ಬಚ್ಚಾರಿ ನನಗೂ ಮೂಲ ಹೇಳಿದ ಬಟ್ಟಬೇಕಾ ಅಪ್ಪನ ಒಳಗದಾರೆ ಸೇರಿಗಾರೆ ಭಾರಿ ಬಿಡ್ತಾರೆ ವಿಶ್ವನಾಥ ಆತನಿಗೆ ಗೊತ್ತೇ ಇಲ್ಲ ಅಪ್ಪನ ಸೇವೆ ವಿಶ್ವನಾಥನಿಗೆ ಸೇವೆ ಆಗುವುದಿಲ್ಲ ಸೇವಾ ಕರ್ತವ್ಯ ಹೆಣ್ಣುಂಡಿರು ಓ ಅಂತಾರಿಪಾಗ ನನಗೊಂದು ಕೂಡ ವಿಷ್ಣುವಿನ ಸೇವೆ ಒಯ್ಯಲೇ ಭಕ್ತಿಯಲ್ಲಿ ಹೇಗೆ ಹೆಚ್ಚಾಗಿ ಅನುಭವಿಸಿಕೊಂಡೆ ಅಮೃತದಲ್ಲಿ ಒಂದು ವಿಷಾದಿಗೆ ಬರ್ತದೆ ಸೇವಾ ಕರ್ತವ್ಯ ಭಾರಿ ರೈತ ಭಾರಿ ಒಳ್ಳೆ ಈ ತಪ್ಪಿ ಅಂಡ ಅಪ್ಪನ ಸೇವೆ ಇದು ಬರೋದು ಕಾವಾಡಿಗೆ ಬರೋದು ಉಳಿದ್ರೆ ಅಪ್ಪನ ಹೇಳೋದಿಲ್ಲ ಸೇವಾ ಬರ್ತದೆ ಭಾರಿ ಬರ್ಲಾನು ಇನ್ನು ಅವ್ಯಾಕಾಗಿ ನಾಡು ನಿಂತು ಅಪ್ಪನ ಸೇವೆ ಮಾಡ್ಕೊಂಡು ಎಂದಾಡು ಸೇರಿ ಒರಿಯತ್ತು ಸತ್ತನ್ನು ಒಟ್ಟಾಗಿ ನೀನು ಅಪ್ಪನ ಸೇವೆ ಮಾಡ್ಕೊಂಡು ಅವೇ ಪ್ರಕಾರ ಶ್ರೀಶಕ್ತಿ ಆ ಪ್ರಕಾರ ಇನ್ನು ಅಪ್ಪನ ಸೇವೆ ಇದೆಯಾರು ಈ ಸತ್ತಿ ನೇರ ಹೆಚ್ಚಿಲ್ಲ ಈ ಜಾಗವೇ ಉಪದಿಯಾಗಿಲ್ಲ ಅಪ್ಪನ ಸೇವೆಯನ್ನು ನಿಂತು ಮತ್ತೊಂದು ಮೇಲೆ ನನ್ನ ದೊಂಬುಗಳ ಈ ಅಪ್ಪನಿಗೆ ಸಾಧನೆ ಬರ್ತಾರೆ ಓ ಮಂಡ ಇನ್ನು ವಿಷ್ಣು ಕಟ್ಟಾಯ ಆ ಒಳ್ಳಿ ಕಟ್ಟಡ ವ್ಯಕ್ತಿ 25 ವರ್ಷ ಅಂದ್ರೆ ಈ 25 ವರ್ಷಗಳು ಅಪ್ಪನ ಸೇವೆ ಅವರು ನಡೆಸಿದ ಅವೇ ಪ್ರಕಾರ ಅಪ್ಪನ ಸೇವೆ ನಡೆಸಿದೆ ನಡೆಸಿನ ಸೇವೆ ಅವೇ ಒಂದು ಲೋಕ ದೋಷ ಬರಂದೆ ವಿಷಯಗಳಿಗೆ ಅಮೃತವಾಗಿ ಮಾತು ಬರ್ತು ಈ ತಪ್ಪು ನೇರ ಎತ್ತಿದ ಈ ಕಟ್ಟಡ ನಿಜ ಭವಿಷ್ಯ ನಿಧಿ ಆ ಒಂದು ಆಪನ್ನು ಬಂದದು ಈ ಅಪ್ಪನ ನಮ್ಮ ಮೇಲೆ ನನಗೆ ಬೇಕಾದ ಭಾರಿ ಮಾಡ್ಲಾಂಡು ಅವೇಗಾಗಿ ಹಾಕೊಂಡಿದ್ದಾರೆ ಅಪ್ಪನ ಒಂದು ಸೇವೆ ಮಾಡ್ಕೊಂಡು ಏಕ ಬರ್ತದೆ ಏಕ ಹೋಗಿ ಮಾಡ್ತೀನಿ ಅವೇ ಪ್ರಕಾರ ಇಳಿತಂದು ನೋಡ್ತೀನಿ ಇಟ್ಟಿಲಾಗಿ ಅಪ್ಪನ ಸೇವೆ ಮಾಡ್ತಾರೆ ಈಗ ಯೋಗ ಗುರುತು ಬರ್ತೀನಿ ಆ ಪ್ರಕಾರ ಇನ್ನು ಮುಟ್ಟು ಸೇರಿದು ಮಾಡ್ತಾ ಏನಂತೀನಿ ಅಪ್ಪನ ಸೇವೆ ಈಗ ಪಾಲ್ಗೊಳ್ಳಿದ್ದಾರೆ ಮತ್ತೇನಂತೀನಿ ಈ ಪಾಲು ಈ ಅಪ್ಪನ ಅನುಗ್ರಹವನ್ನು ಅಮೃತಗಳಿಗೆ ಹೋಗಿ ವಿಷಯರಿಗೆ ಆ ಹೋಗಲಿಲ್ಲ ಅಮೃತಗಳಿಗೆ ಬರ್ತವರು ವಿದ್ಯುತ್ ಮಂಡಂಚಿನ ಆ ಬಂದರು ಸ್ವರ್ಗದ ಸ್ವೀಕಾರ ಮಾಡ್ತಾರೆ ಕಾಯನ್ನು ಬಿದ್ದು ಮಾಯ
ಮಾರ್ಗವನ್ನೇ ಬಾರಿಸುತ್ತಿದ್ದೀಯಲ್ಲ. ಸರಿ ಸರಿ. ಇದು ಹೋದವರು ಹೋಗಲಿ, ಇನ್ನೂ ಕಾಲವಿಚ್ಚಿಲ್ಲ. ಬಾ, ನನ್ನ ಸಾಮಭಾಗವನ್ನು ಸೇರಿ ಮಗನೇ ಅಮ್ಮ ತುಂಬನಿ ಶುಂಭ ಚಂಡಮುಂಡ ಧೂಮ್ರಾಕ್ಷ ದತ್ತಬಿಜರನಂತಹ ಕಳರಿಂದ ವಧಿಸಿದ ಬಳಿಕೆ ಹೋಗ್ತಾರೆ. ಸ್ವರ್ಗದ ಪೀಠ ಬಯಲಾಗಿದೆ. ನಾಕವನ್ನು ಸೇರು ಆಳು ಬಾಳು. ಮುಂದಕ್ಕೆ ನಾನು ಈ ರೂಪದಲ್ಲಿ ಗೋಚರಿಸಬೇಕು. ನಾನಲ್ಲ, ಮುಂದೆ ಬರುವಂತಹ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಜನೆಯಾಗಿ ಮಾಯೆ ಎಂಬಂತಹ ಅಭಿಧಾನದಿಂದ ಗೋಚರಿಸುವವಳು ಅಂತಾಯಿ ಸುರಪ ನಾಕದ ಪೀಠ ಬರೆದಾಗಿದೆ. ನಾಕವನ್ನು ಹೇರು ಆಡು ಬಾಳು. ನಿಮಗೆಲ್ಲರಿಗೂ ಶುಭವಾಗಲಿ. ಲೋಕಕ್ಕೆ ಮಂಗ. ಶ್ರೀದೇವಿ ಮಹಾತ್ಮೆ. ದೇ ಎನ್ನಲು ದೇಹ ಶುದ್ಧಿ, ವಿ ಎನ್ನಲು ವಿದ್ಯಾಬುದ್ಧಿ, ಹಾ ಎನ್ನಲು ಮಹಾಲಕ್ಷ್ಮಿ ಒಲಿಗಳು, ಹಾ ಎನ್ನಲು ಹರಿಹರ ಸಾಕ್ಷಾತ್ಕಾರ, ನೇ ಎನ್ನಲು ತ್ರೈಮೂರ್ತಿಗಳ ದರ್ಶನ. ಹಾಗಾದರೆ ಶ್ರೀದೇವಿ ಮಹಾತ್ಮೆ ಎಂಬಂತಹ ಪುಣ್ಯ ಕಥಾಭಾಗವನ್ನು ಯಾರು ಆಡಿಸಿದ್ದಾರೋ, ಯಾರು ಆಡಿದ್ದಾರೋ, ಯಾರು ಆಡುವುದಕ್ಕೆ ಅನುವು ಮಾಡಿದ್ದಾರೋ, ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಯಾರು ಸಹಕರಿಸಿದ್ದಾರೋ ಅವರಿಗೆಲ್ಲರಿಗೂ ನಾವಿಗೊಂಡು ನಂಬಿಕೊಂಡು ಬಂದಂತಹ ಶ್ರೀ ಮಹಾರಾಣಿಯವರು ಮಂಗಳಾಂಬೆಯು ಸಕಲರಿಗೂ ಸರ್ವ ಮಂಗಳ ಸಿದ್ಧಿಯನ್ನು ಉಂಟು ಮಾಡಲೆಂದು ತಾಯಿಯಲ್ಲಿ ಪ್ರಾರ್ಥಿಸುತ್ತಾರೆ. ಸರ್ವ ಸಭಿಕರಲ್ಲಿ ಭಾಗವತರಲ್ಲಿ ಮಂಗಳ ಮನೆಯಾರಿಗೆ
ಅಪ್ಪ ಬಲೆ ಬಲೆ ಏನು ತಿಳಿಸ್ಕೊಡ್ರ ಬನ್ನಿ ಬನ್ನಿ ಬಲೆ 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 ಬರ ಪೈ ಸಂತೋಷ್ ಸ್ಟೇಜ್ ಬಲೆ ಹೊಡಕ್ಕೆ ಹೊಡೆದ ಬೈ ಪೇರ್ ಬರ ಮನೆ ಮನೆ ಹೋಗು ದಿನೇಶ್ ಬಲೆ ನಮ್ಮ ಫೋಟೋಗ್ರಾಫರ್ ನೋಡಿದೆ ನಮ್ಮ ಫೋಟೋಗ್ರಾಫರ್ ನೋಡಿ ಬೇಡ ಇಲ್ಲ ಬನ್ನಿ ಬನ್ನಿ ನಮ್ಮ ಫೋಟೋಗ್ರಾಫರ್ ಒಳ್ಳೆ ಶರತ್ ಮಣಿ ಸರ್ ಆಯಿತು ಬರ್ರಬಿಡಿ